ಚೇರ್ಮನ್ ಕೂಡ ಹೌದು. ಮೂಡಬಿದ್ರೆಯ PU ಕಾಲೇಜಿನ ಫೌಂಡರ್ ಚೇರ್ಮನ್ ಕೂಡ ಹೌದು. ಇದೀಗ ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ವಿದ್ವತ್ ಎಜುಕೇಷನ್ ಫೌಂಡೇಶನ್ನ ಫೌಂಡರ್ ಚೇರ್ಮನ್ ಆಗಿರುವಂತಹ ಸುಭಾಷ್ ಚಂದ್ರ ಶೆಟ್ಟಿ ಸರ್, ತಾವು ವೇದಿಕೆಗೆ ಬರಬೇಕು ಅಂತೇಳಿ ಬಹಳ ಗೌರವದಿಂದ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಸರ್. ಎಲ್ಲರನ್ನು ಕೂಡ ಸ್ವಾಗತಿಸುವ ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತೇನೆ. ಧನ್ಯವಾದಗಳು. ಜೆಸಿ ಸಪ್ತಾಹ, ಜೆಸಿ ಬೆಳ್ತಂಗಡಿ ಮಂಜುಶ್ರೀ 47ನೇ ವರ್ಷದ ಜೆಸಿ ಸಪ್ತಾಹ ಸುಧಾಮ ಸಾಧನೆ ಸಮ್ಮಿಲನ ಕಾರ್ಯಕ್ರಮದ 2ನೇ ದಿವಸದ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ಮೊದಲನೇದಾಗಿ ಇವತ್ತಿನ ಸಭಾ ಕಾರ್ಯಕ್ರಮದ ವೇದಿಕೆ ಆಹ್ವಾನ ಮಾಡಿರುವಂಥ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JFM ಪ್ರಸಾದ್ BS ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಅವಕಾಶ JC ವಾಣಿಗೆ JJC ದೀಪ್ತಿ ಅವರಿಗೆ. ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮವನ್ನು ಮೀರಿದೆ. ಸ್ವತಂತ್ರ ಜನರು ಸ್ವಾತಂತ್ರ್ಯ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವನ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. JC ವಾಣಿಯನ್ನು ವಾಚಿಸಿರುವಂಥ JJC ದೀಪ್ತಿ ಅವರಿಗೆ ಧನ್ಯವಾದಗಳು. ಮುಂದೆ ಸ್ವಾಗತ ಅಧ್ಯಕ್ಷರಿಂದ. JC ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ನಿನ್ನೆ ತಾನೇ ಡಿಸೆಂಬರ್ 14ನೇ ತಾರೀಕು ಸಂಜೆ 7 ಗಂಟೆಗೆ ಇದೇ ಸಭಾಂಗಣದಲ್ಲಿ ಮಾನ್ಯ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಹರೀಶ್ ಪೂಂಜಾ ಇವರ ಉದ್ಘಾಟನೆ ಮಾಡಿ ಇವತ್ತು ಬೆಳಿಗ್ಗೆ ನಂತರ ನಡೆದಂಥ ಸಭಾ ಕಾರ್ಯಕ್ರಮಗಳು, ನಂತರ ತಾಲೂಕು ಮಟ್ಟದ ನೃತ್ಯ ಸಿಂಚನ ಕಾರ್ಯಕ್ರಮಗಳು, ಅದನಂತರ ಇವತ್ತು ಬೆಳಿಗ್ಗೆ ಚೈತ್ರೆ ಶೀಲಂತಿಲ ಇವರಿಂದ ಕ್ರೀಡಾ ಕಾರ್ಯಕ್ರಮದ ಉದ್ಘಾಟನೆಗೊಂಡು ನಂತರ ಹಲವಾರು ತಾಲೂಕಿನ ಪ್ರತಿಭೆಗಳಿಗೆ ತಾಲೂಕು ಮಟ್ಟದ ಸ್ಪರ್ಧಾ ಕಾರ್ಯಕ್ರಮಗಳು ಕೂಡ ಜರುಗಿದ್ದು ಇವಾಗ 2ನೇ ದಿವಸದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರೋರು ವಿದ್ವತ್ PU ಕಾಲೇಜ್ ಗುರೇನ್ಕೆರೆ ಇದರ ಅಧ್ಯಕ್ಷರು, ಮೂಡಬಿದ್ರಿ ತ್ರಿಭುವನ್ JCಯ ಪೂರ್ವಾಧ್ಯಕ್ಷರಾಗಿ JCI ಭಾರತದ ವಲಯ ತರಬೇತುದಾರರು ಕೂಡ ಹೌದು. JCಯೊಂದಿಗೆ ತನ್ನನ್ನು ತಾನೇ ತೊಡಗಿಸಿಕೊಂಡು ವಿವಿಧ ಕಾಲೇಜುಗಳಲ್ಲಿ ಕೆಲಸ ಮಾಡಿ ಇವಾಗ ವಿದ್ಯುತ್ ಕಾಲೇಜ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಸುಭಾಷ್ ಚಂದ್ರ ಶೆಟ್ಟಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಇವರನ್ನು ನಮ್ಮ ಘಟಕದ ಎಲ್ಲ ಪೂರ್ವಾಧ್ಯಕ್ಷರ ಪರವಾಗಿ ಹಾಗೂ ಸೇರಿರುವಂಥ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಇನ್ನೋರ್ವ ಮುಖ್ಯ ಅತಿಥಿಗಳು ಜಿಲ್ಲಾ ಪಂಚಾಯತ್ ಮಂಗಳೂರು ಇದರ ಮಾಜಿ ಉಪಾಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ತುಳು ಸಾಹಿತ್ಯ ಪರಿಷತ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇದರ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಧರ್ಮೇಂದ್ರ ಕುಮಾರ್, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ಇನ್ನೋರ್ವರು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ
ಭಾಗವಹಿಸಿರುವಂಥ ಬ್ಲಾಕ್ ಕಾಂಗ್ರೆಸ್ ನಗರ ಸಮಿತಿ ಬೆಳ್ತಂಗಡಿ ಇದರ ಅಧ್ಯಕ್ಷರು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂಥ ಸ್ವಾಮಿ ಕನ್ಸ್ಟ್ರಕ್ಷನ್ಸ್ ಇದರ ಮಾಲಕರು ಆಗಿರುವಂಥ ಶ್ರೀ KM ನಾಗೇಶ್ ಕುಮಾರ್ ಗೌಡ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ಇನ್ನೋರ್ವರು ಆತ್ಮೀಯರು, ನಮ್ಮ ಬೆಳ್ತಂಗಡಿ ತಾಲೂಕಿನ ಬಳಂಜ ಗ್ರಾಮದ ನಾಲ್ಕೂರಿನ ಜಯ ಪೂಜಾರಿಯವರು ಇವತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ತನ್ನದೇ ಉದ್ಯಮ ಕ್ಷೇತ್ರವನ್ನು ವೃದ್ಧಿಗೊಳಿಸುವ ಮುಖಾಂತರ ಮಂಗಳೂರಿನಲ್ಲಿ ನೆಲೆಸಿದ್ದು ಅಲ್ಲಿಯ ಸೋಮೇಶ್ವರ ವಿಭಾಗದ ಪುರಸಭಾ ಸದಸ್ಯರಾಗಿ ಕೂಡ ಕಳೆದ ಅವಧಿಯಲ್ಲಿ ಆಯ್ಕೆಯಾಗಿ ಪ್ರಸ್ತುತ ಪುರಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂಥ ಕೊಡುಗೈ ದಾನಿ ಶ್ರೀ ಜಯ ಪೂಜಾರಿ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ನಿಮಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ JC ಬೆಳ್ತಂಗಡಿ ಕೊಡಪಡುವ ಪ್ರತಿಷ್ಠಿತ ಸಾಧನಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸಲು ಆಗಮಿಸಿರುವಂಥ ರಾಷ್ಟ್ರಮಟ್ಟದ ಕ್ರೀಡಾಪಟು, ಹಲವಾರು ಬಾರಿ ರಾಜ್ಯ ಮಟ್ಟಗಳನ್ನು ಪ್ರತಿನಿಧಿಸಿರುವಂಥ ಸುಷ್ಮಾ ಬಿ ಪೂಜಾರಿ ಈಕೂರಿ ನಾಲ್ಕೂರು, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ಈ ವರ್ಷ ಕೊಡಲ್ಪಡ ಮಾಡುವಂಥ ಸೇವಾಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಬಳಂಜಿ ಇದರ ಅಧ್ಯಕ್ಷರು ಸಂತೋಷ್ ಪಿ ಕೋಟ್ಯಾನ್ ಹಾಗೂ ಇದರ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಸ್ವಾಗತಿಸ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿರುವಂಥ ನಮ್ಮ ಘಟಕದ ಈ ವರ್ಷದ ಈ ಬಾರಿಯ ಸಪ್ತಾಹ ಸಂಯೋಜಕರಾಗಿರುವಂಥ JFM ಹೇಮಾವತಿ ಕೆ, ನಿಮ್ಮನ್ನು ಕೂಡ ಸ್ವಾಗತಿಸ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿರುವಂಥ ಲೇಡಿ JC ಕೋಆರ್ಡಿನೇಟರ್ ಆಗಿರುವಂಥ JC ಶ್ರುತಿ ರಂಜಿತ್ ಇದ್ದರೆ ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿ ಈ ವರ್ಷ JC ಸಪ್ತಾಹದ ಜೊತೆ ಸಹ ಸಂಯೋಜಕರಾಗಿರುವಂಥ JC ರಕ್ಷಿತ್ ಅಂಡೇಜಿ ಇದ್ದೀರಿ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೆ ಈ ವರ್ಷ ಕಾರ್ಯದರ್ಶಿಗಳಿಗೆ ಸಹಕಾರ ನೀಡುತ್ತಾ ಜೊತೆ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರುವಂಥ JC ರಾಮಕೃಷ್ಣ ಇದ್ದೀರಿ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ಈ ವರ್ಷ ಜೂನಿಯರ್ JC ವಿಭಾಗವನ್ನು ಅತ್ಯುತ್ತಮವಾಗಿ ಮುನ್ನಡೆಸಿರುವಂಥ ನಾಯಕರು, ಜೂನಿಯರ್ JC ವಿಭಾಗದ ಅಧ್ಯಕ್ಷರಾಗಿರುವಂಥ JJC ಸಮನ್ವಿತ್ ಕುಮಾರ್, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ, ವಿರಮಿಸ್ತಿದ್ದೇನೆ. ಗುರುತಿಸುವಿಕೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ವಿದ್ವತ್ PU ಕಾಲೇಜ್ ಗುರೇನ್ಕೆರೆ ಇದರ ಸೆಕ್ರೆಟರಿ ಪ್ರಜ್ವಲ್ ರೈ ಅವರು ಇದ್ದೀರಿ, ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಆರಾಧನಾ ಸಮಿತಿಯ ಸದಸ್ಯರು, ಬೆಳ್ತಂಗಡಿ ತಾಲೂಕಿನ ಸದಸ್ಯರಾಗಿರುವಂಥ ಭರತ್ ಭಟ್ ಇದ್ದೀರಿ, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರುಗಳಾಗಿರುವಂಥ JCHF ಅಶೋಕ್ ಕುಮಾರ್ BP, ನಿಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಹಾಗೂ JC ಮಡಂತ್ಯಾರ್ JCನ ಪೂರ್ವಾಧ್ಯಕ್ಷರಾಗಿರುವಂಥ JC ರಾಜೇಶ್ ಪುಂಜಲ್ಕಟ್ಟೆ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JC ತುಕಾರಾಮ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. JC ಕೇಶವ್ ಪೈ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ JC ಶ್ರೀನಾಥ್ KM ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಪೂರ್ವಾಧ್ಯಕ್ಷರಾಗಿರುವಂಥ JFE ವಸಂತ್ ಶೆಟ್ಟಿ ಶ್ರದ್ಧೆ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಇನ್ನೋರವರು ಪೂರ್ವಾಧ್ಯಕ್ಷರು JFM ಸಂತೋಷ್ P ಕೋಟ್ಯಾನ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಇನ್ನೋರವರು ಪೂರ್ವಾಧ್ಯಕ್ಷರು JFM ಪ್ರಸಾದ್ BS ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಇನ್ನೋರವರು ಪೂರ್ವಾಧ್ಯಕ್ಷರು JFM ಚಿದಾನಂದ ಇಡ್ಯ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ಇನ್ನೋರವರು ಪೂರ್ವಾಧ್ಯಕ್ಷರಾಗಿರುವಂಥ JFM ಸ್ವರೂಪ್ ಶೇಖರ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ JC ರೇಟ್ ಪೂರ್ವಾಧ್ಯಕ್ಷರಾಗಿರುವಂಥ ಜಯಶ್ರೀ P ನಾಯಕ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಪದ್ಮಶ್ರೀ A ಕುಮಾರ್ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ JC ರೇಟ್ ಮಮತಾ ಶ್ರೀನಾಥ್ ಇದ್ದೀರಿ, ನಿಮ್ಮನ್ನು ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ JC ರೇಟ್
ಅಮೃತ ಎಸ್ ಕೋಟ್ ಏನಿದ್ರೆ ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಹಾಗೂ ನಮ್ಮ ಘಟಕದ 2018ರ ಪೂರ್ವಾಧ್ಯಕ್ಷರು, ಲಯನ್ಸ್ ಕ್ಲಬ್ ಬೆಳ್ತಂಗಡಿಯ ಪ್ರಸ್ತುತ ಕಾರ್ಯದರ್ಶಿಗಳಾಗಿರುವಂಥ ಜೆ.ಸಿ. ಸೆನೆಟರ್ ಕಿರಣ್ ಕುಮಾರ್ ಶೆಟ್ಟಿ ಇದ್ರೆ ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸ್ತಿದ್ದೇನೆ. ಮುಂದೆ ಈ ವರ್ಷದ 2ನೇ ದಿವಸದ ಸಾಧನಾಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಸುಷ್ಮಾ ಬಿ ಪೂಜಾರಿ ಐಕುರಿ ನಾಲ್ಕೂರು ಇವರ ಸಾಧನಾಶ್ರೀ ಪ್ರಶಸ್ತಿ ಪತ್ರವನ್ನು ವಾಚನ ಮಾಡಲಿಕ್ಕೆ ಅವಕಾಶ ಜೆ.ಸಿ. ಸಮೀಕ್ಷಾ ಇವರಿಗೆ. ಹಾಗೂ ಸಾಧನಾಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಸುಷ್ಮಾ ಬಿ ಪೂಜಾರಿ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ ರೀಜಿಯನ್ ಬಿ ಝೋನ್ 15 ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಜೆಸಿ ಸಪ್ತಾಹ 2024ರ ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ ಸವಾಲುಗಳನ್ನು ಮೆಟ್ಟಿ ನಿಂತು ಗುರು ಸಾಧನೆಯೆಡೆಗೆ ದೃಷ್ಟಿಯನ್ನಿತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ ಪ್ರತಿಭೆ ಸುಷ್ಮಾ ಬಿ ಪೂಜಾರಿ ಯೈಕುರಿ ಇವರಿಗೆ ಸಮರ್ಪಿಸುವ ಸಾಧನಶ್ರೀ 2024 ಪ್ರಶಸ್ತಿ ಬೆಳ್ತಂಗಡಿ ತಾಲೂಕು ನಾಲ್ಕೂರು ಗ್ರಾಮದ ಯೈಕುರಿ ಬಾಲಕೃಷ್ಣ ಪೂಜಾರಿ ಮತ್ತು ಮಾಲಿನಿ ದಂಪತಿಗಳ ಮಗಳಾಗಿ ಜನಿಸಿದ ತಮ್ಮ ಕ್ರೀಡಾ ಸಾಧನೆ ಶ್ಲಾಘನೀಯ. ಬದುಕಿನ ಏರಿಳಿತಗಳ ನಡುವೆಯೂ ತನ್ನ ಇಚ್ಛಾಶಕ್ತಿ ಮತ್ತು ಗುರಿ ಸಾಧನೆಯ ಕಡೆಗೆ ಗಮನವಿಟ್ಟು ತಾವು ರಾಷ್ಟ್ರ ಮಟ್ಟದ ಕ್ರೀಡಾಪಟುವಾಗಿ ಗುರುತಿಸಿಕೊಂಡಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯವಾಗಿದೆ. ಚಕ್ರ ಎಸೆತದಲ್ಲಿ 12 ಬಾರಿ ರಾಜ್ಯ ಮಟ್ಟ ಮತ್ತು 3 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾದ ತಾವು ಆಂಧ್ರಪ್ರದೇಶದಲ್ಲಿ ನಡೆದ ಸ್ಪರ್ಧೆಯಲ್ಲಿ 4ನೇ ಸ್ಥಾನವನ್ನು ಪಡೆದುಕೊಂಡು ರಾಷ್ಟ್ರ ಮಟ್ಟದ ಆಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದೀರಿ. ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿದ್ದ ತಾವು ಪ್ರಸ್ತುತ ಮೂಡುಬಿದ್ರೆಯ ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಬಿಕಾಂ ಪದವಿಯನ್ನ ಪಡೆದಿರುತ್ತೀರಿ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಟ್ಟು 10 ಪದಕಗಳನ್ನು ಪಡೆದಿರುತ್ತೀರಿ. ಅಲ್ಲದೆ ರಾಷ್ಟ್ರ ಮಟ್ಟಕ್ಕೆ 3 ಬಾರಿ ಆಯ್ಕೆಯಾದ ಹೆಮ್ಮೆಯ ಕ್ರೀಡಾಪಟು ತಾವಾಗಿದ್ದು ಉಜ್ವಲ ಭವಿಷ್ಯವನ್ನ ಆಶಿಸುತ್ತಾ ತಮ್ಮ ಸಾಧನೆಯನ್ನ ಅಭಿನಂದಿಸಿ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ ಇದರ ಜೆಸಿ ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಸಾಧನಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲು ನಾವೆಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಪೂರ್ವಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಧನ್ಯವಾದಗಳು ಜೆ.ಸಿ. ಸಮೀಕ್ಷಾ ಅವರಿಗೆ. ಮುಂದೆ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ಪೂರ್ವಾಧ್ಯಕ್ಷರುಗಳು ಬಂದು ಸಾಧನಾಶ್ರೀ ಪ್ರಶಸ್ತಿಯನ್ನು ಸುಷ್ಮಾ ಬಿ ಪೂಜಾರಿ ಅವರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಿದ್ದೆ.
ಹಾಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಮಾಜಿ ಜಿಲ್ಲಾ ಪಂಚಾಯತ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಉಪಾಧ್ಯಕ್ಷರಾಗಿರುವಂಥ ಶ್ರೀ ಧರ್ಮೇಂದ್ರ ಕುಮಾರ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೀವಿ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಸ್ನೇಹ ಸಪ್ತಾಹ ಅನ್ನುವಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಆತ್ಮೀಯರು, ನನ್ನ ಬಂಧುಗಳು ಆಗಿರುವಂಥ ರಂಜಿತ್ ಡಿ ಅವರೇ, ಹಾಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥವರು ಸುಭಾಷ್ ಚಂದ್ರ ರೈ, ಅಧ್ಯಕ್ಷರು ವಿದ್ವತ್ PU ಕಾಲೇಜ್ ಗುರುವಾಯನಕೆರೆ ಇವರೇ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದ ಬ್ಲಾಕ್ ಕಾಂಗ್ರೆಸ್ ಬೆಳ್ತಂಗಡಿ ಇದರ ಅಧ್ಯಕ್ಷರು ಆಗಿರುವಂಥ KM ನಾಗೇಶ್ ಕುಮಾರ್ ಗೌಡ ಇವರೇ, ಹಾಗೆ ನನ್ನ ಆತ್ಮೀಯರು ಸಮಾಜ ಸೇವಕರು ಆಗಿರುವಂಥ, ಹಾಗೆ ಅವರ ಬಗ್ಗೆ ಹೇಳುವುದಾದರೆ ತುಂಬ ಇದೆ, ಜಯ ಪೂಜಾರಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಹಾಗೆ ಸುಷ್ಮಾ ಬಿ ಪೂಜಾರಿ, ನನ್ನ ಸಂಬಂಧಿಕರು ಕೂಡ ತುಂಬ ಖುಷಿಯಾಯಿತು ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡುವ ಈ ಒಂದು ಸಂದರ್ಭದಲ್ಲಿ. ಸುಷ್ಮಾ ಬಿ ಪೂಜಾರಿ ಇವರಿಗೂ ಇವರೇ, ಹಾಗೆ ವೇದಿಕೆಯಲ್ಲಿ ಇರುವಂಥ ಶಂಕರ್ ರಾವ್, ಅನುದೀಪ್ ಜೈನ್ ಹಾಗೂ ಹೇಮಾವತಿ ಕೆ, ಹಾಗೆ ಶ್ರುತಿ ರಂಜಿತ್, ಮಮತಾ ಸುಧೀರ್, ಹಾಗೆ ನನ್ನ ಆತ್ಮೀಯ ಮಿತ್ರ ರಕ್ಷಿತ್, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಬಂಧುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗೌರವಾನ್ವಿತ ಬಂಧು ಭಗಿನಿಯರೇ, ತುಂಬ ಖುಷಿಯಾಗ್ತಾ ಇದೆ. ಒಂದು ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಬೇಕಾದ್ರೆ ಅದು ಸುಲಭ ಇಲ್ಲ, ಅಷ್ಟೇ ಸಾಧನೆ ಮಾಡಬೇಕು. ಸಾಧನೆ ಮಾಡಿ ಇವತ್ತು ಆ ಪುರಸ್ಕಾರವನ್ನು ಪಡೆದುಕೊಂಡಿದೆ ಅಂತ ಕೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಸುಧಾಮ ಅನ್ನುವ ಒಂದು ಕಾರ್ಯಕ್ರಮದ ಸ್ನೇಹ ಸಾಧನೆ ಸಮ್ಮಿಲನ, ಮುಖ್ಯವಾಗಿ ನಾವು ಸ್ನೇಹಮಯಿಯಾಗಿರಬೇಕು. ಒಬ್ಬರಿಗೊಬ್ಬರು ಹತ್ತಿರದ ಮನೆಯವರೇ ಫೋನ್ನಲ್ಲಿ ಮಾತಾಡುವಂಥ ವ್ಯವಸ್ಥೆ ಆಗಿದೆ. ಈಗ ಫೋನ್ನ ವ್ಯವಸ್ಥೆ ನಿಮ್ಗೆ ಗೊತ್ತಿದೆ, ಅದರ ಸಾಧಕ ಬಾಧಕ ಏನೂ ಮಕ್ಕಳು ಕೂಡ ತಿಳ್ಕೊಂಡಿಲ್ಲ, ಅದರಲ್ಲಿ ಎಷ್ಟು ತೊಂದರೆ ಇದೆ ಅನ್ನೋದನ್ನು ತಿಳ್ಕೊಂಡಿಲ್ಲ. ನಮ್ಮ ಸ್ನೇಹ ಫೋನಲ್ಲಿ ಮಾತ್ರ ಆಗಿದೆ, ನಮ್ಮೊಳಗೆ ಒಂದು ಆತ್ಮೀಯ ಸ್ನೇಹ ಇಲ್ಲದಂತಾಗಿದೆ. ಅದಕ್ಕೆ ಇವತ್ತು JCI ಅಂತ ಈ ಒಂದು ಕಾರ್ಯಕ್ರಮಗಳಲ್ಲಿ ಅದು ಸ್ನೇಹ ಯಾವ ರೀತಿಯಲ್ಲಿ ಆಗಬೇಕು ಅನ್ನೋದರ ಬಗ್ಗೆ ಇವತ್ತು ಆ ಸ್ನೇಹ ಅನ್ನುವಂಥ ಒಂದು ಇದು ನಮ್ಮ ಜಯ ಪೂಜಾರಿಯವರು ಅವರ ಸ್ನೇಹದಿಂದಾಗಿ ನಮಗೆ ಒಂದು ಅಲ್ಲಿ ಕೋಡಿಯಲ್ ದೇರೆಬೈಲ್ ಹಾಸ್ಪಿಟಲ್ನ ಹತ್ತಿರ ಅವರು ಇದ್ದಾರೆ, ಅಲ್ಲಿ ಎಷ್ಟು ಮಂದಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗಿ ಅವರಿಗೆ ನಾವು ಇಲ್ಲಿ ಸನ್ಮಾನ ಮಾಡಬೇಕು. ಅಂಥ ಒಬ್ಬ ವ್ಯಕ್ತಿಯವರು, ಅಂಥವರ ಸ್ನೇಹ ನಾವು ಮಾಡಿದ್ರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಮುಂದೆ ನಿಮಗೂ ಕೂಡ JCIಯ ಮೂಲಕ ಅವರಿಂದ ಹೆಲ್ಪ್ ಆಗಲಿಕ್ಕೂ ಸಾಕು. ಕೆಲವು ಪಾಪದವರಿಗೆ ಎಲ್ಲ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಅಲ್ಲಿ ಹಾಸ್ಪಿಟಲ್ನ ಹತ್ತಿರ ಅಲ್ಲಿಯ ಬಿಲ್ಲೆಲ್ಲ ಗೊತ್ತಾಗ್ತದೆ, ಆದರೆ ಅವರ ಸ್ನೇಹದಿಂದ ನಮಗೆ ತುಂಬ ಉಪಕಾರ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಹಾಗೆ ಸಾಧನೆಯ ಬಗ್ಗೆ, ಸಾಧನೆ ಕೂಡ ಅವಾಗ ಹೇಳಿದ ಹಾಗೆ ನಮ್ಮ ಸಂಪತ್ತು, ನಮ್ಮ JCI ಆವಾಗ ಹುಡುಗಿ ಸ್ಪೀಚಲ್ಲಿ ಹೇಳಿದರು, ನಮ್ಮ ಸಂಪತ್ತು ನಮ್ಮಲ್ಲೇ ಇದೆ ಅನ್ನುವ ಒಂದು ಇದು ಮಾತನ್ನು ಹೇಳಿದರು. ನಿಜವಾಗಿ ನಮ್ಮ ಒಂದು ಏನು ಇದೆ ಧೈರ್ಯ ಮತ್ತು ಆತ್ಮವಿಶ್ವಾಸ, ಅದರಲ್ಲೇ ನಮ್ಮ ಸಂಪತ್ತು ಅಡಗಿದೆ. ನಾವು ಹಿಂಜರಿಕೆಯಿಂದ ಮುಂದುವರಿತಾ ಹೋದರೆ ಅದು ಹಿಂಜರಿಕೆ, ಮತ್ತೆ ನಮ್ಮಲ್ಲಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ಪರಿಸ್ಥಿತಿ ಇಂದಿನ ವ್ಯವಸ್ಥೆಯಲ್ಲಿದೆ. ಹಾಗೆ ಮುಂದುವರಿಯುವ ಗುಣವನ್ನು ಹೊಂದಿಸಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ. ಹಾಗೆ ಸಮ್ಮಿಲನ ಅನ್ನುವಂಥ ಕಾರ್ಯಕ್ರಮ ನಾವು ಒಬ್ಬರಿಗೊಬ್ಬರು ವರ್ಷಕ್ಕೊಮ್ಮೆಯಾದರೂ, ಮೊದಲಿನಿಂದ ಕೂಡ ನಮ್ಮ ತುಳುನಾಡಿನಲ್ಲಿ
ಈ ಕಂಬಳ ಅನ್ನುವಂಥ ಕ್ರೀಡೆ ಇರ್ಬೋದು, ಕೋಲ ಅನ್ನುವಂಥ ಇದಿರ್ಬೋದು, ಅಥವಾ ಯಾವುದೇ ಒಂದು ಅಂಕ ಆಯನಗಳು ನಡೆದರೂ ಕೂಡ ಅದು ಸಮ್ಮಿಲನಕ್ಕಾಗಿ ಮಾಡಿದಂಥ ಕಾರ್ಯಕ್ರಮಗಳು. ಅದನ್ನು JCIನಲ್ಲಿ ಸಮ್ಮಿಲನ ಅಂತ ಕೊಟ್ಟಿದ್ದಾರೆ. ನಮ್ಮಲ್ಲಿ ಕೋಲ, ನೇಮ, ಜಾತ್ರೆ, ಕಂಬಳ ಎಲ್ಲ ಇದು ಮಾಡಿ ತೋರಿಸ್ತೇವೆ ತುಳುನಾಡಿನಲ್ಲಿ. ಅಂಥ ಒಂದು ಸಮ್ಮಿಲನ ಅನ್ನುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಇದು ನಮ್ಮ ಒಟ್ಟು ಬೆಳವಣಿಗೆಗೋಸ್ಕರ ಈ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ನಾವೆಲ್ಲ ಹೇಳ್ತೇವೆ ಬಲಿಷ್ಠ ಭಾರತ ನಿರ್ಮಾಣ ಆಗಬೇಕು ಅಂತ. ಬಲಿಷ್ಠ ಭಾರತ ನಿರ್ಮಾಣ ಕಲ್ಲು ಮಣ್ಣಿಂದ ಕಟ್ಟಿ ಮಾಡೋದಲ್ಲ, ಅಥವಾ ಸಿಮೆಂಟಿನ ಕಾಂಕ್ರೀಟೀಕರಣ ಮಾಡಿ ಮಾಡುವುದಲ್ಲ. ನಾವು ಬಲಿಷ್ಠ ಭಾರತ ನಿರ್ಮಾಣ ಆಗಬೇಕಾದ್ರೆ ಸರ್ಕಾರ ಏನೆಲ್ಲ ಮಾಡ್ತಾಯಿದೆ ನಿಮಗೆಲ್ಲ ಗೊತ್ತಿದೆ. ಒಂದು ತಾಯಿ ಗರ್ಭಿಣಿ ಆಗುವಾಗಲೇ ಅದರ ಆರೈಕೆಯನ್ನು ಸರ್ಕಾರ ಯಾವ ರೀತಿ ನೋಡ್ಕೊಳ್ತಾ ಇದೆ ನಿಮ್ಗೆ ಗೊತ್ತಿದೆ. ಅಂಗನವಾಡಿ ಹಾಗೆ ಆರೋಗ್ಯ ಸಹಾಯಕಿಯರ ಮೂಲಕ ಆ ಮಗುವಿನ ಒಳ್ಳೆಯ ಬೆಳವಣಿಗೆ ಆಗಬೇಕು. ಆ ಮಗು ಜನನ ಆಗುವಾಗ ಆರೋಗ್ಯವಂತ ಮಗುವಾಗಿ ಭೂಮಿಗೆ ಬೀಳಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಅದೆಷ್ಟೋ ಕಾರ್ಯಕ್ರಮಗಳನ್ನು ಹಾಕಿ ಅದಕ್ಕೆ ಸುಶಿಕ್ಷಿತ ಒಂದು ಶಿಕ್ಷಣ ಕೊಡುವಲ್ಲಿ ಕೂಡ ಅಂಗನವಾಡಿಯಿಂದ ಉನ್ನತ ವ್ಯಾಸಂಗ ಆಗುವವರಿಗೆ, ಹುಡುಗಿಯರಿಗೆ, ಯುವತಿಯರಿಗೆ ಹೀಗೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದೆ. ಉಚಿತ ಹೆಚ್ಚಿನ ಇದನ್ನು ಕೊಡ್ತಾ ಇದೆ. ಇದೆಲ್ಲ ಯಾಕೆ ಅಂದರೆ ಬಲಿಷ್ಠ ಭಾರತ ನಿರ್ಮಾಣ ಆಗಲಿಕ್ಕೆ ಹಾಕುವಂಥ ಒಂದೊಂದು ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ಇದೆ. ಹೇಳಿದರೆ ಇದು 1 ಗಂಟೆ 2 ಗಂಟೆ ಬೇಕಾಗ್ತದೆ. ಅದಕ್ಕಾಗಿ ತಾವೆಲ್ಲ ಯೋಚಿಸಬೇಕಾಗಿದೆ. ಬಲಿಷ್ಠ ಭಾರತ ನಿರ್ಮಾಣ ಅಂದರೆ ಸುಶಿಕ್ಷಿತ, ಆರೋಗ್ಯವಂತ, ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವುದೇ ಬಲಿಷ್ಠ ನಿರ್ಮಾಣದ ಒಂದು ಇದು ಅಂತ. ಅದನ್ನು ಈ JCI ಮೂಲಕ ಅವರು ಅದೆಷ್ಟು ಕಾರ್ಯಕ್ರಮಗಳನ್ನು ಮಾಡಿ, ಆವಾಗ ನಾನು ನೋಡಿದೆ ಪುಸ್ತಕ ಅಲ್ಲಿದೆ, ಅದರಲ್ಲಿ ಅವರು ಮಾಡಿದಂಥ ಸಾಧನೆಗಳು ಅನೇಕ, ತುಂಬ ಸಾಧನೆಯನ್ನು ಮಾಡಿದ್ದಾರೆ. ಇದರಲ್ಲಿ ನಮ್ಮ ಯುವಕರಿಗೆ, ಯುವತಿಯರಿಗೆ ಎಷ್ಟೋ ಅವಕಾಶಗಳು ಇರ್ತದೆ. ಅವರ ಒಂದು ಕುಟುಂಬ ನಿರ್ವಹಣೆ ಹಾಗೂ ಅವರಿಗೆ ಒಂದು ಜವಾಬ್ದಾರಿ ಎಲ್ಲ ಇದರಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳುತ್ತಾ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ಅದರಿಂದ ನಮ್ಮ ರಂಜಿತ್ ಡಿ ನನ್ನ ಆತ್ಮೀಯರು, ಬಂಧುಗಳು ಆಗಿದ್ದಾರೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದ್ದಾರೆ. ನಾನು 2ನೇ ಸಲ ಇಲ್ಲಿ JCI ಕಾರ್ಯಕ್ರಮದಲ್ಲಿ ನಾನು 2006ರಲ್ಲಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಆಗಿದ್ದಾಗ ಭಾಗವಹಿಸಿದ್ದೆ. ಎಷ್ಟೋ ವರ್ಷಗಳ ನಂತರ ಪುನಃ ಭಾಗವಹಿಸುವ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಎಲ್ಲ ಹೇಳ್ತಾರೆ ಪೆನ್ಷನ್ ಪಡೆಯುವ ಸಮಯದಲ್ಲಿ ಟೆನ್ಷನ್ ಪಡೀಲಿಕ್ಕೆ ಬಾರದು, ನಾವು ಸಮಾಜ ಸೇವೆಯಲ್ಲಿ ಮುಂದುವರಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದರೆ ಸಮಾಜ ಸೇವೆ, ಕೆಲವರು ಸತ್ತ ನಂತರ ಕೂಡ ನನ್ನ ಹೆಸರು ಇರಲಿ ಅಂತ ಹೇಳಿ ಅವರು ಒಂದಷ್ಟು ನಿಧಿಯನ್ನು ಇಟ್ಟಿರ್ತಾರೆ. ಹಾಗೆ ನಾವೆಲ್ಲ ಸಮಾಜ ಸೇವೆಯಲ್ಲಿ ಮುಂದುವರಿಯುವುದನ್ನು ಬಿಡಬಾರ್ದು. ಈಗ ಮೊದಲಿನ ಅಧ್ಯಕ್ಷರು ನಮ್ಮ ಸಂಘ ಸಂಸ್ಥೆಗಳಲ್ಲಿ ನಾವು ನೋಡ್ತೇವೆ, ನಮ್ಮದೇ ಕ್ಲಬ್ ಇದೆ. ಮೊದಲಿನ ಸಂಘ ಸಂಸ್ಥೆಯವರು ದೂರ ಹೋದವರು ದೂರವೇ, ಮತ್ತೆ ಈಗಿನವರು ಒದ್ದಾಡಬೇಕು. ಹಾಗೆ ಆಗಬಾರ್ದು. ಸಂಘಟನೆ ಅಂದರೆ ಅದು ನಿತ್ಯ ನಿರಂತರ ಅದು ಮುಂದುವರಿತಾ ಇರಬೇಕು. ಸಮಾಜ ಬಲಿಷ್ಠ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲ ಶುಭವನ್ನು ಹಾರೈಸುವ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. JCI ಸಂಸ್ಥೆಯ ತತ್ವ ಉದ್ದೇಶಗಳ ಬಗ್ಗೆ ಗುಣಗಾನ ಮಾಡಿರುವಂಥ ಹಾಗೂ ಪ್ರಶಂಸೆಯ ಮಾತುಗಳನ್ನು ಆಡಿರುವಂಥ ಶ್ರೀ ಧರಣೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು. ಮುಂದೆ ಈ ವರ್ಷ ವಿಶೇಷವಾಗಿ ನೀಡುತ್ತಿರುವಂಥ ಸಂಘ ಸಂಸ್ಥೆಗಳ ಸಾಮಾಜಿಕ ಚಟುವಟಿಕೆಗಳನ್ನು ಗಮನಿಸಿ ನೀಡುತ್ತಿರುವಂಥ ಸೇವಾಶ್ರೀ ಪ್ರಶಸ್ತಿ, 2ನೇ ದಿವಸದ ಸೇವಾಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಬಳಂಜ ಇದರ ಅಧ್ಯಕ್ಷರಾಗಿರುವಂಥ ಸಂತೋಷ್ ಪಿ ಕೋಟ್ಯಾನ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇವರ ಸೇವಾಶ್ರೀ ಪ್ರಶಸ್ತಿ ಸನ್ಮಾನ ಪತ್ರ ವಾಚನವನ್ನು ಮಾಡಲಿಕ್ಕೆ JC ದೀಕ್ಷಾ ಗಣೇಶ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಿದ್ದೇನೆ. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದ JCI ಬೆಳ್ತಂಗಡಿ ಮಂಜುಶ್ರೀ ರೀಜನ್ B ಝೋನ್ 15 ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಸಭಾ ವೇದಿಕೆಯಲ್ಲಿ ಗಣ್ಯರ ಸಮಕ್ಷಮ
ಸಂಘಟನೆಯಲ್ಲಿ ಬಲವಿದೆ ಎಂಬ ಮಾತಿನಲ್ಲಿ ಅಚಲ ನಂಬಿಕೆ ಇರಿಸಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಕ್ರೀಡಾ ಚಟುವಟಿಕೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಮ್ಮೆಯ ಸೇವಾ ಸಮಿತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ರಿಜಿಸ್ಟರ್ಡ್ ಸಮಿತಿ ಬಳಂಜ ಇವರಿಗೆ ಸಮರ್ಪಿಸುವ ಸೇವಾಶ್ರೀ 2024 ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇವರು ಎಂಬ ಮಾನವತಾ ಸಂದೇಶವನ್ನು ಜಗತ್ತಿಗೆ ಸಾರಿದ ಬ್ರಹ್ಮಶ್ರೀ ನಾರಾಯಣಗುರುಗಳ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು 1979ರಲ್ಲಿ ಬಳಂಜ ಎಲ್ಯೂಟು ರಾಜೇಂದ್ರ ಪೂಜಾರಿಯವರ ಮನೆಯಲ್ಲಿ ಹಿರಿಯರಾದ ಕೆ ವಸಂತ ಸಾಲ್ಯಾನ್ರವರ ನೇತೃತ್ವದಲ್ಲಿ ಸಂಘಟನಾ ಶಕ್ತಿಯ ಮಹತ್ವವರಿತು ಪ್ರಥಮ ಸಭೆಯನ್ನು ನಡೆಸಿ ಆರಂಭಿಕ ಹೆಜ್ಜೆ ಊರಿದ ಸಂಸ್ಥೆಯೇ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಬಳಂಜ. ಸ್ವಂತ ಕಟ್ಟಡದ ಕನಸನ್ನು ಕಂಡು ಭದ್ರ ತಳಹದಿಯನ್ನು ಹಾಕಿ ಸಂಘದ ಚುಕ್ಕಾಣಿಯನ್ನು ಹಿಡಿದು ಕೆಲಸ ಮಾಡಿದವರು ನೋಣಯ್ಯ ಪೂಜಾರಿ ಎಲ್ಯಟ್ಟು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಕೃಷ್ಣಪ್ಪ ಪೂಜಾರಿ ಹಾಗೂ ಆಡಳಿತ ಮಂಡಳಿ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಮಾತಿನಂತೆ ಸ್ವಜಾತಿ ಬಾಂಧವರ ಮನೆ ಮನೆಗೆ ತೆರಳಿ ಅವರ ಮನದ ಕದವ ತಟ್ಟಿ ಅವರಿಗೆ ಅರಿವನ್ನು ಬಿತ್ತಿ ಬಳಂಜ ಬೊಳ್ಳಾಜಿ ಪರಿಸರದಲ್ಲಿ ಸುಮಾರು 60 ಸೆನ್ಸ್ ಜಾಗದಲ್ಲಿ 1973ರಲ್ಲಿ ಸ್ವಂತ ಕಟ್ಟಡವು ಎದ್ದು ನಿಲ್ಲುವಂತೆ ಮಾಡಿದ ಇಚ್ಛಾಶಕ್ತಿಯ ಸೇವಾ ಬಂಧುಗಳನ್ನು ಹೊಂದಿದ ಸಂಸ್ಥೆ ಇದಾಗಿದೆ. ಸಂಘವು 45 ವರ್ಷಗಳ ಪರಂಪರೆಯನ್ನು ಹೊಂದಿದ್ದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕಲೆ, ಸಾಹಿತ್ಯ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವುದು ಸಾಧನೆಯೇ ಸರಿ. ಈ ಸೇವಾ ಸಮಿತಿಯು 10 ಹಲವು ಧಾರ್ಮಿಕ ಆಚರಣೆಗಳನ್ನು, ಪೂಜೆಗಳನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಬರುತ್ತಿದ್ದು ತನ್ನ ಚಟುವಟಿಕೆಯ ವೇಗವನ್ನು ಇಮ್ಮಡಿಗೊಳಿಸುತ್ತಿರುವುದು ಗಮನಾರ್ಹ. ಸಂಘವು ತನ್ನ ಕಾರ್ಯಚಟುವಟಿಕೆಯ ವಿಸ್ತೃತ ಭಾಗವಾಗಿ ಅಂಗಸಂಸ್ಥೆಗಳಾದ ಯುವ ಬಿಲ್ಲವ ವೇದಿಕೆ, ಮಹಿಳಾ ಬಿಲ್ಲವ ವೇದಿಕೆಯನ್ನು ಹುಟ್ಟುಹಾಕಿ ಅದರ ಮೂಲಕ ತುಳುನಾಡು ಸಂಸ್ಕೃತಿಯ ಆಷಾಢ ಕಾರ್ಯಕ್ರಮ, ಜನಪದ ಕಾರ್ಯಕ್ರಮ, ಮಹಿಳಾ ದಿನಾಚರಣೆ, ಶೈಕ್ಷಣಿಕ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಅಭಿನಂದನಾರ್ಹ. ಗೌರವಾಧ್ಯಕ್ಷ ಎಚ್ ಧರ್ನಪ್ಪ ಪೂಜಾರಿ, ಗೌರವ ಮಾರ್ಗದರ್ಶಕ ಕೆ ವಸಂತ ಸಾಲ್ಯಾನ್ ಹಾಗೂ ಸರ್ವ ಸದಸ್ಯರು ಕೂಡುವಿಕೆಯಿಂದ ಸಂಸ್ಥೆಯ ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡು 1 ಕೋಟಿ ವೆಚ್ಚದಲ್ಲಿ ಭವ್ಯವಾದ ಸುಂದರ ಸಮುದಾಯ ಭವನದ ನಿರ್ಮಾಣದ ಕಾರ್ಯದಲ್ಲಿ ಸದಸ್ಯರೆಲ್ಲರೂ ಭಾಗಿಗಳಾಗಿ ಯಶಸ್ಸನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸಮಾಜಮುಖಿ ಚಿಂತನೆ ಹೊಂದಿರುವ ಈ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಪುಸ್ತಕ ವಿತರಣೆ, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ, ಆರ್ಥಿಕ ನೆರವು, ಅನಾರೋಗ್ಯ ಪೀಡಿತರಿಗೆ ಸಹಾಯ ಹಸ್ತ, ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಶಿಬಿರ, ಯೋಗ, ಭಜನೆ, ಭರತನಾಟ್ಯ, ಗುರುಪೂಜೆ, ದೀಪಾವಳಿ ಆಚರಣೆ, ಬೊಳ್ಳಜ್ಜ ದೈವದ ಅಗೆಲು ಸೇವೆ, ಕ್ರೀಡಾಕೂಟ, ಸರ್ವೇಶ್ವರಿ ದೇವಿಯ ಪೂಜೆ, ವೈಭವದ ಶ್ರೀ ಶಾರದೋತ್ಸವ, ಶಿವಗಿರಿ ಯಾತ್ರೆ ಮೊದಲಾದ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು ಇದರ ಸೇವಾ ಕಾರ್ಯಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ. ಸಂಸ್ಥೆಯ ಸುದೀರ್ಘ ವರ್ಷಗಳ ಸೇವೆಗೆ ಸಂಘದ ಅಧ್ಯಕ್ಷ, ಯುವ ಸಂಘಟಕ, ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ ಪೂರ್ವಾಧ್ಯಕ್ಷ ಶ್ರೀ ಸಂತೋಷ್ ಪಿ ಕೋಟ್ಯಾನ್ ಬಳಂಜರ್ ಅವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವುದು ಸಂಸ್ಥೆಯ ಕಾರ್ಯಚಟುವಟಿಕೆಗಳಿಗೆ ಸಂಧ ಗೌರವವಾಗಿದೆ. ಸಂಸ್ಥೆಯ ಸೇವೆ ಮತ್ತು ಸಾಮಾಜಿಕ ಚಿಂತನೆಯನ್ನು ಗುರುತಿಸಿ ಜೆಸಿ ಸಪ್ತಾಹದ ಈ ಶುಭ ಸಂದರ್ಭದಲ್ಲಿ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲು ಸಂತೋಷ ಪಡುತ್ತಿದ್ದೇವೆ. ಜೆಎಫ್ಎಂ ರಂಜಿತ್ ಹೆಚ್ಡಿ ಅಧ್ಯಕ್ಷರು, ಜೆಸಿ ಅನುದೀಪ್ ಜೈನ್ ಕಾರ್ಯದರ್ಶಿ, ಜೆಎಫ್ಡಿ ಶಂಕರ್ ರಾವ್ ನಿಕಟಪೂರ್ವ ಅಧ್ಯಕ್ಷರು, ಜೆಎಫ್ಎಂ ಹೇಮಾವತಿ ಕೆ ಸಪ್ತಾಹ ಸಂಯೋಜಕರು, ಜೆಸಿ ರಕ್ಷಿತ್ ಅಂಡಿ ಜೆ ಸಪ್ತಾಹ ಸಂಯೋಜಕರು, ಪೂರ್ವಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಘಟಕದ ಪೂರ್ವ ಅಧ್ಯಕ್ಷರುಗಳೆಲ್ಲ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿಯ ಎಲ್ಲ ಪೂರ್ವಾಧ್ಯಕ್ಷರುಗಳು, ಸದಸ್ಯರುಗಳು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ನಮ್ಮ ಘಟಕದ ಪೂರ್ವಾಧ್ಯಕ್ಷರುಗಳು, ಜೆಸಿರೇಟ್ ಪೂರ್ವಾಧ್ಯಕ್ಷರುಗಳು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ.
ಎಲ್ಲರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದೆ ಗುರುತಿಸುವಿಕೆ JC ವಿಜಯವಾಣಿ ಪತ್ರಿಕೆಯ ವರದಿಗಾರರಾಗಿರುವಂಥ JC ಸದಸ್ಯರು JC ಗಣೇಶ್ ಶಿರ್ಲಾಲ್ ಇವರನ್ನು ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೂ ಖ್ಯಾತ ಉದ್ಯಮಿಗಳು JC ಜಗದೀಶ್ ಬಳಂಜ ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸುತ್ತಿದ್ದೇನೆ. ಹಾಗೂ ಯುವಕ ಮಂಡಲ ರಿಜಿಸ್ಟರ್ಡ್ ಬಳಂಜ ಇದರ ಅಧ್ಯಕ್ಷರಾಗಿರುವಂಥ ಸುಖೇಶ್ ಪೂಜಾರಿ ನಿಮ್ಮನ್ನು ಕೂಡ ಗುರುತಿಸಿ ಗೌರವಿಸುತ್ತಿದ್ದೇನೆ. ಮುಂದೆ ನಮ್ಮನ್ನುದ್ದೇಶಿಸಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ವಿದ್ವತ್ PU ಕಾಲೇಜ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಸುಭಾಷ್ ಚಂದ್ರ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ರಿಗೂ ವಂದನೆಗಳು. ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಸಾಧನೆಗೈದ JC ಬೆಳ್ತಂಗಡಿ ಮಂಜುಶ್ರೀ ಇದರ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ JC ಸಪ್ತಾಹ 2024 ಇದರ 2ನೇ ದಿನದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ JC ಬೆಳ್ತಂಗಡಿ ಮಂಜುಶ್ರೀ ಇದರ ಅಧ್ಯಕ್ಷರಾಗಿರುವಂಥ JFM ರಂಜಿತ್ ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂಥ ಧರ್ಮೇಂದ್ರ ಕುಮಾರ್ ಅವರೇ, ನಾಗೇಶ್ ರವರೇ ಹಾಗೂ ಜಯ ಪೂಜಾರಿಗಳವರೇ, JCI ಮಂಜುಶ್ರೀ ಇದರ ಎಲ್ಲ ಯುವಕರೇ, JCIಗಳೇ, ಆತ್ಮೀಯ JC ಮಿತ್ರರೇ ಹಾಗೂ ಆಹ್ವಾನಿತರೇ, ಪ್ರತಿ ವರ್ಷ ಜಾತ್ರೆ ನಮ್ಮದು ಯಾವುದಾದ್ರೂ ದೇವಸ್ಥಾನ ಇದ್ದರೆ ಜಾತ್ರೆಗಳು ನಡೆಯುತ್ತೆ, 1 ವಾರದ 8 ದಿವಸದ ಹೀಗೆ. ಹಾಗೆಯೇ JCಯಲ್ಲೂ ಕೂಡ ಇದೊಂದು ವಾರ್ಷಿಕೋತ್ಸವ ಇದ್ದಾಗೆ 1 ವಾರ JCಯ ವಿವಿಧ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ. ನಮ್ಮ ಅಧ್ಯಕ್ಷರು ನನ್ನ ಮುಂದೆ ಒಂದು ದೊಡ್ಡ ಪುಸ್ತಕವನ್ನು ಇಟ್ಟರು. ನಾನು ನೋಡಿದೆ, ಅದರಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಅವರ ಅವಧಿಯಲ್ಲಿ ಮಾಡಿದ್ದಾರೆ. ಬಹಳ ಖುಷಿಯಾಯಿತು. ಒಂದಕ್ಕಿಂತ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. JCಯ ಮುಖ್ಯ ಉದ್ದೇಶ ಕೂಡ ಅದೇ. ಏನಂತ ಹೇಳಿದರೆ, ಸಮಾಜಕ್ಕೆ ಉತ್ತಮ ನಾಯಕರನ್ನು ತಯಾರು ಮಾಡಿ 40 ವರ್ಷಕ್ಕಾಗುವಾಗ ಸಮಾಜಕ್ಕೆ ಒಬ್ಬ ಉತ್ತಮ ನಾಯಕನನ್ನು ಕೊಡುಗೆಯಾಗಿ ನೀಡುವಂಥದ್ದು. ಅದಕ್ಕಾಗಿ JCಯಲ್ಲಿ ಎಲ್ಲ ಅವಕಾಶಗಳನ್ನು ಆ ಒಂದು ಅವಧಿಯಲ್ಲಿ ಅದರ ಅಧ್ಯಕ್ಷರಿಗೆ ನೀಡಲಾಗುತ್ತೆ. ಈ ಒಂದು JC ಸಪ್ತಾಹ ಕೂಡ ಒಂದು ಮಾರ್ಕೆಟಿಂಗ್. ಯಾಕಂತ ಹೇಳಿದರೆ, ಇದರಲ್ಲಿ ನಮ್ಮ JCಯನ್ನು ನಾವು ಪಬ್ಲಿಕ್ಕಿಗೆ ನಾವು ಪ್ರೆಸೆಂಟ್ ಮಾಡ್ತೇವೆ. ನಮ್ಮದು JC ಸಪ್ತಾಹದಲ್ಲಿ ನಾವು ಮಾರ್ಕೆಟಿಂಗ್ ಮಾಡ್ತೇವೆ. JCಯ ವಿಶೇಷತೆ ಅಂತ ಹೇಳಿದರೆ, JCಯ ಯಾವುದೇ ಕಾರ್ಯಕ್ರಮ ಆಗಲಿ, ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರದ ಅಧ್ಯಕ್ಷರು ಬಂದರೂ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋದು JC ಅಧ್ಯಕ್ಷರು. ಉಳಿದವರಿಗೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬಂದರೂ ಕೂಡ ಅವರು ಮುಖ್ಯ ಅತಿಥಿಗಳಾಗಿ ಇರಬೇಕು. ಯಾಕಂತ ಹೇಳಿದರೆ, ಇದು JCಯಲ್ಲಿ ಎಲ್ಲ ಬೇರೆ ಸಂಘ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, 2ನೇ ಅವಧಿಗೆ ಅಧ್ಯಕ್ಷರಾಗೋದು, 3ನೇ ಅವಧಿಗೆ ಅಧ್ಯಕ್ಷರಾಗೋದು ಅಂತ ಇರುತ್ತೆ. ಆದರೆ JCಯಲ್ಲಿ ಒಂದೇ ಒಂದು ಸಲ ಅವಕಾಶ ಸಿಗುವಂಥದ್ದು. ನಾನು ಕೂಡ 1996 JCಯ ಪ್ರೆಸಿಡೆಂಟ್ ಆಗಿದ್ದೆ. ಆದರೆ ನಾನೊಬ್ಬ ಆಕ್ಸಿಡೆಂಟಲ್ ಪ್ರೆಸಿಡೆಂಟ್. ಯಾಕಂತ ಹೇಳಿದರೆ, ನಾನು 1995 ಮೇ ತಿಂಗಳಲ್ಲಿ JCಗೆ ಸೇರಿದ್ದು. JCಗೆ ಸೇರಿ JCಯ ಪರಿಚಯ ಆಗೋದಕ್ಕಿಂತ ಮೊದಲೇ 2 ತಿಂಗಳಾಗಿತ್ತು. ನಾನು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಬ್ಯಾಂಗ್ಳೂರಿಗೆ ಹೊರಟು ಬಂದಿದ್ದೆ. ಆದರೆ ನಾನು ಮೀಟಿಂಗ್ ಮುಗಿಸಿ ಹೋಗು ಅಂತ ಹೇಳಿ ಮೀಟಿಂಗ್ಗೆ ಬರುವಾಗ ಎಲ್ಲರೂ ಸೇರಿ ನನ್ನನ್ನು ಅಧ್ಯಕ್ಷರು ಮಾಡಿದರು. ನಿಜವಾಗಿ ಆದರೆ ಆ ರೀತಿ ಆಗೋದು JCಯಲ್ಲಿ
ಅವಕಾಶಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದ ಹಾಗೆ. ಯಾವುದೇ ಒಬ್ಬ ಅಧ್ಯಕ್ಷ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಅವನು 5 ವರ್ಷ ಆದರೂ JCಯಲ್ಲಿ ಇರಬೇಕು. ಕನಿಷ್ಠ ಪಕ್ಷ ಯಾವುದಾದ್ರೂ ಒಂದು ಒಳ್ಳೆಯ ಹುದ್ದೆಯನ್ನು ಅವನು ಅಲಂಕರಿಸಬೇಕು. ಅಟ್ಲೀಸ್ಟ್ ಸೆಕ್ರೆಟರಿ, ಟ್ರೆಷರರ್ ಅಥವಾ ವೈಸ್ ಪ್ರೆಸಿಡೆಂಟ್ ಲೋಮ್ ಅಷ್ಟು ಆಗಿದ್ರೆ ಅವನಿಗೆ ಎಲ್ಲ ವಿಷಯಗಳು ತಿಳಿದಿರ್ತದೆ. ಆನಂತರ ಅವನು ಅದನ್ನು JC ಆಗೋದಕ್ಕಿಂತ ಮೊದಲಿನ ವರ್ಷವೇ ಅವನು ಪ್ರಿಪೇರ್ ಆಗಬೇಕು. ಅದಕ್ಕೆ ನಾನು ಬರುವ ವರ್ಷ ಅಧ್ಯಕ್ಷನಾದರೆ ಏನೆಲ್ಲ ಮಾಡಬೇಕು, ಅವನಿಗೆ ಆಲೋಚನೆ ಮಾಡುವಂತಹ ಒಂದು ಅವಕಾಶ ಸಿಕ್ಕಿರಬೇಕು. ಆದರೂ ಕೂಡ ನಮಗೆ 2 ತಿಂಗಳಲ್ಲಿ ನಾನು ಪ್ರೆಸಿಡೆಂಟ್ ಆದರೂ ಕೂಡ ನಮ್ಮ ಹಿರಿಯ JCಗಳು ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದ್ರು. ಅತ್ಯುತ್ತಮ JC ಆಗಿ ನಮ್ಮದು ಹೊರ ಬಂದಿತ್ತು. 100% ಎಫಿಷಿಯನ್ಸಿ ಬಂದಿತ್ತು. ಒಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡಿದ್ದೆವು. ಆ ವರ್ಷದ 100% ಎಫಿಷಿಯನ್ಸಿ ಕೂಡ ಬಂದಿತ್ತು. ಎಲ್ಲ ವಿಷಯದಲ್ಲೂ ನಾವು ಒಳ್ಳೆಯ ಒಂದು ಪ್ರಗತಿಯನ್ನು ಮಾಡಿದ್ದೇವೆ. ಆದರೆ ಒಂದು ವೇಳೆ ನಾನು ಇನ್ನೂ ಕೂಡ ಹೇಳೋದು, ನಮ್ಮ JCಯಲ್ಲಿ ನಾವು ಏನು ಬೆಳ್ತಂಗಡಿ ಮಂಜುಶ್ರೀ JCಯಲ್ಲಿ ಇಂಥ ಒಂದು ಅವಕಾಶವನ್ನು ಕೊಡುವಾಗ ಕೊನೆ ಪಕ್ಷ 1 ವರ್ಷ ಆದರೂ ಅವರಿಗೆ ಒಂದು ಒಳ್ಳೆಯ ಸ್ಥಾನ ಸಿಕ್ಕಿರಬೇಕು. JCಯ ಮುಖ್ಯ ಉದ್ದೇಶ ಕೂಡ ಅದೇ. ಸಮಾಜಕ್ಕೆ ನಾನು ಹೇಳಿದೆ, ಒಂದು ಉತ್ತಮ ನಾಯಕನನ್ನು ರೆಡಿ ಮಾಡಿ ಕೊಡುವಂಥದ್ದು ಕೆಲಸ. ಅದಕ್ಕಾಗಿ JCಯ ಸ್ಟಾರ್ಟ್ ಆಗೋದು 18ನೇ ವರ್ಷಕ್ಕೆ. 18ನೇ ವರ್ಷದಿಂದ 40 ವರ್ಷದವರೆಗೆ ಅವರಿಗೆ JCಯಲ್ಲಿ ಅವರು ಆ್ಯಕ್ಟಿವ್ ಮೆಂಬರ್ಸ್ ಆಗಿರ್ತಾರೆ. 40 ವರ್ಷದ ನಂತರ ಅವರು ಆ್ಯಕ್ಟಿವ್ ಮೆಂಬರ್ಸ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಮತ್ತೆ ಅವರು ಬೇರೆ ಯಾವುದೇ ಸಂಸ್ಥೆಗೆ ಸೇರ್ಬೋದು ಅಥವಾ JCಯಲ್ಲಿ ಉಳಿದವರೊಟ್ಟಿಗೆ ಸೇರಿ ತಮ್ಮ ಕಿರಿಯರಿಗೆ ಮಾರ್ಗದರ್ಶನವನ್ನು ಮಾಡ್ಬೋದು. ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ತೇವೆ. ಪ್ರತಿಯೊಂದು ಅವಕಾಶದಲ್ಲೂ ಕೂಡ ನಾವು ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ ಲೀಡರ್ಸ್ಗಳನ್ನು ಪ್ರಿಪೇರ್ ಮಾಡ್ತೇವೆ. ಇಲ್ಲಿ ಸಿಗುವಂತಹ ಅವಕಾಶಗಳನ್ನು ಯಾವಾಗ ನಾವು JC ಸೇರ್ತೇವ, ಇದರಲ್ಲಿ ಸಿಗುವಂಥ ಎಲ್ಲ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಂಡ್ರೆ ಮಾತ್ರ ನಾವು JC ಸೇರಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇದರಲ್ಲಿ ಅನೇಕ ತರಬೇತಿಗಳಿರುತ್ತೆ. ಲೀಡರ್ಶಿಪ್ ಟ್ರೈನಿಂಗ್ ಇರ್ಬೋದು, ಅಥವಾ ಪಬ್ಲಿಕ್ ರಿಲೇಷನ್ಶಿಪ್ ಆಗಿರ್ಬೋದು, PR ಪ್ರೋಗ್ರಾಮ್ಸ್, ಅಥವಾ CAPP ಚೇರ್ಮನ್ಶಿಪ್ ಆ್ಯಂಡ್ ಪಾರ್ಲಿಮೆಂಟರಿ ಪ್ರೊಸೀಜರ್ಸ್. ಹೆಚ್ಚಿನ ಅಂಶ ಇದು JCಯಲ್ಲಿ ಮಾತ್ರ ನಡೀತಾ ಇರ್ತದೆ. ಒಂದು ವೇಳೆ ಇದನ್ನು ನಮ್ಮ ಎಲ್ಲ MLA MP ಗಳಿಗೆ ಮತ್ತು ಇವರಿಗೆ ರಾಜಕೀಯದಲ್ಲಿ ಯಾರು ಧುರೀಣರು ಇರ್ತಾರೆ ಅವರಿಗೆ ಅತಿ ಸೂಕ್ತ ಅಂತ ಅನಿಸ್ತೇನೆ. ಯಾಕಂತ ಹೇಳಿದರೆ, ಈ ಕಾರ್ಯಕ್ರಮದ ಈ ಒಂದು ಟ್ರೈನಿಂಗ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾವುದೇ ಒಂದು ಸಭೆ ನಡೆಯುವಾಗ ಅಧ್ಯಕ್ಷರಿಗೇನೆ ಸಂಪೂರ್ಣ ಅಧಿಕಾರ ಇರೋದು. ಯಾರಾದರೂ ಒಬ್ಬ ಮಾತಾಡಬೇಕಾದ್ರೂ ಕೂಡ ಅಧ್ಯಕ್ಷರಿಂದ ಅನುಮತಿಯನ್ನು ಪಡೆಯಬೇಕು. ಅಧ್ಯಕ್ಷರ ಅನುಮತಿಯನ್ನು ನೀಡಿದ ಮೇಲೆ ಮಾತ್ರ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಇರೋದು. ಆ ನಂತರ ಯಾವುದೇ ವ್ಯಕ್ತಿ ಮಾತಾಡುವಾಗ ಅಧ್ಯಕ್ಷರ ಮೂಲಕವೇ ಅದು ರವಾನೆ ಆಗಬೇಕು. ಮ್ಯೂಚುವಲ್ ಆಗಿ ಯಾರು ಮಾತಾಡಿಕೊಳ್ಳುವ ಹಾಗಿಲ್ಲ. ಇದೆಲ್ಲ ತುಂಬ ಇದೆ. CAPPಯಲ್ಲಿ ಬಹಳ ಒಂದು ಅರ್ಥಪೂರ್ಣವಾದ ತರಬೇತಿ ಅದು. ಹೆಚ್ಚಿನ ಅಂಶ ಈ JC ಕಾರ್ಯಕ್ರಮದಲ್ಲಿ CAPPಯನ್ನು ನಮ್ಮ MLA MP ಗಳಿಗೆ ಮತ್ತೆ ಎಲ್ಲ ಮಾಡಿದರೆ ಹೆಚ್ಚಿನ ಅಂಶ ಒಂದು ಸದನ ಕಲಾಪಗಳು ಬಹಳ ಒಂದು ಸುಸೂತ್ರವಾಗಿ ನಡೀಬಹುದು ಅಂತ ನನ್ನ ಅನಿಸಿಕೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಊರಿಗೆ ಹೊಸಬ. ಯಾಕಂತ ಹೇಳಿದರೆ ನಾನು ಮೂಡುಬಿದ್ರೆಯವ. ಆದರೂ ಕೂಡ ನನ್ನನ್ನು ಇವತ್ತು ಈ ಒಂದು ವೇದಿಕೆಗೆ ಕರೆಸಿದ್ದೀರಿ. ನಾನು ಗುರುವಾಯಣಕೆರೆಗೆ ಒಂದು ಒಳ್ಳೆಯ ಸಂಸ್ಥೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಮಿತ್ರರೊಡೆಗೆ ಸೇರಿ ನಾವೊಂದು ವಿದ್ವತ್ PO ಕಾಲೇಜನ್ನು ಮಾಡುವ ಉದ್ದೇಶದಿಂದ ನಾನು ಆ್ಯಕ್ಚುಲಿ ಗುರುವಾಯಣಕೆರೆಗೆ ಬಂದಿದ್ದೇನೆ. ಇಲ್ಲಿ ನಮಗೆ ಎಲ್ಲರೂ ಕೂಡ ಬಹಳ ಸಹಕಾರವನ್ನು ನೀಡಿದ್ದಾರೆ. ಒಂದು ಉತ್ತಮ ಸಂಸ್ಥೆಯಾಗಿ ಬೆಳೆಸುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ. ಇದರಲ್ಲೂ ನಾವು ಬಹಳ ಒಂದು ಅಚ್ಚುಕಟ್ಟಾಗಿ ನಾವು ವೀಕ್ಷಣೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೂ ಮೂಲ ಕಾರಣ ಏನಂತ ಹೇಳಿದರೆ JCಯಲ್ಲಿ ಮೆಂಬರ್ ಆಗಿರುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡ್ತಾ ಇದ್ದಾನಂತ ಆದರೆ ಕೆಲವು ಸಲ ನಾವು ನೋಡ್ತಾ ಇದ್ದರೆ ಅವರು ಯಾವಾಗಲಾದರೂ ಒಮ್ಮೆ JC ಮೆಂಬರ್ ಆಗಿರ್ತಾರೆ. JC ಮೆಂಬರ್ಸ್ ಯಾರು ಆಗಿರ್ತಾರ ಅವರಿಗೆ ಎಲ್ಲ ಗುಣಗಳು
ಏನಂತ ಹೇಳಿದರೆ ಒಂದು ಸಂಘಟನೆಯ ಗುಣ, ಸಂಘಟನೆಯನ್ನು ಹೇಗೆ ಮಾಡಬೇಕು, ನಮ್ಮ ಉಳಿದ ಸದಸ್ಯರನ್ನು ಸೇರಿಕೊಂಡು ಯಾವ ರೀತಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು, ಸುಸೂತ್ರವಾಗಿ ಮಾಡುವಂಥದ್ದು. ನಮ್ಮ JC ಕ್ರೀಡ್ ಕೂಡ ಹಾಗೆ. ಇಲ್ಲಿ ನಮ್ಮಲ್ಲಿ ಪ್ರಾರ್ಥನೆ ಇರಲ್ಲ, JC ಕ್ಲಬ್ಬಿಗೆ ಪ್ರಾರ್ಥನೆ ಇರಲ್ಲ. ನಮ್ಮದು JC ಕ್ರೀಡ್ ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಇದರ JC ಕ್ರೀಡನ್ನು ನಾವು ಕರೆಕ್ಟಾಗಿ ಕೇಳಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಈ ಒಂದು ಸಂಸ್ಥೆ ಸಮಾಜಕ್ಕಾಗಿ ಕೆಲಸ ಮಾಡ್ತದೆ ಎಂಬುದನ್ನು ನಾವು ಈ ಮೂಲಕ ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಮಂಜುಶ್ರೀ JC ಕ್ಲಬ್ ಇದಕ್ಕೆ ನಾನು ಧನ್ಯವಾದಗಳನ್ನು ನೀಡ್ತಾ, ಮುಂದೆಯೂ ಕೂಡ ನಿಮ್ಮ ಈ ಸಂಸ್ಥೆಯಲ್ಲಿ ಸಮಾಜಕ್ಕೆ ಬೇಕಾಗುವಂಥ ಒಳ್ಳೆಯ ಕಾರ್ಯಕ್ರಮಗಳು ನಡೆಯಲಿ, ಸಮಾಜದಲ್ಲಿ ಇರುವಂಥ ಎಲ್ಲ ಯುವಕರಿಗೂ ಕೂಡ ಒಂದು ಒಳ್ಳೆಯ ಗುಣಮಟ್ಟದ ಒಂದು ತರಬೇತಿಯನ್ನು ನೀಡುವಲ್ಲಿ ಕೂಡ ಹೆಚ್ಚಾಗಿ ನಾವು ಎಲ್ಲ ಸ್ಕೂಲ್ಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ನಮ್ಮದು JC ಕ್ಲಬ್ಬಲ್ಲಿ ನಾವು ಹೆಚ್ಚಾಗಿ ಮಾಡುವಂಥದ್ದು ಅಂತ ಹೇಳಿದರೆ ತರಬೇತಿ ಕಾರ್ಯಕ್ರಮ. ಈ ತರಬೇತಿ ಕಾರ್ಯಕ್ರಮಗಳಲ್ಲೂ ಕೂಡ JC ಸಂಸ್ಥೆ ಅನೇಕ ತರಬೇತುದಾರಗಳನ್ನು ಪ್ರತಿ ವರ್ಷ ಕೂಡ ರೆಡಿ ಮಾಡ್ತಾ ಇದೆ. ಅದು ಝೋನ್ ಲೆವೆಲ್ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದ್ದಿರ್ಬೋದು. ಹೆಚ್ಚಿನ ಎಲ್ಲ ರಾಷ್ಟ್ರೀಯ ಮಟ್ಟದ ತರಬೇತುದಾರರು ಕೂಡ, ಯಾರು ನಮ್ಮಲ್ಲಿ ರಾಷ್ಟ್ರೀಯ ಮಟ್ಟದ ತರಬೇತುದಾರರು TVಯಲ್ಲೆಲ್ಲ ನೋಡಿರ್ಬೋದು, ಅವರೆಲ್ಲರೂ ಕೂಡ ಹೆಚ್ಚಿನವರು JC ಮೂಲದಿಂದಲೇ ಬಂದವರು. ಇಂಥ ಒಂದು ಸಂಸ್ಥೆ ಅನೇಕ ತರಬೇತುದಾರರನ್ನು ನಿರ್ಮಿಸಿರುತ್ತೆ. ಈ ತರಬೇತುದಾರರ ಸಹಾಯದಿಂದ ಅತ್ಯಂತ ಹೆಚ್ಚು ಕೆಲಸ ಮಾಡಬೇಕಾದಂತ ಹೇಳಿದರೆ ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಒಂದು ಒಳ್ಳೆಯ ತರಬೇತಿ ಕಾರ್ಯಕ್ರಮಗಳನ್ನು, ಅದು ಲೀಡರ್ಶಿಪ್ ಆಗಿರ್ಬೋದು ಅಥವಾ PR ಪ್ರೋಗ್ರಾಮ್ಸ್ ಇರ್ಬೋದು, ಇಂಥ ಕಾರ್ಯಕ್ರಮವನ್ನು ನೀಡಿ ಒಂದು ಒಳ್ಳೆಯ ಯುವಜನತೆಯನ್ನು ತಯಾರಿಸುವಲ್ಲಿ ಮಂಜುಶ್ರೀ JC ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತಾ, ಈ ಒಂದು ಕಾರ್ಯಕ್ರಮ ಮತ್ತು ಈ JC ಸಪ್ತಾಹ ಅತ್ಯಂತ ಫಲಪ್ರದವಾಗಲಿ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಸವಿಸ್ತಾರವಾಗಿ JC ಸಂಸ್ಥೆ ಅಂದರೆ ಏನು, ಅದರ ತತ್ವ ಉದ್ದೇಶಗಳೇನು, ಅದರ ಯುವಕರಿಗೆ ಅದರಿಂದ ಆಗುವ ಪ್ರಯೋಜನಗಳೇನು ಎನ್ನುವ ಬಗ್ಗೆ ನಮಗೆ ತಿಳಿ ಹೇಳಿದಂಥ ವಿದ್ವತ್ PU ಕಾಲೇಜಿನ ಅಧ್ಯಕ್ಷರಾಗಿರುವಂಥ ಸುಭಾಷ್ ಚಂದ್ರ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಮುಂದೆ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಮಾರ್ನಿಂಗ್ ಹಾಗೂ ಈವ್ನಿಂಗ್ ಕಾರ್ಯಕ್ರಮಗಳ ಪ್ರಾಯೋಜಕತ್ವವನ್ನು ವಹಿಸಿರುವವರು ಮುಳಿಯ ಸಂಸ್ಥೆ, ಮುಖ್ಯ ರಸ್ತೆ ಬೆಳ್ತಂಗಡಿ, ಹಾಗೂ ಪವರ್ ಆನ್ ಬ್ಯಾಟ್ರಿ ಆ್ಯಂಡ್ ಡ್ರೀಮ್ ಡೀಲ್ ಗ್ರೂಪ್ ಹಾಗೂ GK ಬಜಾರ್, ಗುರೇನ್ಕೆರೆ, ಬೆಳ್ತಂಗಡಿ. ಮುಂದೆ ಗುರುತಿಸುವಿಕೆ ಗುರುನಾರಾಯಣ ಸ್ವಾಮಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿಯ ಮಾಜಿ ಅಧ್ಯಕ್ಷರುಗಳಾಗಿರುವಂಥ ಬಾಲಕೃಷ್ಣ ಪೂಜಾರಿ ಅವರನ್ನು ಗುರುತಿಸ್ತಿದ್ದೇನೆ. ತೇಜ ಪೂಜಾರಿ ಸುಧಾಮ ಅವರನ್ನು ಗುರುತಿಸ್ತಿದ್ದೇನೆ. ಪ್ರವೀಣ್ ಕುಮಾರ್ HS ಗುರುತಿಸ್ತಿದ್ದೇನೆ. ದಿನೇಶ್ ಪೂಜಾರಿ ಅಂತಾರೆ ಇದ್ದೀರಿ, ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಹಾಗೂ ಬಳಂಜದ ಉದ್ಯಮಿಗಳಾಗಿರುವಂಥ ಪ್ರವೀಣ್ ಪೂಜಾರಿ ಹಾಗೂ ಶರತ್, ರಂಜಿತ್ ಹಾಗೂ ದುಗ್ಗಯ್ಯ ಪೂಜಾರಿ, ನಿಮ್ಮನ್ನೆಲ್ಲ ಗುರುತಿಸಿ ಗೌರವಿಸ್ತಿದ್ದೇನೆ. ಮುಂದೆ ಅವಕಾಶ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಹೊರವರಾಗಿರುವಂಥ ಬ್ಲಾಕ್ ಕಾಂಗ್ರೆಸ್ ನಗರ ಸಮಿತಿ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂಥ KM ನಾಗೇಶ್ ಕುಮಾರ್ ಗೌಡ ಅವರಿಗೆ. ಎಲ್ರಿಗೂ ಈ ಮುಸ್ಸಂಜೆಯ ಶುಭಾಶಯಗಳನ್ನು ತಿಳಿಸ್ತಾ, JCI ಬೆಳ್ತಂಗಡಿ ಮಂಜುಶ್ರೀ ಸುಧಾಮ JC ಸಪ್ತಾಹ 2024 ಇದರ ಸ್ನೇಹ ಸಾಧನೆ ಸಮ್ಮಿಲನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ 2ನೇ ದಿನದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀತಿದೆ. ಈ ಸಭೆಯ ಸಭಾಧ್ಯಕ್ಷರಾದಂತಹ ರಂಜಿತ್ HD ಅವರೇ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶಂಕರ್ ರಾವ್ ಹಾಗೂ ಮುಖ್ಯ ಅತಿಥಿಗಳಾದಂತಹ ವಿದ್ವತ್ PU ಕಾಲೇಜ್ ಅಧ್ಯಕ್ಷರಾದಂತಹ ಸುಭಾಷ್ ಚಂದ್ರಯ್ಯ ಅವರೇ, ಧರ್ಮೇಂದ್ರ ಕುಮಾರ್ ಅವರೇ, ಹಾಗೂ ಶ್ರೀ ಜಯ ಪೂಜಾರಿ ಅವರೇ, ಹಾಗೂ JCIಯ
ಕಾರ್ಯದರ್ಶಿಯಾದಂತಹ ಅನುದೀಪ್ ಜೈನ್ ಅವರೇ, ಹಾಗೂ ಸಪ್ತಾಹ ಸಂಯೋಜಕರಾದಂತಹ ಹೇಮಾವತಿಕೆಯವರೇ, ಹಾಗೂ ಲೇಡೀಸ್ ಜೆಸಿ ಸಂಯೋಜಕರಾದಂತಹ ಶ್ರುತಿ ರಂಜಿತ್ ಅವರೇ, ಹಾಗೂ ಕೋಶಾಧಿಕಾರಿಯಾದಂತಹ ಮಮಿತಾ ಸುಧೀರ್ ಅವರೇ, ಹಾಗೂ ಜೆಸಿ ಅಧ್ಯಕ್ಷರು ಜೂನಿಯರ್ ಜೆಸಿ ಅಧ್ಯಕ್ಷರಾದಂತಹ ಸಮನ್ವಿತ್ ಕುಮಾರ್ ಅವರೇ, ಹಾಗೂ ಸಪ್ತಾಹ ಸಹ ಸಂಯೋಜಕರಾದಂತಹ ರಕ್ಷಿತ್ ಅಂಡಿಂಜೆ ಅವರು. ಈ ಜೆಸಿ ಸಪ್ತಾಹವು 47ನೇ ವರ್ಷ ಅಂದರೆ 1977. 1977ರಲ್ಲಿ ಸ್ಥಾಪನೆಯಾದಂಥ ಈ ಸಂಸ್ಥೆ ಎಲ್ಲ ನಾಗರಿಕರಿಗೆ, ಈ ಸ್ಕೂಲ್ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಕಲ್ಪಿಸ್ತಿದೆ. ಸ್ಕೂಲ್ಗಳಲ್ಲಿ ಹೋಗಿ ನಾನು ಇವರ ಒಂದು ಪ್ರೋಗ್ರಾಮ್ ಲಿಸ್ಟಲ್ಲಿ ನೋಡುವಾಗ ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಎಲ್ಲ ತರಬೇತಿಗಳನ್ನು ನೀಡಿ ಈ ಜೆಸಿ ಸಂಸ್ಥೆ ಉತ್ತಮ ಕೆಲಸಗಳನ್ನು ಮಾಡ್ತಾಯಿದೆ. ಅದರೊಂದಿಗೆ ಆ ನಾಯಕತ್ವ ಯಾವ ರೀತಿ ಇದೆ ಅಂದರೆ, ಅದಕ್ಕೆ ಒಂದು ಉದಾಹರಣೆ ಇದೆ. ನಮ್ಮ ಪ್ರಭಾಕರ್ ಬಂಗಾರರು ಇದರಲ್ಲಿ ಟ್ರೈನಿಂಗ್ ಪಡ್ಕೊಂಡವರು, ಶಾಸಕರು ಆಗಿದ್ದಾರೆ. ಈ ಜೆಸಿ ಸಂಸ್ಥೆಯಿಂದ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಹಾಗೂ ಈ ರಕ್ತದಾನ ಶಿಬಿರ ಹಾಗೂ ಇನ್ನು ಸಹಕಾರಿ ಕ್ಷೇತ್ರದಲ್ಲೂ ಇವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಕೆಲಸಗಳನ್ನು ಈ ಜೆಸಿ ಸಂಸ್ಥೆ ಇತ್ತೀಚೆಗೆ ಅವತ್ತಿಂದ ಇವತ್ತಿನವರೆಗೂ ನಡೆಸ್ತಾ ಬಂದಿದೆ. ಇವತ್ತು ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ಕೊಡ್ತಾ ಇರುವಾಗಲೇ ನಾವು ಇವಾಗ ನೋಡ್ತಾ ಇದ್ದೇವೆ, ಮಕ್ಕಳು ಎಲ್ಲ ಬುದ್ಧಿವಂತರಾಗಿ, ಎಲ್ಲರೂ ಎಜುಕೇಟೆಡ್ ಆಗಿ, ಎಲ್ಲ ಪದವೀಧರರಾಗಿ ಮಾಸ್ಟರ್ ಡಿಗ್ರಿಗಳನ್ನು ಮಾಡಿಕೊಂಡು ಇವತ್ತು ಉದ್ಯೋಗದ ಕೊರತೆಯಲ್ಲಿ ನಾವು ಇದ್ದೇವೆ. ನಮ್ಮ ದೇಶ ಉದ್ಯೋಗದ ಕೊರತೆಯಲ್ಲಿದೆ. ನಮ್ಮ ತಂದೆಯವರು ಅಧ್ಯಾಪಕರಾಗಿದ್ದರು. ನಾನೊಂದು ಸಣ್ಣ ಕಥೆ ಹೇಳ್ತೇನೆ. ಅಧ್ಯಾಪಕರಾಗಿದ್ದರು. ನಾವು ಸಣ್ಣದಿರುವಾಗ ನಮ್ಮ ತಂದೆ ಹೇಳ್ತಿದ್ದರು, ನೀವು ಯಾವತ್ತೂ ಉದ್ಯೋಗಕ್ಕಾಗಿ ಓದಬಾರ್ದು, ನೀವು 10 ಜನಕ್ಕೆ ಉದ್ಯೋಗ ಕೊಡುವ ರೀತಿಯಲ್ಲಿ ಓದಬೇಕು ಅನ್ನೋದನ್ನು ನಮಗೆ ಸಲಹೆ ಕೊಡ್ತಿದ್ದರು. ಡೈಲಿ 10 ಜನರಿಗೆ ಉದ್ಯೋಗವನ್ನು ನೀಡಬೇಕೇ ಹೊರತು 10 ಜನರ ಹತ್ರ ಕೆಲಸ ಕೇಳಬಾರ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಮ್ಮ ತಂದೆಯವರು ಹೇಳ್ತಿದ್ರು. ಅದಕ್ಕೆ ನಾವು ಎಲ್ಲರೂ ಸ್ವಂತ ಉದ್ಯೋಗಗಳನ್ನೇ ನಿರ್ಮಾಣ ಮಾಡ್ತಾ ಬಂದೆವು. ನಾನು, ನಮ್ಮ ಅಣ್ಣ, ನಮ್ಮ ಅಕ್ಕ ಆಗಲಿ ಎಲ್ಲರೂ. ಈ ವಿಚಾರ ಎಲ್ಲಿಗೆ ಅಂದರೆ, ಅವರು ಅಧ್ಯಾಪಕರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಉದ್ಯೋಗ ಮಾಡುವಾಗ ಅದು ಏನೇನು ಸಮಸ್ಯೆ ಅನ್ನುವಂಥದ್ದನ್ನು ನಾವು ಹತ್ತಿರದಿಂದ ನೋಡಿದ್ದೇವೆ. ಕಡ್ಡಾಯ ಶಿಕ್ಷಣ ಜಾರಿಯಾಗುವ ಸಂದರ್ಭದಲ್ಲಿ ಅಧ್ಯಾಪಕರು ಮಕ್ಕಳ ಮನೆಗೆ ಹೋಗಿ ಸ್ಕೂಲಿಗೆ ಮಕ್ಕಳನ್ನು ಕರೆತರುವಂತಹ ಒಂದು ಕಾರ್ಯಕ್ರಮ ಇತ್ತು. ಮನೆಯಲ್ಲಿ ಯಾರ್ಯಾರು ಮಕ್ಕಳಿದ್ದಾರೆ 14 ವರ್ಷ ಕೆಳಗಿನವರು, ಅವರನ್ನೆಲ್ಲ 1ನೇ ಕ್ಲಾಸಿಗೆ ಸೇರಿಸ್ತಿದ್ರು. ನಮ್ಮ ತಂದೆಯವರು ಮನೆಗೆ ಹೋಗಿ 14 ವರ್ಷ ಮಕ್ಕಳನ್ನು 1ನೇ ಕ್ಲಾಸಿಗೆ ಸೇರಿಸಿ ಅವರಿಗೆ ಎಜುಕೇಷನ್ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಭೂಮಾಲೀಕರಿಗೆ ನಮ್ಮ ತಂದೆಯ ಮೇಲೆ ಸಿಟ್ಟು ಬರ್ತಿತ್ತು. ಒಂದು ಸಣ್ಣ ಕತೆ. ಭೂಮಾಲೀಕರಿಗೆ ತಂದೆಯ ಮೇಲೆ ಸಿಟ್ಟು ಬರ್ತದೆ. ನಮ್ಮ ಕೆಲಸಕ್ಕೆ ಬರುವಂಥ ಮಕ್ಕಳನ್ನೆಲ್ಲ ಇವರು ಶಾಲೆಗೆ ಸೇರಿಸಿ ಬುದ್ಧಿವಂತರು ಮಾಡಿದರೆ ಕೆಲಸಕ್ಕೆ ಜನ ಇಲ್ಲಲ್ಲ ಮಾರ್ರೆ ಅಂತೇಳಿ. ಇದು ಸಣ್ಣ ವಿಚಾರ. ಇದೇ ರೀತಿ ನಮ್ಮ ಇನ್ನು ನೀವು ಬೇರೆ ಬೇರೆ ಶಾಲೆಗಳಲ್ಲಿ ನೀವು ಹೇಗೂ ಟ್ರೈನಿಂಗ್ ಕೊಡ್ತಾಯಿದ್ದೀರಿ. ಮಕ್ಕಳಿಗೆ ಎದೆಗಾರಿಕೆ, ಸ್ವಂತ ಕಾಲಲ್ಲಿ ಅವರು ನಿಲ್ಲಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನೀಡುವಂತಾಗಲಿ ಅಂತ ಹೇಳ್ತಾ, ಮುಂದೆ ನಮ್ಮ ಈ ಜೆಸಿ ಸಂಸ್ಥೆ ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳಗಲಿ ಅಂತೇಳಿ ಹೇಳ್ತಾ, ಒಳ್ಳೆಯ ಕಾರ್ಯಕ್ರಮಗಳನ್ನು ಇನ್ನೂ ನೀಡಲಿ ಅಂತ ಹೇಳ್ತಾ, ನನ್ನನ್ನು ಕರೆದು ಅವಕಾಶಕ್ಕಾಗಿ ಕರೆದು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ, ನಮ್ಮ ನಿಕಟಪೂರ್ವ 46 ಅಧ್ಯಕ್ಷರಿಗೂ ವಂದಿಸುತ್ತಾ, ಹಾಗೂ ಜೆಸಿ ಸಪ್ತಾಹದ ಎಲ್ಲ ಕಾರ್ಯಚಟುವಟಿಕೆ ಮಾಡ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ವಂದಿಸ್ತಾ, ಅವರಿಗೆ ಒಂದು ದೊಡ್ಡ ಚಪ್ಪಾಳೆಗಳನ್ನು ನೀವು ನೀಡಬೇಕು. ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ವರ್ಷಗಳು ನೀಡ್ತಾ ಇದ್ದಾರೆ. ಇದು ಬಹಳ ಉತ್ತಮ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಆದರೆ ಇನ್ನಷ್ಟು ಒಳ್ಳೆಯದು. ಇನ್ನೂ ಹೆಚ್ಚಿನ ಹಳ್ಳಿಯವರಿಗೆ ಇದರ ಬಗ್ಗೆ ಮಾಹಿತಿ ಅಷ್ಟಾಗಿ ಸಿಗ್ತಾ ಇಲ್ಲ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಹಳ್ಳಿ ಜನಕ್ಕೆ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ದೂರ ಆಗ್ತದೆ. ಹಾಗೆ ನಮ್ಮ ತಾಲೂಕು ಫಿರ್ಕಾ ಕೇಂದ್ರಗಳಲ್ಲಿ
ನಮ್ಮ ಕೊಕ್ಕಡ ವೇಣೂರು ಇರ್ಬೋದು ಇಂಥ ಕೇಂದ್ರಗಳಲ್ಲಿ ತಾವುಗಳು ನಡೆಸಿದರೆ ಇನ್ನಷ್ಟು ನಮ್ಮ ಜನರಿಗೆ ಒಳ್ಳೆಯದಾಗ್ತದೆ. ಈ ಶಿಸ್ತಿನ ಸಿಪಾಯಿಗಳನ್ನು ಈ ಸಂಸ್ಥೆ ಮಾಡ್ತಾಯಿದೆ. ಯುವಕರನ್ನಾಗಲಿ ಯುವತಿಯರನ್ನಾಗಲಿ 18 ವರ್ಷದಿಂದ 40 ವರ್ಷದವರೆಗೂ ಎಲ್ಲ ಜನರನ್ನು ಶಿಸ್ತಿನ ಸಿಪಾಯಿಯನ್ನಾಗಿ ಮಾಡ್ತಾಯಿದ್ದಾರೆ. ಅದು ಆ ವಿವೇಕಾನಂದರು ಕಂಡಂತಹ ಭಾರತ ಸೃಷ್ಟಿಗೋಸ್ಕರ ಬಿಟ್ಟರೆ ಬೇರೆ ಯಾವುದೇ ಸ್ವಾರ್ಥ JCI ಅವರಲ್ಲಿಲ್ಲ. ಇದು ಮುಖ್ಯವಾಗಿ ನಾವು ನೋಡ್ಕೊಳ್ಕಂಥ ವಿಚಾರ. ವಿವೇಕಾನಂದರ ಭಾರತ, ಗಾಂಧೀಜಿ ಕಂಡಂತಹ ಭಾರತ ನಿರ್ಮಾಣ ಮಾಡಬೇಕು, ಅವರ ಕನಸು ಕಂಡಂತಹ ಕನಸನ್ನು ನನಸು ಮಾಡಬೇಕು ಅನ್ನೋಂತಹ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಇವತ್ತು JC ಸಂಸ್ಥೆ ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಿದೆ. ಎಲ್ಲ ಸ್ಕೂಲ್ಗಳಲ್ಲೂ ಎಲ್ಲ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾಯಿದೆ. ಇದು ಬಹಳ ಉತ್ತಮ ಕಾರ್ಯ ಅಂತ ಹೇಳ್ತಾ ಎಲ್ರಿಗೂ ವಂದಿಸ್ತಾ, ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಇನ್ನೊಮ್ಮೆ ಅವರಿಗೆ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. JC ಸಂಸ್ಥೆಯ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿರುವಂಥ ಶ್ರೀ ನಾಗೇಶ್ ಕುಮಾರ್ ಗೌಡ ಇವರಿಗೆ ವಂದನೆಗಳು ಸರ್. ಮುಂದೆ ಅವಕಾಶ ಇನ್ನೋರ್ವರು ಮುಖ್ಯ ಅತಿಥಿಗಳು ಮಂಗಳೂರು ಸೋಮೇಶ್ವರ ಪುರಸಭೆ ಸದಸ್ಯರಾಗಿರುವಂಥ ಶ್ರೀ ಜಯ ಪೂಜಾರಿ ಅವರಿಗೆ. ವೇದಿಕೆಯಲ್ಲಿ ಪುನಃ ಗಣ್ಯಾತಿ ಗಣ್ಯರೇ ಅಂಚನೆ 47ನೇ JC ಸಪ್ತಾಹ ಬೈದಿನ ಬಿನ್ನೆರೆ ಯಾನು JC ಕಾರ್ಯಕ್ರಮಕ್ಕೆ ಈತೋಡ್ದು ಬೈ ಪ್ರಥಮವಾದ ಬತ್ತೀನಿ ನಾನು ಅಂಚೆ ಹಿಂಗೆ ಭಾರಿ ಖುಷಿಯಾನು. ಇತ್ಯದ ಜನ್ರೇಷನ್ಗೆ ಒಂದು ಬೋರ್ಡ್ ಆಯ್ನ ಕಾರ್ಯಕ್ರಮ ಅಲ್ಲ JC ಬೋರ್ಡು ಈ ಇಂಚಿನ ಪ್ರತಿಷ್ಠಿತ ಸಂಸ್ಥೆ JC ಸಂಸ್ಥೆ ಇತ್ಯದ ಜನ್ರೇಷನ್ಗೆ ಬೋರ್ಡು ದುಂಬದ ಜನ್ರೇಷನ್ ಅಂಡಲ್ಲ ಇಲ್ಲಲ್ಲಿ ಅಪ್ಪಮ್ಮನ ಪೆಟ್ಟು ಬೂರೊಂದಿತ್ತಂಡು ಇಜ್ಜ ಶಾಲೆ ಇಡ್ಬೋದು ಶಾಲೆ ಮಾಸ್ನಾಗಲ ಪೆಟ್ಟು ಬೂರೊಂದಿತ್ತಂಡು ಅಪಗ ಉತ್ತಮ ನಾಯಕ ಯಾವೊಂದಿತ್ತೇರು ಇದು ಎಂಕಲ್ಲೆಕ್ಕೊಂದಾಕಲ್ ನಾಯಕ ಯಾವೊಂದಾಂಡ ಶಾಲೆಡು ಪೆಟ್ಟು ತಿಂದನ ಹಿಡ್ದಲ್ಲ ಇಲ್ಲಲ್ಲ ಅಪ್ಪಮ್ಮನ ಪೆಟ್ಟು ತಿಂದ ಏನ್ ಹಿಡ್ದಾರ ಒಂಜಿ ಜವಾಬ್ದಾರಿಯುತ ಈ ಸ್ಥಾನೋಡುಲ್ಲ ಅಂಚನೆ ಹನ್ನೆರು ಪನ್ಲೆಕ್ಕೊಣ್ಣೆ ಬೇಲೆ ಮಲ್ಪೆರವಲ್ಲಿ 10 ಜನಕ್ಕೂ ಬೇಲೆ ಕೊರ್ಪುನ ಲೆಕ್ಕ ಅವಡು ಪಣ್ಣಂದಾಂಡ ಐಕ ಕಾರಣ ಇಲ್ಲಲು ಬೂರ್ನಿ ಪೆಟ್ಟೆ ಶಾಲೆಡು ಬೂರ್ದನ ಪೆಟ್ಟೆ ಅಡ ಇತ್ತದ ಜನ್ರೇಷನ್ಗೆ ದಾದ ಇತ್ತದ ಜನ್ರೇಷನ್ ಒಂಜಿ 2 ಜೋಕುಲುಲ್ಲ ಅಂಜನ್ ಹಿಡ್ದಾರ ಪೆಟ್ಟು ಬುಡ್ಲೆ ಹೋಗಲ್ಲ ಪೆಟ್ಟು ಬರ್ಚಾಕ್ಲೆಗೆ ಒಂಜಿ ಪಾತೆರೆಲ್ಲ ಗೊತ್ತಿಜ್ಜಿ ಪಾತೆರೋಡು ಎಂಚ ಅವರಿ ಎಡ ಎಂಚ ಉಪ್ಪೋಡು ಅವನ ಇತ್ತದ ಜನ್ರೇಷನ್ಗೆ ಇಜ್ಜಿ ಅಂಜನ್ ಹಿಡ್ದಾರ ನಮ್ಮ ಇಂಚಿನ ಸಂಸ್ಥೆಯನ್ನು ಪೂರ ನಮ್ಮ ಅಪ್ಪ ಇದು ಪನ್ಪಿ ನಿತ್ಯದ ಪೋಷಕ ಇರ್ದಾದ ಒಂದು ಪೇರ್ಮಂಡ ಆಯ್ ಬುರ್ಚಿ ಆಯ್ ಸಂಘ ಸಂಸ್ಥೆ ಸೇರ್ನ ಬುರ್ಚಿ ಒಂದಕ್ಕೆ ಬುರ್ಚಿ ಹಾಲಾಪೇ ಪಂಡದೆ ಇಲ್ಲಲ್ಲೇ ಕುಲ್ಲ ಬೇರೆ ಒಂಜಿ ಕೈക്ക് ಮೊಬೈಲ್ ಕೊಡ್ದು ಬಿಡ್ಪೇರು ಒಂಜಿ ಗಡೆಟ್ಟು ಮಗಲಾಂಡು ಒಂಜಿ ಗಡೆಟ್ಟು ಮಗಿ ಆಂಡು ಇಂಚಿಡ್ದು ಅಪ್ಪ ಅಮ್ಮ ಆಂಡು ಪೂರ ಮೊಬೈಲ್ ಡೆ ಬೂರಿಯರು ಅಲ್ಲಂಜಿಗಾನಾಗ ಬೇತೇನೆ ಅಪ್ಪಣ ಆಂಡ ಈ ಸಂಸ್ಥೆಗೆ ಬತ್ತಣದಾಂಡ ಇಂಚಿನ ಸಂಸ್ಥೆಗೆ ಜೋಕ್ಲೇನು ಒಂಜಿ ಸೇರ ಇರಂದಾಂಡ ಒಂಜಿ ಸಮಾಜ ಪಂಡದಾದ ಒಂಜಿ 4 ಜನ ಎದುರುಡು ಎಂಚ ಉಪ್ಪೋಡು ನಮ್ಮ ಶಿಸ್ತು ಪಂಡದಾದ ಒಂದು ಪೂರ ಕಲ್ಪದ ಗುರುಪನ ಒಂಜಿ JC ಸಂಸ್ಥೆ ಮಸ್ತ್ ಮಸ್ತ್ ಪ್ರತಿಭೆಲೇನು ವಿದಯ ಪತಾರೊಂದುಲ್ಲೇರು ಐಟ್ಲ ಈ ರಂಜಿತ್ ಅಧ್ಯಕ್ಷರ ಸಮಾಜಮುಖಿ ಕಾರ್ಯ ಮಲ್ತದ ಮಾಧ್ಯಮ ಓಡಾಡು ಅತನ ಸಾಮಾಜಿಕ ಜಾಲತಾಣ ಆಡು ತೂವೊಂದುಲ್ಲ ಅಂಜದ ಮಸ್ತ್ ಬೇಲೆ ಮಲ್ತೊಂದುಲ್ಲೇರು ಅಂಜ ಈ JC ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆಗೆ ಐಟಲ್ಲ ಎಂಕಲ್ನ ಬಲಂಜ 4 ಬಾರಿ ಮಲ್ಲ ಕೊಡುಗೆಲ್ಲ ಕೊರೊಂದುಲ್ಲೇರು ಕೊರ್ತೇರು ಮಸ್ತ್ ಪ್ರತಿಭೆಲಿಪ್ಪುಲ್ಲ ಬಲಂಜ 4 ಅಂಜನೆ ಹಿಡ್ದಾರ ಅವತ್ತಂದೆ ಈ JC ಪ್ರತಿಷ್ಠಿತ ಸಂಸ್ಥೆಗೆ ಎಂಕಲ್ನ ಬಲಂಜ 4 ಜನ ಅಧ್ಯಕ್ಷರಾತಿರು ಅವಲ ಒಂಜಿ ಎಂಕ್ಲಿಗೆ ಖುಷಿಯೇ ಉಂಡು ಅಂಜನೆ ಹಿಡ್ದಾರ ನನಾತ್ ಎಂಕಲ್ನ ಗ್ರಾಮ ಹೊಡೆದು ಈ JCಗೆ ಸೇವೆ ಮಲ್ಪಣ ಒಂದು ಕೊರಡು ಬೊಕ್ಕೊಂಜಿ ಮಂದಟಂಜಿ ವಯೋಮತಿ ಉಂಡಿಗೆ 18-40 ವರ್ಷ ಮುಟ್ಟ ಒಂಜಿ ಖುಷಿ ಆಂಡ ಎಂಕ್ಲಿಗೆ ಆ ಯೋಗ ಇಜ್ಜಿ ಆ JC ಸೇರ್ನ ಯೋಗ ಇಜ್ಜಿ 18 ಮಲ ಮುಗಿನ 40 ಮುಗಿನ ಆಂಡ ಈರು ಮಲ್ಲಜ್ಜನ್ನ ಒಂಜಿ ವೇದಿಕೆ ಅಲ್ಲ ಕುಲ್ಲುಲೇ ಬಂಡದು ಎನ್ನ ಸಹೋದರ ಲೆತ್ತೆರತ್ತ ಅವಂಜಿ ಖುಷಿ ಆಂಡು ಅಂಜ ನೆಕ್ಸ್ಟ್ಗೆ ನನಾತ್ ಮೂಜಿ ದಿನ ಪ್ರೋಗ್ರಾಮ್ ಆರೋಂಡು ಅದಕ್ಕೆ ಪೂರ ಶುಭ ಆಡ ಬಂಡದು ಎನ್ನಾರ 2 ಪಾತ್ರ ಅಂತ. ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹದಾಯಕ ಮಾತಿಗಾಗಿ. ಯಾಕಂತ ಹೇಳಿದರೆ ನೀವು ಕೂಡ ಎಲ್ರಿಗೂ ಒಂದು ಪ್ರೋತ್ಸಾಹವನ್ನು ನೀಡಿರುವವರು. ನಿಮ್ಮನ್ನು ನೋಡಿ ಕಲಿಯುವಂಥದ್ದು ತುಂಬ ಇದೆ. ಯಾಕಂತ ಹೇಳಿದರೆ ದೂರದ ಊರಿಗೆ ಹೋಗಿ ಅಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಪಳಗಿ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಒಂದು ಪ್ರತಿಷ್ಠಿತ ಪುರಸಭೆಯ ಸದಸ್ಯರು ಕೂಡ ಆಗಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನನ್ನ ಹೆಸರು ನಾಗೇಶ್ ಕುಮಾರ್ ಗೌಡ. ನಾನು 47ನೇ JC ಸಪ್ತಾಹ ಬೈದಿನ ಬಿನ್ನೆರೆ. ಯಾನು JC ಸಂಸ್ಥೆ ಪ್ರತಿಷ್ಠಿತ ಸಂಸ್ಥೆಗೆ ಧನ್ಯವಾದಗಳು ಸರ್.
ಮುಂದೆ ಅವಕಾಶ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ಡ್ ಬಳಂಜ ಇದರ ಸೇವಾಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಅಧ್ಯಕ್ಷರಾಗಿರುವಂಥ ಸಂತೋಷ್ ಪಿ ಕೋಟ್ಯಾನ್ರವರಿಗೆ. ಪ್ರತಿಷ್ಠಿತ JCI ಬೆಳ್ತಂಗಡಿ ಮಂಜುಶ್ರೀಯ ವತಿಯಿಂದ ಇವತ್ತು ನಡೆತಕ್ಕಂಥ JC ಸಪ್ತಾಹ 2024 ಇದರ ಅಧ್ಯಕ್ಷರು ಆತ್ಮೀಯ ಮಿತ್ರರಾದಂಥ JFM ರಂಜಿತ್ ಎಚ್.ಡಿ ಅವರೇ, ವೇದಿಕೆ ಆದಕ್ಕಂಥ ಹಿರಿಯರು ಮಾರ್ಗದರ್ಶಕರಾದಂಥ ಧರ್ಮೇಂದ್ರ ಕುಮಾರ್ ಅವರೇ, ವಿದ್ವತ್ ಕಾಲೇಜಿನ ಮುಖ್ಯಸ್ಥರಾದಂಥ ಸುಭಾಷ್ ಚಂದ್ರ ಶೆಟ್ಟಿ ಅವರೇ, ನನ್ನ ಸಹೋದರ ಉಲ್ಲಾಲ ಸೋಮೇಶ್ವರ ಪುರಸಭೆ ಸದಸ್ಯರಾದಂಥ ಜಯನಂದ್ ಪೂಜಾರಿ ಅವರೇ, ಹಾಗೆ ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನಾಗೇಶ್ ಗೌಡ ಅವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ JC ಸಪ್ತಾಹದ ಸಂಯೋಜಕರೇ, ಪದಾಧಿಕಾರಿಗಳೇ, ವೇದಿಕೆಯ ಮುಂಭಾಗತಕ್ಕಂಥ ಎಲ್ಲ JCಯ ಬಂಧು ಮಿತ್ರರೇ, ಬ್ರಹ್ಮಶ್ರೀ ಬಳಂಜ ನಾರಾಯಣಗುರು ಸೇವಾ ಸಮಿತಿ ಎಲ್ಲ ಪೂರ್ವ ಅಧ್ಯಕ್ಷರುಗಳೇ, ಇವತ್ತು ತುಂಬ ಖುಷಿ ಆಗ್ತಾಯಿದೆ. ನಾನು ಈ ಸಂಸ್ಥೆಯ ಪೂರ್ವ ಅಧ್ಯಕ್ಷ ಆದರೂ ಕೂಡ ಬಳಂಜ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿಯ ಅಧ್ಯಕ್ಷನಲ್ಲಿ ಇವತ್ತು ಪ್ರಶಸ್ತಿಯನ್ನು ನಾವು JC ಕೊಡಮಾಡುವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದೇವೆ. ಅದಕ್ಕೋಸ್ಕರ ಒಂದು ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಯಾವುದೇ ಒಂದು ಕೆಲಸ ಇರ್ಬೋದು, ಸಂಘ ಸಂಸ್ಥೆ ಇರ್ಬೋದು, ಇಚ್ಛಾಶಕ್ತಿ ಮತ್ತು ಬದ್ಧತೆ ಇದ್ದರೆ ನಾವು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿದೆ ಎಂಬುದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದರೆ ನನ್ನ ಮಿತ್ರ ರಂಜಿತ್ ಎಚ್.ಡಿ ಅವರು. ಯಾಕೆ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಅವರು ಇರುವಂಥದ್ದು ನಮ್ಮವರು ಬಳಂಜದಲ್ಲಿ, ಅಧ್ಯಕ್ಷರಾಗಿದ್ದವರು ಇಲ್ಲಿ ನಮ್ಮ JCI ಬೆಳ್ತಂಗಡಿಯ ಅಧ್ಯಕ್ಷರು. ಆದರೆ ಅವರು ಮೈಟಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ನಾವು ಅವರು ಈಗ ಘಟಕದ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ತಿಳ್ಕೊಂಡಿದ್ದೆವು ರಂಜಿತ್ ಎಷ್ಟು ಕೆಲಸ ಮಾಡ್ಬೋದು ಅಂತ. ಯಾಕಂದರೆ ಅವರು ಮೈಟಲ್ಲಿ ಪ್ರೊಫೆಸರ್. ಅಲ್ಲಿಂದ ಕಾಲೇಜು ಬಿಟ್ಟು ನಮ್ಮ ಬೆಳ್ತಂಗಡಿಗೆ ಬರುವಾಗ JC ಭವನಕ್ಕೆ ಬರಬೇಕಾದ್ರೆ ಕತ್ತಲೆ ಆಗ್ತದೆ, ಆದರೆ ಕೆಲಸ ಮಾಡೋದು ಯಾವಾಗ ಅಂತ. ಆದರೆ 47 ವರ್ಷ ಪರಂಪರೆ ಇರುವಂಥ ನಮ್ಮ JC ಘಟಕ ಅವರು ಪ್ರೊಫೆಸರ್ ಆಗಿದ್ದುಕೊಂಡು ಈ ವರ್ಷ ನಮ್ಮ JCಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬರುವ ವಲಯದಲ್ಲಿ ಅತ್ಯುತ್ತಮ ಘಟಕಾಧ್ಯಕ್ಷ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದವರು ನಮ್ಮ ರಂಜಿತ್ ಎಚ್.ಡಿ ಅವರು. ಅವರಿಗೆ ನಾನು ಮೊದಲಿಂದಾಗಿ ಅಭಿನಂದನೆ ಸಲ್ಲಿಸಿ ಸಂತೋಷವನ್ನು ಪಡ್ತಾ ಇದ್ದೇನೆ. ಇವತ್ತು ಖುಷಿ ಆಗ್ತಿದೆ ಮತ್ತೊಂದು ವಿಚಾರಕ್ಕೆ. ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ 1979ರಲ್ಲಿ ನಮ್ಮೆಲ್ಲ ಹಿರಿಯರು ಕಟ್ಟಿ ಬೆಳೆಸಿದಂಥ ಸಂಸ್ಥೆ. ಆ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷನಾಗಿ ನಾನಿದ್ದೇನೆ. ಇಲ್ಲಿ ನಮ್ಮ ಪ್ರವೀಣ್ ಕುಮಾರ್ HS ಅವರಿದ್ದಾರೆ, ತೇಜಪ್ ಪೂಜೆ ಅವರಿದ್ದಾರೆ, ದಿನೇಶ್ ಪೂಜಾರಿ ಅಂತರವರಿದ್ದಾರೆ, ಎಲ್ಲ ಪದಾಧಿಕಾರಿ ಕೂಡ ಇದ್ದಾರೆ. ಆ ಸಂಸ್ಥೆಯ ಸುಮಾರು 46 ವರ್ಷಗಳಿಂದ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕಲೆ, ಕ್ರೀಡೆ, ಸಾಹಿತ್ಯ, ಬೇರೆ ಬೇರೆ 10 ಹಲವು ಮಜಲುಗಳಲ್ಲಿ ಕೆಲಸ ಮಾಡಿದಂಥ ಒಂದು ಸೇವಾ ಸಂಸ್ಥೆ. ಆ ಕಾರಣಕ್ಕೋಸ್ಕರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಆ ಪ್ರಶಸ್ತಿಗೆ ಇನ್ನಷ್ಟು ತೂಕ ಹೆಚ್ಚಾಗಿದೆ, ಜವಾಬ್ದಾರಿ ಹೆಚ್ಚಾಗಿದೆ. ಯಾಕಂದರೆ ಇವತ್ತು JC ಸಂಸ್ಥೆಯವರು ಒಂದು ಸಂಸ್ಥೆಗೆ ಸಿಕ್ಕಂಥ ಆ ಪ್ರಶಸ್ತಿಯನ್ನು ಇವತ್ತು ಸನ್ಮಾನಿಸಿದ್ದಾರೆ, ಗೌರವಿಸಿದ್ದಾರೆ. ಅದಕ್ಕೋಸ್ಕರ JC ಸಂಸ್ಥೆಯ ಅಧ್ಯಕ್ಷರು ಹಾಗೆಲ್ಲ ಪೂರ್ವಾಧ್ಯಕ್ಷರುಗಳು, ಸರ್ವ ಸದಸ್ಯರು ಕೂಡ ಬಳಂಜ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರು ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಹೆಚ್ಚು ಮಾತಾಡುವಂಥ ಸಮಯ ಅಲ್ಲ, ಸಣ್ಣ ಸಮಯ. ಇನ್ನಷ್ಟು ಬೇರೆ ಬೇರೆ ಕಾರ್ಯಕ್ರಮ ನಡಲಿಕ್ಕಿದೆ. ಈ ವರ್ಷ ಅತ್ಯುತ್ತಮವಾಗಿ JCಯಿಂದ ಹಲವಾರು ಕಾರ್ಯಕ್ರಮಗಳು ಕೂಡ ನಡೆದಿದೆ. ಅದಕ್ಕಾಗಿ ಇನ್ನು ಮುಂದೆಯೂ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಲಿ ಅನ್ನುವಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ JCಯ ಅಧ್ಯಕ್ಷರು ರಂಜಿತ್ ಎಚ್.ಡಿ ಅವರಿಗೆ ಮಗದೊಮ್ಮೆ ನಾನು ಅತ್ಯಂತ ಪ್ರೀತಿಯ ಕೃತಜ್ಞತೆಯನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೇನೆ. ವಂದನೆಗಳು. ಧನ್ಯವಾದಗಳು ಆತ್ಮೀಯ ಮಿತ್ರ ಸಂತೋಷ್ ಪಿ ಕೋಟ್ಯಾನ್ರವರಿಗೆ. ಮುಂದೆ ಅವಕಾಶ ಸಪ್ತಾಹ ಸಂಯೋಜಕರಾಗಿರುವಂಥ JFM ಹೇಮಾವತಿ ಕೆ ಇವರಿಗೆ. JCI ಬೆಳ್ತಂಗಡಿ ಮಂಜುಶ್ರೀ
ಸುಧಾಮ ಜೆಸಿ ಸಪ್ತಾಹ 2024 ಸಪ್ತಾಹದ 2ನೇ ದಿನದ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಜೆಸಿಯೇತರ ಬಂಧುಗಳೇ, 2ನೇ ದಿನ ಈ ದಿನದ ಸಭಾ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತೆಂದು ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಆಹ್ವಾನಿತ ತಂಡಗಳಿಂದ ನಡೆಸಿಕೊಳ್ಳಲಿಕ್ಕಿದ್ದಾರೆ. ಡ್ಯಾನ್ಸ್ ಧಮಾಕ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಪ್ತಾಹದ 3ನೇ ದಿನ ನಾಳೆ ದಿನಾಂಕ 16/12/2024 ಸಂಜೆ 7 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕುಶಾಲಪ್ಪಗೌಡ ಪೂವಾಜೆ, ಅಧ್ಯಕ್ಷರು ಗೌಡರ ಯಾನೆ ಒಕ್ಕಲಿಗರ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಅದೇ ರೀತಿ ಶ್ರೀ ಎಸ್ ಜಯರಾಮ್ ಶೆಟ್ಟಿ, ಅಧ್ಯಕ್ಷರು ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೈನ್ಕೆರೆ, ವಲಯ 15 ಜೆಸಿಐ ಇಂಡಿಯಾದ ವಲಯಾಧ್ಯಕ್ಷರು ಎಲೆಕ್ಟ್ 2025, ಜೆಸಿಐ ಸೆನೆಟರ್ ಅಭಿಲಾಷ್ BA, ಬೆಳ್ತಂಗಡಿಯ ಹಿರಿಯ ವಕೀಲರಾಗಿರುವಂಥ ರೊಟೇರಿಯನ್ BK ಧನಂಜಯರಾವ್, ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಸಮಿತಿ ಬೆಳ್ತಂಗಡಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ಕೆ ಬಂಗೇರ ಕಾಶಿಪಟ್ನ, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ರಿಜಿಸ್ಟರ್ಡ್ ಉಜಿರೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಅರವಿಂದ ಕಾರಂತ್, ಕೂಟ ಮಹಾಜಗತ್ತು ಬೆಳ್ತಂಗಡಿ ಇದರ ಅಂಗಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಶ್ವನಾಥ್ ಹೊಳ್ಳ ನಾಲ್ಕೂರು, ಪ್ರಕಾಶ್ ಎಲೆಕ್ಟ್ರಾನಿಕ್ಸ್ ಗುರೈನ್ಕೆರೆ ಇದರ ಮಾಲಕರಾಗಿರುವಂತಹ ಶ್ರೀ ಪುಷ್ಪರಾಜ್ ಶೆಟ್ಟಿ ಇವರು ಮುಖ್ಯ ಅಭ್ಯಾಗತರಾಗಿ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಆ ದಿನ ಡಾಕ್ಟರ್ ಅನಂತ್ ಭಟ್ ಗೇರುಕಟ್ಟೆ ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನಾಶ್ರೀ ಪ್ರಶಸ್ತಿ, ಅದೇ ರೀತಿ ವಿಜಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಗುರೈನ್ಕೆರೆ ಇವರಿಗೆ ಸೇವಾಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಸ್ಟಾರ್ ಸಿಂಗರ್ ಡ್ಯೂಯೆಟ್ ಕಾಂಪಿಟಿಷನ್ ಸೀಸನ್ 3 ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ವಿರಮಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದಗಳು ಮೇಡಮ್ ಪ್ರಕಟಣೆಗಾಗಿ. ಮುಂದೆ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರುಗಳಿಗೆ ಗೌರವ ಅರ್ಪಣೆ. ಮೊದಲನೇದಾಗಿ ಮುಳಿಯಾ ಜ್ಯುವೆಲರ್ಸ್ನ ಸಿಬ್ಬಂದಿಗಳು ವೇದಿಕೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮದ ಇನ್ನೋರ್ವರು ಪ್ರಾಯೋಜಕರು ಪವರಾನ್ ಸಂಸ್ಥೆ ಇದರ ಮಾಲಕರಾಗಿರುವಂಥ JC ಶೀತಲ್ ಜೈನ್ ರವರು ವೇದಿಕೆ ಬರಬೇಕು. ಇವತ್ತಿನ ಸಂಜೆಯ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂಥ ಡ್ರೀಮ್ ಡೀಲ್ ಗ್ರೂಪ್ನ ಮುಖ್ಯಸ್ಥರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಗುರುತಿಸುವಿಕೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕದ ಬಸವರಾಜ್ ಉಮ್ರಾಣಿ ಅವರು ಆಗಮಿಸಿದ್ದಾರೆ. ಇವರು ಹ್ಯೂಮನ್ ಕಂಪ್ಯೂಟರ್ ಎಂದೇ ಪ್ರಖ್ಯಾತಿ ಹೊಂದಿದ್ದಾರೆ. ನಿಮ್ಮನ್ನು JCI ಬೆಳ್ತಂಗಡಿ ಮಂಜುಶ್ರೀಯ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗುರುತಿಸಿ ಗೌರವಿಸ್ತಿದ್ದೇನೆ. ಮುಂದೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JCH ಪ್ರಶಾಂತ್ ಲೈಲ ನಿಮ್ಮನ್ನು ಗುರುತಿಸ್ತಿದ್ದೇನೆ. ಹಾಗೂ JCRET ಪೂರ್ವಾಧ್ಯಕ್ಷ ಆಗಿರುವಂಥ ಆಶಾ ಪ್ರಶಾಂತ್ ಇದ್ರೆ ನಿಮ್ಮನ್ನು ಗುರುತಿಸ್ತಿದ್ದೇನೆ. ಹಾಗೂ JCRET ಪೂರ್ವಾಧ್ಯಕ್ಷ ಆಗಿರುವಂಥ ಮಮಿತಾ ಸುಧೀರ್ ನಿಮ್ಮನ್ನು ಕೂಡ ಗುರುತಿಸ್ತಿದ್ದೇನೆ. ಮುಂದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂಥ ಸುಭಾಷ್ ಅಧ್ಯಕ್ಷರು
ವಿದ್ವತ್ ಪದವಿ ಪೂರ್ವ ಕಾಲೇಜ್ ಗುರೇನ್ಕೆರೆ ಸುಭಾಷ್ ಚಂದ್ರ ಶೆಟ್ಟಿ ಇವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JFM ಅಶೋಕ್ ಕುಮಾರ್ BP ಅವರು ಬಂದು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮದ ಇನ್ನೋರ್ವರು ಮುಖ್ಯ ಅತಿಥಿಗಳಾಗಿರುವಂಥ ಧರ್ಮೇಂದ್ರ ಕುಮಾರ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು, ಇವರಿಗೆ ಘಟಕದ ಪೂರ್ವಾಧ್ಯಕ್ಷ ಆಗಿರುವಂಥ JFM ಚಿದಾನಂದ ಇಟ್ಯ ಬಂದು ಗೌರವ ಸ್ಮರಣಿಕೆ ನೀಡಿ ಗುರುತಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಇನ್ನೋರ್ವರು ಮುಖ್ಯ ಅತಿಥಿಗಳು ಬ್ಲಾಕ್ ಕಾಂಗ್ರೆಸ್ ನಗರ ಸಮಿತಿಯ ಅಧ್ಯಕ್ಷರಾಗಿರುವಂಥ KM ನಾಗೇಶ್ ಕುಮಾರ್ ಗೌಡ, ಇವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರಾಗಿರುವಂಥ JFP ವಸಂತ ಶೆಟ್ಟಿ ಶ್ರದ್ಧಾ ಅವರು ಬಂದು ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇನ್ನೋರ್ವರು ಮುಖ್ಯ ಅತಿಥಿಗಳು ಪುರಸಭೆ ಸದಸ್ಯರಾಗಿರುವಂಥ ಜಯ ಪೂಜಾರಿ ಇವರಿಗೆ ನಮ್ಮ ಘಟಕದ ಪೂರ್ವಾಧ್ಯಕ್ಷರು ಹಾಗೂ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಾಗಿರುವಂಥ ನಿರ್ದೇಶಕರಾಗಿರುವಂಥ JFM ಪ್ರಸಾದ್ BS ರವರು ಬಂದು ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಮುಂದೆ ಧನ್ಯವಾದಕ್ಕಾಗಿ ನಮ್ಮ ಘಟಕದ ಜೊತೆ ಕಾರ್ಯದರ್ಶಿಗಳಾಗಿರುವಂಥ JC ರಾಮಚಂದ್ರ ಇವರಿಗೆ ಅವಕಾಶ. ಬೆಳ್ತಂಗಡಿಯ ಹಬ್ಬ ಎಂದೇ ಖ್ಯಾತಿಯಾಗಿರುವ JCI ಬೆಳ್ತಂಗಡಿ ಮಂಜುಶ್ರೀ ಆಯೋಜಿಸುವ JC ಸಪ್ತಾಹ ಸುಧಾಮ ಸ್ನೇಹ ಸಾಧನೆ ಸಮ್ಮಿಲನ ಈ ಸಪ್ತಾಹದ 2ನೇ ದಿನದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಸಭೆಯಲ್ಲಿ ಸೇರಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಲು ನಾನು ಇಚ್ಛಿಸುತ್ತೇನೆ. ಮೊದಲಿಗೆ ನಮ್ಮ ದೂರದ ಕಾರ್ಯಕ್ಷೇತ್ರದಲ್ಲಿ ಇದ್ದುಕೊಂಡು ಈ ಸಪ್ತಾಹದ ಎಲ್ಲ ಆಗುಹೋಗುಗಳಿಗೆ ಕಾರಣೀಕರ್ತರಾಗಿರುವ ನಮ್ಮ ಘಟಕದ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ HGF ರಂಜಿತ್ HD ಸರ್ ಇದ್ದೀರಿ. ತಮಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ ಸರ್. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸುಭಾಷ್ ಚಂದ್ರ ಶೆಟ್ಟಿ ಸರ್ ಇದ್ದೀರಿ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ ಸರ್. ಇನ್ನೋರ್ವರು ಧರ್ಮೇಂದ್ರ ಕುಮಾರ್ ಸರ್, ತಮ್ಮನ್ನು ಈ ಕಾರ್ಯಕ್ರಮ ಆಗಿಸಿದ್ದಕ್ಕಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವಂತಹ KM ನಾಗೇಶ್ ಕುಮಾರ್ ಗೌಡ ಸರ್, ತಮಗೂ ಪ್ರೀತಿಯ ಧನ್ಯವಾದಗಳನ್ನು ಕೋರುತ್ತಿದ್ದೇನೆ ಸರ್. ಮತ್ತೋರ್ವರು ಜಯ ಪೂಜಾರಿ ಸರ್, ಈ ಕಾರ್ಯಕ್ರಮಕ್ಕೆ ಸಮಯವನ್ನು ಮೀಸಲಿಟ್ಟಕ್ಕಾಗಿ ಧನ್ಯವಾದಗಳು ಸರ್. ಅದೇ ರೀತಿ ಈ ದಿನದ ಸೇವಾಶ್ರೀ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಮಿತಿ ರಿಜಿಸ್ಟರ್ ಬಳೆಂಜ ಇದರ ಅಧ್ಯಕ್ಷರಾಗಿರುವಂತಹ ಸಂತೋಷ್ P ಕೋಟ್ಯಾನ್ ಸರ್ ಇದ್ದೀರಿ. ತಮಗೂ ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ನಮ್ಮ ಘಟಕದ ಲೇಡಿ JC ಸಂಯೋಜಕರು ಆಗಿರುವಂತಹ ಶ್ರುತಿ ರಂಜಿತ್ ಅವರಿದ್ದೀರಿ. ತಮಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಸರ್.
ನೆಕ್ಸ್ಟ್ ಈ ಸಪ್ತಾಹದ ಸಂಯೋಜಕರಾದಂತಹ ಹೇಮಾವತಿಗೆ ಮೇಡಮ್ ಇದ್ದೀರಿ, ನಿಮಗೂ ಪ್ರೀತಿಯ ಧನ್ಯವಾದಗಳು ಮೇಡಮ್. ಅದೇ ರೀತಿ ಸಪ್ತಾಹದ ಸಹ ಸಂಯೋಜಕರಾಗಿರುವಂತಹ ರಕ್ಷಿತ್ ಅಂಡಿಂಜೆ ಇದ್ದೀರಿ, ತಮಗೂ ಪ್ರೀತಿಯ ಧನ್ಯವಾದಗಳು. ಮುಂದಕ್ಕೆ ನಮ್ಮ JJC ಅಧ್ಯಕ್ಷರಾಗಿರುವಂತಹ ಸಮನ್ವಿತ್ ಕುಮಾರ್ ಇದ್ದೀರಿ, ತಮಗೂ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಘಟಕದ ಪೂರ್ವಾಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮತ್ತು ಈ ಸಭೆಯಲ್ಲಿ ನೆರೆದಂತಹ ಊರಿನ ಎಲ್ಲ ಬಂಧುಗಳಿಗೆ ಹಾಗೂ JCಯೇತರ ಮಿತ್ರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು JC ರಾಮಕೃಷ್ಣ ಅವರಿಗೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂಥ ವಿದ್ವತ್ ಪದವಿ ಪೂರ್ವ ಕಾಲೇಜಿನ ಕಾರ್ಯದರ್ಶಿಗಳು ಶ್ರೀ ಪ್ರಜ್ವಲ್ ರೈ ಅವರು ವೇದಿಕೆ ಬಂದು ಒಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇನ್ನೋರ್ವರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂಥ JCI ಮಳಂತ್ಯಾರ್ನ ಪೂರ್ವಾಧ್ಯಕ್ಷರಾಗಿರುವಂಥ JC ರಾಜೇಶ್ P ಪುಂಜಾಲ್ಕಟ್ಟೆ ಅವರು ಕೂಡ ವೇದಿಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಸಭಾ ಕಾರ್ಯಕ್ರಮವನ್ನು ಮುಂದಿನ ರಾಜ್ಯ ಮಟ್ಟದ ಡಾನ್ಸ್ ಸ್ಪರ್ಧೆ ಡಾನ್ಸ್ ಧಮಾಕಕ್ಕೆ ಮುಂದೂಡುತ್ತಿದ್ದೇನೆ. ಹಲೋ ಸರ್, ಆತ್ಮೀಯರೇ, ಭಗವಂತ ಒಬ್ಬ ಮನುಷ್ಯನಿಗೆ ಏನು ಕೊಡ್ತಾನೆ ಏನು ಇಟ್ಕೊಳ್ತಾನೆ ಅನ್ನೋದು ಆ ಭಗವಂತನಿಗೆ ಗೊತ್ತು. ಬಹುಶಃ ನಮ್ಮ ಜೊತೆ ಒಬ್ಬರು ವಿಶೇಷವಾದ ವ್ಯಕ್ತಿ ಈ ದಿನ ನಮ್ಮ ಜೊತೆ ಇದ್ದಾರೆ. ನನ್ನ ಬಹಳ ಆತ್ಮೀಯ ಮಿತ್ರರು ಕೂಡ ಹೌದು. ನಾಳೆ ಯಾವುದೋ ಕಾರ್ಯಕ್ರಮದ ನಿಮಿತ್ತ ಪುತ್ತೂರಿಗೆ ಬರುವವರು ಇವತ್ತು ನನಗೆ ಫೋನ್ ಮಾಡಿದರು, ಹೀಗೆ ಧರ್ಮಸ್ಥಳದಲ್ಲಿದ್ದೇನೆ ಅಂತ. ತಕ್ಷಣ ನಮ್ಮದೊಂದು ಕಾರ್ಯಕ್ರಮ ಉಂಟು ಸರ್, ಬನ್ನಿ ಅಂತ ಆಹ್ವಾನಿಸಿದಾಗ ಬಹಳ ಪ್ರೀತಿಯಿಂದ ಆಗಮಿಸಿದ್ದಾರೆ. ನೀವು ಕೇಳಿರ್ಬೋದು, ನಮ್ಮ ಮಾನವ ಕಂಪ್ಯೂಟರ್, ಹ್ಯೂಮನ್ ಕಂಪ್ಯೂಟರ್ ಅಂತ ಹೇಳುವಂಥದ್ದು ಬಹುಶಃ ಅಂತಾರಾಷ್ಟ್ರೀಯ
ಪ್ರಶಸ್ತಿ ಪುರಸ್ಕೃತರು ಇವರು. USA ಯೂನಿವರ್ಸಿಟಿಯ ಪ್ರಶಸ್ತಿಯಲ್ಲಿ ಪಡೆದಿದ್ದಾರೆ. ಅದೇ ರೀತಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಏನಂದರೆ ಜನ್ಮ ದಿನಾಂಕದ ಒಂದು ಆಧಾರದಲ್ಲಿ ಅದರ ನೆನಪಿಟ್ಟುಕೊಂಡು, ನೆನಪಿನ ಶಕ್ತಿ ಅಂಥ ಒಂದು ನೆನಪಿನ ಶಕ್ತಿ. ನೀವಿವತ್ತು ಅವರನ್ನು ನೋಡ್ಬೋದು, ನೀವು ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಕೋಟಿ ಕೋಟಿ ಲೆಕ್ಕವನ್ನು ಗುಣಕಾರ ಆಗಲಿ, ಭಾಗಕಾರ ಆಗಲಿ, ವ್ಯವಕಲನ ಆಗಲಿ, ಏನೇ ಇರಲಿ, ಅದನ್ನು ಕ್ಷಣಾರ್ಧದಲ್ಲಿ ಅದರ ಉತ್ತರವನ್ನು ನಿಮಗೆ ಹೇಳ್ತಾರೆ. ಸುಮಾರು 10,000ಕ್ಕೂ ಹೆಚ್ಚು ಮೊಬೈಲ್ ಸಂಖ್ಯೆಗಳನ್ನು ಅವರ ಯಾವುದೇ ದಾಖಲೆಗಳಿದೆ, ಖಾಲಿ ಮೆಮೊರಿ ಪವರ್ ತನ್ನ ಮನಸ್ಸಿನಲ್ಲೇ ನೆನಪಲ್ಲಿಟ್ಕೊಳ್ತಾರೆ. ಅದೇ ರೀತಿ ಇಡೀ ಸಾಧಾರಣ 2100 ವರ್ಷದವರೆಗಿನ ಯಾವುದೇ ದಿನಾಂಕದ ಕ್ಯಾಲೆಂಡರ್ ಬೇಕಾದರೂ ಅವರು ಆ ತಕ್ಷಣವೇ ಹೇಳುವಂತಹ ಒಂದು ನೆನಪಿನ ಶಕ್ತಿ ಅವರಲ್ಲಿದೆ. ಇವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನವರು. ಬಹುಶಃ ಈ ದಿನ ನಮ್ಮೊಂದಿಗಿದ್ದಾರೆ. ನಮ್ಮ JC ಸದಸ್ಯರು ದಯವಿಟ್ಟು ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕು. ಯಾಕೆಂದರೆ ಇವರು ಹುಟ್ಟು ಕುರುಡರು, ಹಾಗಾಗಿ ಎರಡೂ ಕಣ್ಣು ಕಾಣದೇ ಇರುವಂತಹ ವ್ಯಕ್ತಿ. ಬಸವರಾಜ್ ಉಮ್ರಾಣಿ ಸರ್ ತಮ್ಮನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಓಕೆ, ಎಲ್ಲರಿಗೂ ನಮಸ್ಕಾರ. ಜೈ JCI. ಬೆಳ್ತಂಗಡಿಯ JCI ವತಿಯಿಂದ ಇವತ್ತು ಹಮ್ಮಿಕೊಂಡಿರುವಂಥ ಈ ವಿಶೇಷ ಕಾರ್ಯಕ್ರಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಈ JCIನ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂಥ ರಂಜಿತ್ ಸರ್ ಅವರೇ, ಅವರಿವರಣದೆ ಗೌರವಾನ್ವಿತ ಎಲ್ಲ ಮುಖ್ಯ ಅತಿಥಿಗಳೇ, ನಾನಿಲ್ಲಿ ಬರೋಕ್ಕೆ ಮೂಲ ಕಾರಣೀಭೂತರು JCIನ ಸದಸ್ಯರು ಮತ್ತು ಆತ್ಮೀಯರಾಗಿರುವಂಥ ಪ್ರಶಾಂತ್ ಸರ್ ಅವರೇ, ಶೀತಲ್ ಜೈನ್ರವರೇ, ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ವಿದ್ಯಾರ್ಥಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಪ್ರಣಾಮಗಳು. ಬಂಧುಗಳೇ, ಸಮಾಜ ಸೇವೆಗೆ ಮತ್ತೊಂದು ಹೆಸರೇ ಅದು ನಮ್ಮ ಹೆಮ್ಮೆಯ JCI ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತೇನೆ. JCIಗೂ ನಮಗೂ 10 ವರ್ಷಗಳ ಸಂಬಂಧ. ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಹಲವಾರು ಕಡೆಗೆ JCIನ ಮುಖಾಂತರ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇವತ್ತು ಸಾಯಂಕಾಲ ನಾನು ಪ್ರಶಾಂತ್ ಸರ್ಗೆ ಆಕಸ್ಮಿಕವಾಗಿ ಫೋನ್ ಮಾಡಿದಾಗ ಅವ್ರು ಹೇಳಿದರು, ಬಸವರಾಜರು ನೀವು ನನಗಷ್ಟೇ ಭೇಟಿಯಾಗಬೇಡಿ, ನಮ್ಮ JCI ಇದು ಭಾಳ ಅದ್ಭುತ ಕಾರ್ಯಕ್ರಮ ನಡೀತಾ ಇದೆ, ಎಲ್ಲರ ಜೊತೆಗೆ ತಾವು ಇಂಟ್ರ್ಯಾಕ್ಷನ್ ಮಾಡಿ ಅಂಥೇಳಿ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮನ ಸಂಘಟನೆ ಮಾಡಿದ್ದಾರೆ. ಬಂಧುಗಳೇ, ನಮ್ಮ ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ ಇನ್ಸ್ಪೈರ್ ಬಿಫೋರ್ ವಿ ಎಕ್ಸ್ಪೈರ್ ಅನ್ನೋ ಹಾಗೆ ನಿಮ್ಮೆಲ್ಲರಿಗೂ ಸ್ವಲ್ಪ ಪ್ರೇರಣೆ ಆಗಲಿ ಅಂಥೇಳಿ ಈ ಕಾರ್ಯಕ್ರಮನ ಸಂಘಟನೆ ಮಾಡಿರುವಂಥ JCIನ ಅಧ್ಯಕ್ಷರಿಗೆ ಮತ್ತು ಪ್ರಶಾಂತ್ ಸರ್ ಅವರಿಗೆ ನಾವೆಲ್ಲರೂ ಸೇರಿ ಜೋರ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸೋಣ. ಬಂಧುಗಳೇ, ನನ್ನ ಪರಿಚಯ ಬಸವರಾಜ್ ಶಂಕರ್ ಉಮರಾಣಿ ಅಂತ, ಅಥಣಿ ನಮ್ಮೂರು, ಬೆಳಗಾಂ ಡಿಸ್ಟ್ರಿಕ್ಟು. ನಮ್ಮದು ಎಜುಕೇಷನ್ ಬಂದುಬಿಟ್ಟು MA B.Ed ಆಗಿದೆ. ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ನ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಟ್ಯಾಲೆಂಟ್ ಏನು ಅಂದರೆ, ನಿಮ್ಮೆಲ್ರಿಗೂ ನಿಮ್ಮ ಡೇಟ್ ಆಫ್ ಬರ್ತ್ ನೆನಪಿದೆಯಾ? ಯಾವ ದಿನ ಅಂತ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಯಾರಾದರೂ ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ ಇದ್ದಂಥ 1-2 ಜನ ಬನ್ನಿ. ಏನೂ ಮಾಡಲ್ಲ, ಬೇಗ ಬೇಗ ಬರಬೇಕು, ಮೊಬೈಲ್ ನೋಡಿಕೊಂಡು ಲೆಕ್ಕಗಳನ್ನ ಮಾಡಬೇಕು. 1-2 ಯಾರಾದರೂ ಮ್ಯಾಥಮೆಟಿಕ್ಸ್ ಜೀನಿಯಸ್ ಬನ್ನಿ ವೇದಿಕೆ ಮೇಲೆ. ಅಕೌಂಟ್ ಸೆಕ್ಷನ್ದವ್ರು ಬನ್ನಿ, ಯಾರಿದ್ದಾರೆ? ಎಸ್, ಬನ್ನಿ ಬನ್ನಿ, ಬೇಗ ಬೇಗ ಬರಬೇಕು. ಓಕೆ, ಜೋರ ಚಪ್ಪಾಳೆ ಮುಖಾಂತರ ಸ್ವಾಗತ. ಬರೋರಿಗೆ ನಮಸ್ಕಾರ. ಯಾರಿದ್ದಾರೆ?
ಬನ್ನಿ ಬನ್ನಿ ಬೇಗ ಬೇಗ. ಹಾಂ ಬನ್ನಿ, ಒಂದಿಬ್ಬರು ಜನ ಬನ್ನಿ. ಬೋರ್ಡ್ ಉಂಟಲ್ಲ? ಓಕೆ, ಯಾರು ಬಂದಿದ್ದಾರೆ? ಪ್ರಶಾಂತ್ ಸರ್ ನೀವೇ ಬರ್ತೀರಾ? ಪ್ರಶಾಂತ್ ಅವರೇ ನೀವೇ ಲೆಕ್ಕ ಮಾಡ್ತೀರಾ? ಒಬ್ರು ಯಾರಾದರೂ ಬನ್ನಿ. ಮೊಬೈಲ್ ನೋಡಿಕೊಂಡು ಕ್ಯಾಲ್ಕುಲೇಷನ್ಗಳನ್ನ ಮಾಡಬೇಕು. ಎಸ್, ಯಾರಿದ್ದಾರೆ? ಯಾರಾದರೂ ಅಕೌಂಟ್ ಸೆಕ್ಷನ್ದವ್ರು ಬನ್ನಿ. ಹಾಂ, ಯಾರಿದ್ದಾರೆ? ಹಾಂ, ಶೀತಲ್ ಜೈನ್ ಸರ್ ನಮಸ್ಕಾರ, ಬನ್ನಿ. ಶೀತಲ್ ಸರ್, ಶೀತಲ್ ಅವರೇ ಬೋರ್ಡ್ ಮೇಲೆ ಒಂದು ಪ್ಲಸ್ ಮತ್ತು ಮೈನಸ್ ಮಾಡಬೇಕು. ಮೇಲೆ 9 ಡಿಜಿಟ್, ಕೆಳಗೆ 9 ಡಿಜಿಟ್ ಬರೆದು ಆನ್ಸರ್ ಮಾಡ್ತೀರಾ? ಬಂಧುಗಳೇ, ಅವರು ಮೇಲೆ 9 ಡಿಜಿಟ್ ಮತ್ತು ಕೆಳಗಡೆ 9 ಡಿಜಿಟ್ ಬರೆದು ಒಂದು ಪ್ಲಸ್ ಮತ್ತು ಮೈನಸ್ ಮಾಡಿ ಆನ್ಸರ್ನ ಬೋರ್ಡ್ ಮೇಲೆ ಬರೀತಾರೆ. ಯಾರು ಬಂದಿದ್ದಾರೆ ಬರಲಿಕ್ಕೆ? ಬರೀ, ಯಾರಿದ್ದಾರೆ? ಹಾಂ ಮಾಡಿ. ಮೇಲೆ 9 ಡಿಜಿಟ್ ಬರೀಬೇಕು, ಕೆಳಗೆ 9 ಡಿಜಿಟ್ ಬರೆದು ಪ್ಲಸ್ ಮತ್ತು ಮೈನಸ್ ಮಾಡಿ ಉತ್ತರ ಬರೀರಿ. ಅವ್ರು ಮಾಡೋವರೆಗೆ ರಂಜಿತ್ ಸರ್ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ಹುಟ್ಟಿದ್ದು ಮೈಕಲ್ಲಿ ಹೇಳಿ ಸರ್. JCIನ ಅಧ್ಯಕ್ಷರಿದ್ದಾರಾ? ಹೇಳಿ ಸರ್, ಮೈಕಲ್ಲಿ ಡೇಟ್ ಆಫ್ ಬರ್ತ್ ಹೇಳಿ. ಯಾರಾದ್ರೊಂದಿಬ್ರು ಆಡಿಯನ್ಸ್ ಹೇಳ್ಬೋದು? ಎಸ್, ಇನ್ನೊಂದು ಮೈಕ್ ಇದೆಯಾ? ಆ ಡೇಟ್ ಆಫ್ ಬರ್ತನ ಹೇಳಿ. ಯಾರಾದ್ರೊಂದಿಬ್ರು 3 ಜನ ಹೇಳಿ. ಯಾರು ಹೇಳ್ತೀರಾ? ಹಾಂ ಹೇಳಿ, ಮೈಕಲ್ಲಿ ಹೇಳಿ. December 1st. ಯಾವ ಇಯರು? ಕಂಪ್ಲೀಟ್ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 1/12/1987. 1/12/1987. ಹಾಂ ಸರ್, ಟ್ಯೂಸ್ಡೇ ಬರುತ್ತಾ? ನೀವು ಹುಟ್ಟಿದ ಮಂಗಳವಾರ ತಾನೆ? ಓಕೆ, ಧನ್ಯವಾದಗಳು. ಇನ್ನೊಂದಿಬ್ಬರು ಹೇಳಿ, ಇನ್ನಿಬ್ಬರಿಗೆ ಅವಕಾಶ. ಎಸ್, 22/1/1994. ಸರ್ ನಿಮ್ಮದು 22/1/1994. ಹಾಂ, ಸಂಡೇ ಹಾಲಿಡೇ ಬರುತ್ತಾ? ಸಂಡೇ ತಾನೆ? ಸ್ಯಾಟರ್ಡೆ. ಸರಿಯೋ ತಪ್ಪು ಅಂತ ಹೇಳ್ರಿ. ಸ್ಯಾಟರ್ಡೆ ಸರ್, ತಪ್ಪು ಅಲ್ಲ. 22/1/1994. 1984 94? 94. ಹಾಂ, 94 ಆದರೆ ಸ್ಯಾಟರ್ಡೆ ಬರುತ್ತೆ. ಎಸ್. ಹಾಂ, ನೀವು 84 ಅಂತ. ಇನ್ನೊಬ್ರು ಹೇಳಿ, ಇನ್ನಿಬ್ಬರಿಗೆ ಅವಕಾಶ. ಎಸ್, ಬೇಗ ಬೇಗ ಹೇಳಬೇಕು, ಟೈಮ್ ಇಲ್ಲ. ಹಾಂ, 28/7/1990. 25/7/1990 ಬುಧವಾರ ಬರುತ್ತಾ? 28. ಹಾಂ, 28/7/1990. ಹಾಂ, ಸ್ಯಾಟರ್ಡೆ ಬರುತ್ತಾ? ಎಸ್, ಕರೆಕ್ಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒನ್ ಮೋರ್. ಇನ್ನೊಬ್ರು ಹೇಳಿ. ಹಾಂ, 5th May 1979. ಸರ್ ಸ್ಯಾಟರ್ಡೆ ಬರುತ್ತಾ? ಎಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಾಕು ಈ ಡೇಟ್ ಆಫ್ ಬರ್ತು. ಇದಾದ ಮೇಲೆ ಸರ್ ಎಡಿಷನ್ ಆಗಿದೆಯಾ? ಆ ನಂಬರ್ ಹೇಳಿ. ಫಸ್ಟ್ ಲೈನಿಂದ 2 ಡಿಜಿಟ್ ಹೇಳಿ. ಎಡಿಷನ್ ಕ್ವಶನ್ ಏನಿದೆ? ಎಸ್, ಟೆಲ್ ಮಿ ದ ನಂಬರ್ ಫ್ರಮ್ ಫಸ್ಟ್ ಲೈನ್. 2 ಡಿಜಿಟ್ ಹೇಳಿ. ಮೇಲೆ ಎಷ್ಟು ಡಿಜಿಟ್ ಬರೆದಿದ್ದೀರಾ ಸರ್? 2 ಸಂಖ್ಯೆ ಹೇಳಿ ಬರ್ತಿದ್ದನ್ನ. ಹಾಂ ಹೇಳಿ. ಎಸ್, ಹೇಳಿ ಬೇಗ ಬೇಗ. 8 9 ಹಾಂ 4 6 ಹಾಂ 7 2 ಓಕೆ 3 4 ಎಸ್ 8 348. ಹಾಂ, ಈ ನಂಬರ್ಗೆ ಎಷ್ಟು ಆ್ಯಡ್ ಮಾಡಬೇಕು? ನಮ್ಮ ಸೆಕೆಂಡ್ ಲೈನ್ ಹೇಳಿ. 3 8 ಓಕೆ 1 0 ಎಸ್ 5 1 ಓಕೆ 8 7 9. ಓಕೆ, ಎಲ್ರಿಗೂ ಆನ್ಸರ್ ಕಾಣಿಸ್ತಾ ಇದೆಯಾ? ನಂದು ಉತ್ತರ ಆಗಿದೆ. ಎಸ್, ಆನ್ಸರ್ ಹೇಳ್ಬೋದಾ? ನೋಡಿ, ದಿಸ್ ಆನ್ಸರ್ ಈಸ್ 12757242227 ಆಗುತ್ತೆ ಬಂಧುಗಳು. ಹೌದು. ಆಮೇಲೆ ಸರ್ ಅದನ್ನೇ ಮೈನಸ್ ಮಾಡಿ. ನೀವೇನು ಹೇಳಿದೆ ಅದನ್ನೇ ಮೈನಸ್ ಮಾಡಿ. ಮೇಡಮ್ ನಂಬರ್ ಹೇಳಿ ಅದು. ಎಸ್, ಯಾವ ರೀತಿಯಾಗಿ ನೀವು ಎಡಿಷನ್ ಹೇಳಿದ್ರೆ ಅದನ್ನೇ ಮೈನಸ್ ಮಾಡಬೇಕು. ಟೆಲ್ ಮಿ ದ ನಂಬರ್. ಮೇಡಮ್ ಅವರೇ ಅದನ್ನೇ ಮಾಡಿರಿ, ಆಗಲೇ ಹೇಳಿದ್ದನ್ನು ಮಾಡಿ. ಅವ್ರು ಮಾಡೋವರೆಗೆ ಬೇರೆ ವಿಷಯಕ್ಕೆ ಹೋಗ್ತಾನೆ. ಒಮ್ಮೆ ನೀವು ಯಾರಾದರೂ ಮೊಬೈಲ್ ನಂಬರ್ ಹೇಳಿಬಿಟ್ರೆ 10 ವರ್ಷ ಬಿಟ್ಟು ಕಿರುಕು ನಿಮ್ಮ ಫೋನ್ ನಂಬರ್ ಹೇಳುವಂಥದ್ದು. ಸುಮಾರು 10,000 ಫೋನ್ ನಂಬರ್ಗಳು ನಮ್ಮ ಮೈಂಡಲ್ಲಿ ಸೇವ್ ಇದೆ. ಫಾರ್ ಎಕ್ಸಾಂಪಲ್ 3 ವರ್ಷಗಳ ಹಿಂದೆ ಪ್ರಶಾಂತ್ ಸರ್ ಫೋನ್ ನಂಬರ್ ಕೊಟ್ಟಿದ್ದರು.
ಇಲ್ಲಿ ಬಂದಾಗ ಶೀತಲ್ ಜೈನ್ ಸರ್ ತಮ್ಮ ನಂಬರ್ ಕೊಟ್ಟಿದ್ದಾರೆ. ಅವರಿಬ್ಬರಲ್ಲಿ ಯಾರಿಗೆ ಫೋನ್ ಮಾಡೋಣ? ಜೈನ್ ಸರ್ಗೆ ಮಾಡೋಣ. ಸರ್ ನಿಮ್ಮ ಮೊಬೈಲು ಸೈಲೆಂಟ್ ಇದ್ರೆ ಆನ್ ಮಾಡಿ ಎಲ್ರಿಗೂ ತೋರಿಸಿ. 9972747077 ಅಂತ ಈಗ ಡೈಲ್ ಮಾಡಿದ್ದೇನೆ. ರಿಂಗ್ ಆದರೆ ಸರಿ ಅಂತ ತಿಳ್ಕೋಬೇಕು, ಆಗದೆ ಹೋದ್ರೆ ಔಟ್ ಅಂತ ತಿಳ್ಕೋಬೇಕು. ನೋಡೋಣ, ಎಲ್ಲರಿಗೂ ತೋರಿಸಿ. ರಿಂಗ್ ಆಗ್ತಾ ಇದೆ ಬಂಧುಗಳೇ. ಈ ರೀತಿ 10,000 ಫೋನ್ ನಂಬರ್ ಮೈಂಡಲ್ಲಿ ಸೇವ್ ಇದೆ. ಓಕೆ, ಮೈನಸ್ ಆಗಿದೆಯಾ? ಆ ಪ್ರಶ್ನೆ ಹೇಳಿ. ನಂಬರ್ ಹೇಳ್ರಿ ಮೇಡಮ್. 894672 348. ಸೆಕೆಂಡ್ ಲೈನ್ ಹೇಳಿ. 38 ಒಂದು ನಿಮಿಷ. 38 10 51 ಓಕೆ 879. ಓಕೆ, ಆನ್ಸರ್ ನಿಮ್ಮದು ರೆಡಿ ಉಂಟಾ? ಹೌದು ನೋಡಿ. 879 ಅಲ್ಲ ಲಾಸ್ಟು? ಹೌದು. ನೋಡಿ, ಆನ್ಸರ್ ಬಂದ್ಬಿಟ್ಟು 51 ಕರೆಕ್ಟಾ? ಹೌದು. 36 ಕರೆಕ್ಟಾ? ಎಸ್. 20 ಕರೆಕ್ಟಾ? ಎಸ್. 469 ಆಗುತ್ತೆ. ಎಸ್. ಓಕೆ, ಈಗ ಒಂದು ಮಲ್ಟಿಪ್ಲಿಕೇಶನ್ ಮಾಡೋಣ. ಯಾರಾದರೂ ಆಡಿಯನ್ಸ್ ಮೇಲೆ 5 ಡಿಜಿಟ್ ಕೆಳಗೆ 2 ಡಿಜಿಟ್ ನಂಬರ್ ಹೇಳೋರು ಬರೀತಾರೆ. ಯಾರಾದ್ರೂ ಒಬ್ರು ಹೇಳಿ. ಎಸ್, 5 ಡಿಜಿಟ್ ನಂಬರ್ ಹೇಳಬೇಕು. ಯಾರು ಹೇಳ್ತೀರಾ? ಬರೀರಿ, ಅವ್ರು ಹೇಳಿದ್ದನ್ನ ಬರೀರಿ. ಹೇಳ್ರಿ ನಂಬರ್. ಇಲ್ಲಿ 56961 ಇಂಟು 2 ಡಿಜಿಟ್ ಹೇಳಪ್ಪ. ಗುಣಾಕರ್ 2 ಅಂಕಿ ಹೇಳಿ. 99 ಸರ್. ಕ್ವಶನ್ ಏನಿದೆ? ಅಲ್ಲ, ಪ್ರಶ್ನೆ ಏನಿದೆ ಅದು? 56961 ಇಂಟು 99. ಓಕೆ, ನೀವು ಮಾಡಿ, ನಂದು ಆಗಿದೆ. ಹೇಳ್ಬೋದಾ ಆನ್ಸರು? ನಮ್ದು ಆಗಿದೆ. ಹೇಳ್ಬೋದಾ? ಒಂದು ನಿಮಿಷ ಸರ್. ಎಸ್, ಮೈಂಡ್ ಫಾಸ್ಟಾ ಮೊಬೈಲ್ ಫಾಸ್ಟಾ? ಮೈಂಡ್, ಆ ಶಕ್ತಿ ನಿಮ್ಮಲ್ಲಿ ಇದೆ. ಅದೇಗಂತ ಕೊನೆಗೆ ಹೇಳ್ತಾನೆ. 5694039 ಆಗುತ್ತೆ. ಎಸ್. ಅಲ್ಲ, ನೀವು ಬರೀಬೇಕಲ್ಲ ಬೋರ್ಡ್ ಮೇಲೆ. 56 ಕರೆಕ್ಟಾ? ಹೌದು. 94 ಕರೆಕ್ಟಾ? ನೋ ಅಲ್ಲ ಸರ್. ಅಲ್ಲ, ಇದು ಮಲ್ಟಿಪ್ಲಿಕೇಶನ್ ಅಲ್ವಾ? ಹೌದು. ಓಕೆ, 56 ಕರೆಕ್ಟ್ ಇದೆಯಲ್ಲ? ಹೌದು. 39 ಆಗತ್ತಾ? 39. 5639 139 ಆಗತ್ತಾ? ಎಸ್ ಎಸ್. ಓಕೆ, ಈಗ ಒಂದು ಡಿವಿಷನ್ ಭಾಗಾಕಾರ ಮಾಡೋಣ. ಯಾರಾದರೂ ಆಡಿಯನ್ಸ್ ಮೇಲೆ 5 ಡಿಜಿಟ್ ಕೆಳಗೆ 2 ಡಿಜಿಟ್ ನಂಬರ್ ಹೇಳಿ. 5 ಡಿಜಿಟ್ ನಂಬರ್ ಹೇಳಿ ಯಾರಾದರೂ ಒಬ್ರು. ಎಸ್, ಎಷ್ಟು? 7411 ಬರ್ದ್ರಾ? ಡಿವೈಡ್ ಬೈ 2 ಡಿಜಿಟ್ ಹೇಳಪ್ಪ. 20. ಓಕೆ ಮೇಡಮ್, ಏನಿದೆ ಪ್ರಶ್ನೆ ಹೇಳಿ. ಕ್ವಶನ್ ಹೇಳಿ. 7411 ಡಿವೈಡ್ ಬೈ 23 ತಾನೆ? 22. ಓಕೆ, ಮಾಡಿ ಮೇಡಮ್. ಓಕೆ, ಆಗಿದೆ ಆನ್ಸರು? ನಮ್ಮದು ಆಗಿದೆ. ಹೇಳ್ಬೋದಾ ಬಂಧುಗಳೇ? ಇದರ ಆನ್ಸರ್ ಬಂದ್ಬಿಟ್ಟು 33 ಕರೆಕ್ಟಾ? ಎಸ್. 3368 ಆಗತ್ತಾ? ಎಸ್. ಎಸ್ ಆರ್ ನೋ? ಎಸ್. 3368 ಪಾಯಿಂಟ್ ಬಂದ್ಬಿಟ್ಟು 32 ಅಥವಾ 33 ಆಗತ್ತಲ್ವಾ? ಅವ್ರ 68 ಆಗುತ್ತೆ. 68. ಓಕೆ, ಬಟ್ ಮೇನ್ ಆನ್ಸರ್ ಕರೆಕ್ಟ್ ಇದೆಯಲ್ಲ? ಎಸ್ ಎಸ್, ಕರೆಕ್ಟ್ ಇದೆ. ಯಾರಾದ್ರೂ ಒಬ್ಬರ ನಂಬರ್ ಹೇಳಿ. 1000 ಒಳಗಡೆ ಸ್ಕ್ವೇರ್ ಮಾಡೋಣ. 3 ಡಿಜಿಟ್ ನಂಬರ್ ಹೇಳಿ. ಎಷ್ಟು? 9. ಮೇಡಮ್ 944 ಸ್ಕ್ವೇರ್ ಬರ್ದ್ಬಿಡಿ. 944 ಇಂಟು 944 ಮಾಡಬೇಕು. ಅರ್ಥ ಆಯ್ತಾ? 944 ನೋಡೋಣ.
ಹೇಳ್ಬೋದಾ ಆನ್ಸರು? ನೋಡಿ 891 ಕರೆಕ್ಟಾ? ಎಸ್. 891136 ಆಗುತ್ತೆ. ಆಮೇಲೆ ಒಂದು ಕ್ಯೂಬ್ ಮಾಡೋಣ. ಯಾರಾದರೂ ನಂಬರ್ ಹೇಳಿ, 100 ಒಳಗಡೆ ಹೇಳಿ, ವಿತಿನ್ 100. 90 ನನ್ನ ಬೇಡ, ಬೇರೆದು ಹೇಳಿ. ಎಷ್ಟು? 31. 31 ಕ್ಯೂಬ್ ಬರ್ದ್ಬಿಡಿ ಮೇಡಮ್. 31 × 31 × 31 ಮಾಡಿ, ನಮ್ದು ಆನ್ಸರ್ ಆಗಿದೆ. ಓಕೆ, ಹೇಳ್ಬೋದಾ? ಎಸ್, ರೆಡಿ. ನೋಡಿ 29 ಕರೆಕ್ಟಾ? ಎಸ್. 29 791 ಆಗುತ್ತೆ. ಎಸ್. ಎಸ್ ಆರ್ ನೋ? ಎಸ್ ಎಸ್, ಕರೆಕ್ಟ್. ಓಕೆ, ಈಗ ಇನ್ನೊಂದು ಮ್ಯಾಜಿಕ್ ಮಾಡೋಣ. ಮೇಡಮ್ ಅವರೇ, ಬೋರ್ಡ್ ಮೇಲೆ 30 ಅಂಕಿಗಳನ್ನ ಬರಿಬೇಕು. 30 ಡಿಜಿಟ್ಸ್ ಬರೀತೀರಾ? ನಾವು ಉಲ್ಟಾ ಸೀದಾ ಹೇಳ್ತೇವೆ. ಅವ್ರು ಮಾಡೋವರಿಗೆ ನಿಮ್ಮ ಹತ್ರ ಕರೆನ್ಸಿ ನೋಟ್ ಇದ್ರೆ ಕೊಡಿ, ವಾಪಸ್ ಕೊಡ್ತೇವೆ, ಚಿಂತೆ ಮಾಡಬೇಡಿ. 10, 20, 50, 100, 500 ತಗೊಳ್ಳೋದಾಗಿ ಅದರ ಟೋಟಲ್ ಅಮೌಂಟ್ಗಳನ್ನು ಹಳೆ ನೋಟು, ಹೊಸ ನೋಟು ಮತ್ತು ಡೂಪ್ಲಿಕೇಟ್ ಕೊಡ್ಬೋದು, ವಾಪಸ್ ಕೊಡ್ತೇವೆ, ಚಿಂತೆ ಮಾಡಬೇಡಿ. ಯಾರಾದರೂ ಕರೆನ್ಸಿ ನೋಟ್ ಇದ್ರೆ ಕೊಡಿ. ಯಾರ ಹತ್ರ ಇದಾವ ನೋಟುಗಳು? ಶೀತಲ್ ಸರ್, ಕರೆನ್ಸಿ ನೋಟ್ ಉಂಟಾ? 3 ಡಿಜಿಟ್ದು 10 ಬರೆದ್ಬಿಡಿ, 30 ಆಗುತ್ತೆ. ಇದು ಯಾರ್ದಿದು? ಜೈನ್ ಸರ್. ಅವರು ರಾತ್ರಿ ಊಟ ಮಾಡಲಿಕ್ಕೆ 100 ರೂಪೀಸಾ ಸರ್? 200 ತಾನೆ? ಇದು 100 ಇದೆ, ಕರೆಕ್ಟಾ? ಚಪ್ಪಾಳೆ ಹೊಡಿಬೇಕಪ್ಪ ಸರಿಯಾಗಿದ್ರೆ ನೀವು. ಆಮೇಲೆ ಅನಿಲ್ ಕುಮಾರ್ ಅಡ್ವೊಕೇಟ್, ಮೊದಲೇ ವಕೀಲರವರು, ಅದಕ್ಕೆ 500 ರೂಪಾಯಿ ಕೊಟ್ಟಿದ್ರು. 500 ರೂಪೀಸ್ ದ್ಯಾಟ್ ಗಿವನ್ ಅಲ್ವಾ? ಎಸ್. ಈಗ ನಿಮ್ಮ ಹತ್ರ ವಾಚ್ ಉಂಟಾ? ನಮ್ಮ ಹತ್ರ ವಾಚ್ ಇಲ್ಲ. ಟೈಮ್ ನೋಡ್ಕೊಳ್ರಿ. ಸರಿಯಾಗಿ 9 ಗಂಟೆ ಆಗಿದೆ, ಕರೆಕ್ಟಾ? ನೋಡ್ಕೊಳ್ಳಿ, ಟೈಮ್ ಎಷ್ಟಾಗಿದೆ? 9 ಗಂಟೆ. ಸರಿಯಾಗಿದ್ರೆ ಚಪ್ಪಾಳೆ ಹೊಡಿಬೇಕು. GST ಅಪ್ಲೈ ಆಗೋದಿಲ್ಲ ಬಂಧುಗಳೇ. GST ಅಂದರೆ ಏನು? GST ಅಂದರೆ ಏನು? ಗೂಡ್ಸು ಸರ್ವಿಸು ಟ್ಯಾಕ್ಸು. ಅದು ಎಕಾನಮಿ ಆಯ್ತು ಬಂಧುಗಳೇ. ನನ್ನ ಪ್ರಕಾರ GST ಅಂದರೆ ಚಪ್ಪಾಳೆ ಹೊಡೆಯೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಗ್ಯಾಸ್ಟ್ರಿಕ್ಕು, ಶುಗರು ಮತ್ತು ಟೆನ್ಷನ್ ದೂರ ಆಗುತ್ತೆ. ನಮ್ಮಂತರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ, ನಿಮ್ಮ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಈಗ ಬೋರ್ಡ್ ಮೇಲೆ ಅವರು 30 ಅಂಕಿಗಳನ್ನ ಬರೆದಿದ್ದಾರೆ. ನನಗೆ ಮೇಡಮ್ ಅವರು 3 ಸಂಖ್ಯೆ ಹೇಳ್ತಾರೆ. ನಾವು ನೆನಪಿಟ್ಟುಕೊಂಡು ಸ್ಟೇಟ್ ಅಂಡ್ ರಿವರ್ಸ್ ಹೇಳೋಣ. ಮೇಡಮ್ 3 ಡಿಜಿಟ್ ಹೇಳಿ. 973 456 ಓಕೆ 819 ಎಸ್ 234 ಓಕೆ 672. ಸ್ವಲ್ಪ ಮಕ್ಕಳೇ ಗಲಾಟೆ ಮಾಡಬೇಡಿ, ಏನಾಗ್ತದೆ ಸ್ವಲ್ಪ ಕಾನ್ಸಂಟ್ರೇಷನ್ ಡೈವರ್ಟ್ ಆಗುತ್ತೆ ಗಲಾಟೆ ಆಗಿಬಿಟ್ರೆ. ಮೇಡಮ್ 956 973 456 819 234 6 ಅಲ್ಲ 672 ತಾನೆ? 672 186 ಓಕೆ 342 ಎಸ್ 143 ಓಕೆ 897 245. ಇವೆಲ್ಲ ನಂಬರ್ ಉಲ್ಟಾ ಬೇಕಾ ಸೀದಾ ಬೇಕಾ? ಉಲ್ಟಾ. ನಿಮ್ಮ ಕೆಲಸ ರಿಸಲ್ಟ್ ಉಲ್ಟಾ ಆಗಬಾರ್ದು. 542 ಅಂದರೆ 245 ಇದೆಯಲ್ಲ, ಅದ್ರ ಉಲ್ಟಾ ಮಾಡಿ ಹೇಳ್ತಾ ಇದ್ದಾನೆ. 542 798 341 243 681 276 432 918 654 379. ಸೀದಾ ನೋಡಿ. 973 456 819 234 672 186 342 143 897 245. ಹಾಗೆ ಮೇಡಮ್ ಅವ್ರೆ, ನೀವೇ ಒಂದು ನಂಬರ್ ಹೇಳಿಬಿಡಿ 1000 ಒಳಗಡೆ 3 ಡಿಜಿಟ್ ಹೇಳಿ. 945. ಅದರದ್ದು ಟೇಬಲ್ ಬರೀಬೇಕು, ಬೋರ್ಡ್ ಮೇಲೆ ಬರೀತೀರಾ? ಮಾಡಿ ಬಂಧುಗಳೇ. 945 ಟೇಬಲ್ ಮೇಡಮ್ ಬರೆಯೋವರೆಗೆ ನೀವು ಕೂಡ ಈ ರೀತಿ ಮಾನವ ಕಂಪ್ಯೂಟರ್ ಆಗಬೇಕಾದ್ರೆ ನಿಮ್ಮ ಎಲ್ರಿಗೂ ಟೇಬಲ್ಸ್ ಎಲ್ಲರಿಗೆ ಬರುತ್ತೆ? ಕೋಟಿವರೆಗೆ ಬರೋದಿಲ್ವಾ? ಯಾಕೆ ಬರೋದಿಲ್ಲ? ಕೋಟಿ ಒಂದಲೇ 1 ಕೋಟಿ, ಕೋಟಿ 2ಲೇ, ಕೋಟಿ 3ಲೇ, ಕೋಟಿ 4ಲೇ, ಮತ್ತೆ ಮುಗಿದೋಯ್ತಲ್ಲ. ನಮಗೆ
ಕೋಟಿ ಗೊತ್ತು, ಆದರೆ ಕೋಟೆಯ ಒಳಗಡೆ ಏನಿದೆ ಗೊತ್ತಿಲ್ಲ ಬಂಧುಗಳೇ. ನೋಡಿ, ಈ ರೀತಿ ನೀವು ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ನಿಮಗೆ ಮಿನಿಮಮ್ 1000ವರೆಗೆ ಟೇಬಲ್ಸ್ ಬರಬೇಕಾಗತ್ತೆ. ನೀವು ಅನ್ಬೋದು, ಅಲ್ರಿ ನಮಗೆ 30 ಬರ್ತಾ ಇಲ್ಲ, 1000 ಕಲಿಬೇಕಂತ. ಸಿಂಪಲ್ ಕ್ವಶನ್. ಈಗ 30ವರೆಗೆ ಟೇಬಲ್ಸ್ ನೀವು ಹೇಗೆ ಪ್ಲಸ್ ಮಾಡ್ತೀರಾ, ಮೈನಸ್ ಮಾಡ್ತೀರಾ? ಹೌ ಯು ಕ್ಯಾನ್ ರೈಟ್, ಹೌ ಯು ಕ್ಯಾನ್ ಡೂ ದ ಟೇಬಲ್ಸ್? ಬೈ ಆ್ಯಡ್ ಮಾಡ್ತೀರಿ ತಾನೆ. ಅದೇ ರೀತಿ ಅಪ್ ಟು 1000ವರೆಗೆ ಟೇಬಲ್ಸನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಟೇಬಲ್ಸ್ಗಳು ಇಲ್ಲದೆ ಬೇರೆ ಆಪ್ಷನ್ ಇರೋದ್ರ ಕಡೆ ಗಮನ ಕೊಡಿ. ಮೇಡಮ್, ಟೇಬಲ್ ಆಗಿದೆಯಾ? ಇಲ್ಲ ಸರ್. ಮಾಡಿ. ಈ ಪ್ರತಿಭೆಗೆ ಸಂಪಟ್ಟಂತೆ ಬಂಧುಗಳೇ, ತಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ದುಬೈ ರಾಜರಿಂದ ಅಂತಾರಾಷ್ಟ್ರೀಯ ಮಟ್ಟ ಪ್ರಶಸ್ತಿ ಬಂದಿದೆ. ಪ್ರಧಾನಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸನ್ಮಾನ ಮಾಡಿದ್ದಾರೆ. ತಾವೆಲ್ಲರೂ ನಮ್ಮನ್ನು ಮಜಾ ಟಾಕೀಸ್ ಮತ್ತು ಬೇರೆ ಬೇರೆ ಟಿವಿಗಳಲ್ಲಿ ಕಾರ್ಯಕ್ರಮ ಮಾಡಿರ್ಬೋದು. ಇಲ್ಲಿವರೆಗಾಗಿದೆ ಟೇಬಲು, ಆಯಿತಾ? ಅವ್ರು ಮಾಡೋವರೆಗೆ ನೀವು ನನ್ನ ಜೊತೆಗೆ ಮಾತಾಡಬೇಕು ಬಂಧುಗಳೇ. ಇದೆಲ್ಲ ನೋಡಿದ್ರೆ ನಿಮಗೇನು ಅನ್ನಿಸ್ತಾ ಇದೆ? ಹೀಗೂ ಉಂಟೇನಾ? ಹೌ ಇಟ್ ಈಸ್ ಪಾಸಿಬಲ್ ತಾನೆ? ಎಸ್ ಆರ್ ನೋ? ಸೇಮ್ ಕ್ವಶನ್ ನನಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಮತ್ತು ನರೇಂದ್ರ ಮೋದಿಯವರು ಕೂಡ ಕೇಳಿದ್ದಾರೆ ಬಂಧುಗಳೇ. ಅವೆರಡು ಪ್ರಸಂಗಕ್ಕೆ ನೆನಪಿಸ್ಕೊಳ್ಳೋದಾದರೆ 2004 ಅಕ್ಟೋಬರ್ 15ಕ್ಕೆ ಬೆಳಗಾಂನಲ್ಲಿ ಅಬ್ದುಲ್ ಕಲಾಂ ಆ್ಯಂಡ್ 2 years ಬ್ಯಾಕ್ ನರೇಂದ್ರ ಮೋದಿಯವರನ್ನ ಭೇಟಿಯಾಗುವಂಥ ಅವಕಾಶ ಒದಗಿ ಬಂತು. ಅವ್ರ ಹತ್ರ ಹೋದಾಗ ತಮ್ಮ ಡೇಟ್ ಆಫ್ ಬರ್ತ್ ಕೇಳಿದರು. ಸರಿಯಾದ ಡೇ ಹೇಳಿದಾಗ ಆಶ್ಚರ್ಯಚಕಿತರಾಗಿ ನಿಮ್ಮ ಥರನೇ ದೇ ಆಸ್ಕ್ಡ್ ಮೀ ಹೌ ಇಟ್ ಈಸ್ ಪಾಸಿಬಲ್. ಐ ಟೋಲ್ಡ್ ದೇಮ್ ಎವ್ರಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ನೋಡಿ, ಇನ್ ದ ವರ್ಡ್ ಆಫ್ ಇಂಪಾಸಿಬಲ್ ವಿ ಗಾಟ್ ಐ ಆಮ್ ಪಾಸಿಬಲ್. ಎಸ್ ಆರ್ ನೋ? ಏನು ಐ ಆಮ್ ಪಾಸಿಬಲ್ ಅಂದರೆ ಐ ಕ್ಯಾನ್ ಡು ಎವ್ರಿಥಿಂಗ್ ಅಂತ ಅರ್ಥ. ಈ ಮಾತಿನ ಅರ್ಥ ಇಷ್ಟೇ ಬಂಧುಗಳೇ, ಸಾಧನೆಗೆ ಅಸಾಧ್ಯದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಇದೆ. ಸಾಧನೆ ಇಲ್ಲದ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನನ ಮಾತಿನಂತೆ ವಿದ್ಯೆ ಎಂಬುದು ಸಾಧಕನ ಸೊತ್ತೆ ಹೊರತು ಸೋಮಾರಿಗಳ ಸೊತ್ತಲ್ಲವಾಗೆ ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ಬಂಧುಗಳೇ ಅಪ್ರತಿಮ ಸಾಧಕರು. ಸಾಧಿಸುವಂಥ ಹಠ, ಛಲ ಮತ್ತು ಆತ್ಮವಿಶ್ವಾಸ ಇದ್ದರೆ ನಾವೇನು ಬೇಕಾ ಸಾಧಿಸ್ಬೋದು. ಭಗವಂತ ಭಾಳ ಬುದ್ಧಿವಂತ. ಬೈ ಬರ್ತ್ ನನಗೆ ನಿಮ್ಮನ್ನು ನೋಡುವಂಥ ಅವಕಾಶ ಕೊಟ್ಟಿಲ್ಲ, ಬಟ್ ನಿಮ್ಮ ಜೊತೆಗೆ ಸಂವಾದ ಮಾಡುವಂಥ ಅವಕಾಶ ಕೊಟ್ಟಿದ್ದಾನೆ. ಒಂದು ಮಾತನ್ನು ಭಾಳ ಹೆಮ್ಮೆಯಿಂದ ಕಷ್ಟಪಡ್ತಾ ಇದ್ದೇನೆ. ನನ್ನ ಈ ಸಾಧನೆಗೆ, ನನಗೆ ಪ್ರತಿಭೆ ಬರಲಿಕ್ಕೆ ಪ್ರಮುಖ ಕಾರಣೀಭೂತದ ಅಂಶ ಯಾವುದಾದ್ರೂ ಆಗಿದ್ದರೆ ಅದು ಅಂಧತ್ವದಿಂದಲೇ ಸಾಧ್ಯವಾಗಿದೆ ಅನ್ನೋಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಕಷ್ಟಪಡ್ತೇನೆ ಬಂಧುಗಳೇ. ನೋಡಿ, ದೇವರು ಒಂದನ್ನು ಮೈನಸ್ ಮಾಡಿದರೆ +10 ಅನ್ನೋ ಹಾಗೆ ಅಂಗವಿಕಲದ ಶಾಪವಲ್ಲ, ಅದೊಂದು ಗಾಡ್ ಗಿಫ್ಟ್ ಅಂತ ಸ್ವೀಕಾರ ಮಾಡಬೇಕು. ನನ್ನ ಪ್ರಕಾರ ನಿಜವಾದ ಅಂಗವಿಕಲರು ಯಾರು ಅಂತಂದರೆ ಎಲ್ಲ ಅಂಗಾಂಗಗಳಿದ್ದು ಯಾರು ಮೆಂಟಲಿ ವೀಕ್ ಇರ್ತಾರೆ ಅವರೇ ನಿಜವಾದ ಅಂಗವಿಕಲರು. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ನಮ್ಮಂಥ ಯಾರಾದರೂ ದಿವ್ಯಾಂಗರು ಕಂಡು ಬಂದರೆ ವಿ ಡೋಂಟ್ ವಾಂಟ್ ಸಿಂಪತಿ ಫ್ರಮ್ ಸೊಸೈಟಿ, ಬಟ್ ವಿ ವಾಂಟ್ ಎ ಎಂಪತಿ ಆ್ಯಂಡ್ ಅಪಾರ್ಚುನಿಟಿ ಫ್ರಮ್ ಸೊಸೈಟಿ ಅಂತಕ್ಕಂಥ ಮಾತಕ್ಕೆ ಇಷ್ಟಪಡ್ತೇನೆ. ತಾವು ಯಾರು ಕೂಡ ನೆಗೆಟಿವ್ ಥಿಂಕ್ ಮಾಡಬೇಡಿ. ವಾಟ್ ಎವರ್ ಡಿಫಿಕಲ್ಟೀಸ್ ಕಮ್, ಯು ಶುಡ್ ಥಿಂಕ್ ಆಲ್ವೇಸ್ ಬಿ ಹ್ಯಾಪಿ ಆ್ಯಂಡ್ ಪಾಸಿಟಿವ್ ಅಂತಕ್ಕಂಥ ಮಾತಕ್ಕೆ ಇಷ್ಟಪಡ್ತಾನೆ. ಹಾರ್ಡ್ ವರ್ಕ್ ಮಾಡಬೇಕಾ, ಸ್ಮಾರ್ಟ್ ವರ್ಕ್ ಮಾಡಬೇಕಾ? ಎಲ್ಲರೂ ಹೇಳ್ತಾರೆ ಸತ್ಯಮೇವ ಜಯತೆ ಅಂತ. ನಾನು ಹೇಳ್ತೇನೆ ಶ್ರಮಮೇವ ಜಯತೆ. ಕಷ್ಟಪಟ್ಟರೆ ಏನು ಬೇಕಾ ಸಾಧಿಸ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಅನ್ನೋ ಹಾಗೆ ತಾವೆಲ್ಲರೂ ಒಂದು ಗುರಿ ಇಟ್ಟುಕೊಂಡು ಆ ಗುರಿಯ ಕಡೆಗೆ ಪ್ರಯತ್ನ ಮಾಡಬೇಕು. ಏಕಾಗ್ರತೆ ಬೆಳೆಸ್ಕೋಬೇಕಾ, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕು. ಏನು ಮಾಡಬೇಕು? ಬಿಗ್ ಬಾಸ್ ನೋಡಬೇಕಾ? ಬಿಗ್ ಬಾಸ್ ಅಲ್ಲ, ಅದು ಬಿಗ್ ಲಾಸ್. ಅದು ಬಂಧುಗಳೇ, ಯೋಗ, ಧ್ಯಾನ, ಪ್ರಾಣಾಯಾಮ ಮಾಡಿ ನಿಮ್ಮ ಏಕಾಗ್ರತೆ ಹೆಚ್ಚಿಸ್ಕೊಳ್ಳಿ ಅಂತ ಮಾತನ್ನು ಹೇಳಿ, ಮೇಡಮ್ ಟೇಬಲ್ ಆಗಿದೆಯಾ? ಎಸ್ ಸರ್, ರೆಡಿ. 9:45 ಟೇಬಲ್ ಸೀದಾ ಮತ್ತು ಉಲ್ಟಾ ಹೇಳಿ ನಮ್ಮ ಕಾರ್ಯಕ್ರಮ ಮುಗಿಸ್ತೇವೆ. 945189028353 37804725 56706615 75608505 9450. ಎಸ್ ಸರ್, ಕರೆಕ್ಟ್ ಇದೆ. ಉಲ್ಟಾ ನೋಡಿ, 94508505 75606615 56704725 37802835 18909445. ಸರ್, ಕರೆಕ್ಟ್ ಇದೆ. ಬಂಧುಗಳೇ, ಕೊನೆಯದಾಗಿ ಒಂದೆರಡು ಮಾತು ಹೇಳ್ತೇನೆ. ದಯವಿಟ್ಟು ಇಲ್ಲಿ ಭಾಳಷ್ಟು ಜನ ಪೇರೆಂಟ್ಸ್ ಇರೋದ್ರಿಂದ ನಿಮ್ಮ ಮಕ್ಕಳ ಕೈಯಲ್ಲಿ
ಮೊಬೈಲ್ ಕೊಡಬೇಡಿ, ಅದರ ಬದಲಾಗಿ ಪುಸ್ತಕ ಕೊಡಿ. ಬುಕ್ಕಿಗೂ ಮತ್ತು ಮೊಬೈಲ್ಗಿರ್ತಕ್ಕಂಥ ವ್ಯತ್ಯಾಸ, ಬುಕ್ ಹೇಳುತ್ತೆ, ನೋಡು ಇವತ್ತು ನೀನು ನನ್ನನ್ನು ತಲೆ ತಗ್ಗಿಸಿ ಓದು, ನಾಳೆ ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ. ಮೊಬೈಲ್ ಏನು ಹೇಳ್ತದೆ, ನೋಡಿ ಇವತ್ತು ನೀನು ನನ್ನನ್ನು ತಲೆ ತಗ್ಗಿಸಿ ನೋಡ್ತಾ ಇರು, ನಾಳೆ ನಾನು ನಿನ್ನನ್ನು ತಲೆ ಎತ್ತದಂತೆ ಚಂದ್ರಲೋಕಕ್ಕೆ ಹೋಗ್ಬೇತನಂತ ಮೊಬೈಲ್ ಹೇಳ್ತದೆ. ಹೀಗಾಗಿ ತಾವೆಲ್ಲರೂ ಕೂಡ ಹೇಗೆ ಬ್ಯಾಂಕಲ್ಲಿ ಹಣವನ್ನು ಡಿಪಾಸಿಟ್ ಮಾಡ್ತಾರೆ, ಅದೇ ರೀತಿ ತಮ್ಮೆಲ್ಲರ ಮನೆಗಳಲ್ಲೂ ಕೂಡ ಪುಸ್ತಕಕ್ಕೆ ಡಿಪಾಸಿಟ್ ಆದಾಗ ಮಾತ್ರ ಸಾಹಿತ್ಯ ಉಳಿತದೆ, ಬೆಳೀತದೆ. ಕೊನೆಯದಾಗಿ ಸಾಧನೆ ಮಾಡಬೇಕಾಗಿತ್ತು ಅಂದರೆ ABCD ಭಾಳ ಇಂಪಾರ್ಟೆಂಟು. ABCD ಅಂದರೆ ಅಲ್ಫಾಬೆಟ್ ಅಲ್ಲ. A ಫಾರ್ ಆ್ಯಟಿಟ್ಯೂಡ್, B ಫಾರ್ ಬ್ರೇವರಿ, C ಫಾರ್ ಕಮಿಟ್ಮೆಂಟ್ ಆ್ಯಂಡ್ D ಫಾರ್ ಡಿಟರ್ಮಿನೇಷನ್. ಇವೆಲ್ಲ ಅಂಶಗಳು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅನಿರೀಕ್ಷಿತವಾಗಿ ಇವತ್ತು ನಿಮ್ಮೊಟ್ಟಿಗೆ ಸಂವಾದ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥ JCIನ ಅಧ್ಯಕ್ಷರಿಗೆ ರಂಜಿತ್ ಸರ್ ಮತ್ತು ನಮ್ಮ ಪ್ರಶಾಂತ್ ಸರ್ ಅವರಿಗೆ ಹಾಗೂ ಶೀತಲ್ ಜೈನ್ ಸರ್ ಅವರಿಗೆ ಹಾಗೂ ನಮ್ಮೊಟ್ಟಿಗೆ ಆಗಮಿಸಿರುವಂಥ ನಮನ ಸಂಸ್ಥೆ ಮುಖ್ಯಸ್ಥರಾಗಿರುವಂಥ ನಬಿ ಅವರಿಗೆ ಹಾಗೂ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಆಶಯ ಇಷ್ಟೇ, ಬರುವಂಥ ದಿನಮಾನಗಳಿಗೆ ಬೆಳ್ತಂಗಡಿ JCI ಕ್ಲಬ್ಬು ಇನ್ನೂ ಸಾಗರೋತ್ತರಿಗೆ ಬೆಳೆದು ಈ ನಾಡಿನೊಳಗೆ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಬೆಳೀಲಿ. ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗಿ ಇದೊಂದು ವರ. ಬಹಳಷ್ಟು ಅವರ ಒಂದು ಅವರ ಮೆಮೊರಿ ಪವರ್ ಏನುಂಟು ಅದನ್ನು ಇಲ್ಲಿ ನಿಮಗೆ ಪ್ರಸ್ತುತಪಡಿಸಿದ್ದಾರೆ. ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಅಚಾನಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯರ ಪರಿಚಯ ಮಾಡಲಿಕ್ಕೆ GC ಸಂಸ್ಥೆಯ ಬಂಧುಗಳು ಹೇಳಿರ್ತಾರೆ. ಈ ಕಾರ್ಯಕ್ರಮದಲ್ಲಿ ಇರುವಂಥ ಅದ್ಭುತ ವ್ಯಕ್ತಿ, ನನ್ನ ಭಾವನೆಗೆ ಬಂದಿರುವಂಥ ವಿಚಾರ, ಒಂದು ರೀತಿಯಲ್ಲಿ ನಾವು ದೇವರನ್ನು ಕಂಡಾಗೆ ಈ ಕ್ಷಣದಲ್ಲಿ ನನಗೆ ಅನುಭವ ಆಯಿತು. ಯಾವ ರೀತಿಯಲ್ಲಿ ದೇವರು ನಮಗೆ ಅವರ ವಿಚಾರವನ್ನು ನಮ್ಮ ಮುಖದ ತೋರಿಸ್ತಾರೆ, ಅದೇ ರೀತಿಯಲ್ಲಿ ಇವತ್ತಿನ ಈ ವ್ಯಕ್ತಿ ನಮಗೆ ತೋರಿಸಿದ್ದಾರೆ, ಬಸವರಾಜ್ ಅಂತೇಳಿ. ಇವರ ಜೊತೆ ಬಂದಿರುವಂಥ ನನ್ನ ಆತ್ಮೀಯ ಗೆಳೆಯ. ನಾನು ಈ ಕಾರ್ಯಕ್ರಮಕ್ಕೆ ನನ್ನ ಫ್ಯಾಮಿಲಿಯವರಿದ್ದ ಕಾರಣ ಈ ದಿನ ಬಂದಿದ್ದೇನೆ. ಒಂದು ಕಾರ್ಯಕ್ರಮ ಮುಗಿಸಿ ಬಂದಾಗ ಅಚಾನಕ್ಕಾಗಿ ನನ್ನ ಗೆಳೆಯ ತುಂಬ ವರ್ಷದ ಹಿಂದೆ ಒಟ್ಟಿಗೆ ಕೆಲಸ ಮಾಡಿದಂಥ ಬಂಧು, ನಮ್ಮ ತಾಲೂಕಿನ ನಮಗೆಲ್ಲರಿಗೂ ಪ್ರೇರಣೆ ಮತ್ತು ನವ ಬೆಳ್ತಂಗಡಿಯ ಹರಿಕಾರರಾದಂಥ ಹರೀಶ್ ಪುಂಜರ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದಂಥ ಪುಣ್ಯಾತ್ಮ ನನ್ನ ಆತ್ಮೀಯ ಗೆಳೆಯ. ಅನಗವಾಡಿ ನಬಿ ನದಾಫ್ ಅಂತ ಹೇಳಿ ಮತದಲ್ಲಿ ಮುಸ್ಲಿಂ ಮತದ ವ್ಯಕ್ತಿ, ಸಂಘಟನೆಯಲ್ಲಿ ಈ ದೇಶದ ರಾಷ್ಟ್ರೀಯತೆಯ ಎಲ್ಲಿ ಕೆಲಸ ಮಾಡುತ್ತಿರುವಂಥ, ತನ್ನ ಇಡೀ ಜೀವಮಾನವನ್ನೇ ರಾಷ್ಟ್ರೀಯ ಚಿಂತನೆ ಕಡೆ ಮೈಗೂಡಿಸಿಕೊಂಡಿರುವಂಥ ಒಬ್ಬ ವ್ಯಕ್ತಿ. ತನ್ನ ಮನೆ ಮಠ ಎಲ್ಲವನ್ನೂ ಬಿಟ್ಟು ಕಳೆದ 7 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಪ್ರಸ್ತುತ ಸಂಸಾರದ ಜೀವನವನ್ನು ನಡೆಸುತ್ತಿರುವಂಥ ಆತ್ಮೀಯ ಗೆಳೆಯ. ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದರ 2ನೇ ಬಾರಿಗೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿರುವ ವ್ಯಕ್ತಿ. ನಮ್ಮೆಲ್ಲರ ಪ್ರೇರಣೆ. ನಾನು ಕೂಡ ಪರಿವಾರ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ವಿದ್ಯಾರ್ಥಿ ಪರಿಷತ್, ವಿದ್ಯಾರ್ಥಿಗಳ ಕೆಲಸದಲ್ಲಿ ಜೋಡಿಸಿರುವಂಥ ವಿದ್ಯಾರ್ಥಿ ಪರಿಷತ್ತಲ್ಲಿ 7 ವರ್ಷಗಳ ಕಾಲ ಪೂರ್ಣಾವಧಿಯಾಗಿ ಕೆಲಸ ಮಾಡಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಭಾಗಿಯಾದಂಥ ವ್ಯಕ್ತಿ. ಆ ರೀತಿಯ ಪರಿಚಯ ಇರುವವರು. ಮೂಲತಃ ಬಾಗಲಕೋಟೆಯ ಜಿಲ್ಲೆಯ ವ್ಯಕ್ತಿ. ಸ್ವಾಮೀಜಿಯ ನಿರಂತರವಾದಂಥ ಆ ಭಾಗದ ಸ್ವಾಮೀಜಿ, ಹೆಸರುವಾಸಿಯಾಗಿರುವಂಥ ಸ್ವಾಮೀಜಿಯ ನಿರಂತರ ಪ್ರೇರಣೆಯಿಂದ ಕೆಲಸ ಮಾಡ್ತಾ
ಈ ಬಸವರಾಜರ ಜೊತೆ ಕೂಡ ಒಂದಷ್ಟು ಕೆಲಸಗಳನ್ನು ಮಾಡುತ್ತಿರುವಂಥ ಒಬ್ಬ ವ್ಯಕ್ತಿ. ಈ ಬಸವರಾಜರ ಬಗ್ಗೆ ಇವರು ನಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ನನ್ನ ವಿನಂತಿಯನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ. ಅನಿರೀಕ್ಷಿತವಾಗಿ ನಾವು ನಿನ್ನೆ ದಿನ ಈ ನಾಡಿನ, ಈ ಕನ್ನಡ ನಾಡಿನ ಸಂಸ್ಕೃತಿ ಬಿಂಬಿಸುವಂಥ ಇಡೀ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ವಿರಾಸತ್ ತಾವೆಲ್ಲ ಕೇಳಿದರೆ ಮೂಡುಬಿದ್ರೆ ಆಳ್ವಾಸ್ ಕಾರ್ಯಕ್ರಮ ಬಂದಿದ್ದೆವು. ಅನಿರೀಕ್ಷಿತವಾಗಿ ಪರಮ ಪೂಜ್ಯ ಕಾವಂದೂರು ವೀರೇಂದ್ರ ಹೆಗಡೆಜಿ ಅವ್ರದ್ದು ಅಪಾರ್ಟ್ಮೆಂಟ್ ಇತ್ತು. ನಂತರ ಅವ್ರಿಗೆ ದರ್ಶನ ತಗೊಂಡು ನಾವೇನು ನಾಳೆ ಹೋಗ್ಬೇಕನ್ನೋಷ್ಟಿಗೆ ಮತ್ತು ಪಾಪ ನಮ್ಮ ಪ್ರಶಾಂತ್ ಸರು, ಶೀತಲ್ ಕುಮಾರ್ ಜೈನ್ ಸರು, ಇಲ್ಲಿ JC ಅಧ್ಯಕ್ಷರಾದಂಥವ್ರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ. ಅದೇ ರೀತಿ ನಮ್ಮ ಮಿತ್ರರು ಕೂಡ ವಕೀಲರು ಇಲ್ಲೇ ಇದ್ದಾರೆ, ಅನಿಲ್ ಅವರು ನಾವು ಒಟ್ಟಿಗೆ ಒಂದು 25 ವರ್ಷ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದ್ವಿ. ಭಾಳ ಸಂತೋಷ. ಇವರು ನಿಮ್ಮ ಮುಂದೆ ಕೂತವರು ನಮ್ಮ ದೇಶದ ಬಹುದೊಡ್ಡ ಆಸ್ತಿ. ಇವ್ರ ಹೆಸರು ಬಸವರಾಜ್ ಶಂಕರ್ ಉಮ್ರಾನಿ ಅಂತೇಳಿ, ಅತ್ನಿ ಇವರು, ಬೆಳಗಾವಿ ಜಿಲ್ಲೆ, ನಮ್ಮ ಉತ್ತರ ಕರ್ನಾಟಕದ ಅತ್ನಿ ಅವರು. ಈ ಅತ್ನಿ ಬೆಂಗಳೂರು ಕೇಂದ್ರ ಇಟ್ಕೊಂಡು ಹಿಂದೆ ಅವ್ರ ಅನ್ನ ಇದ್ದಾರೆ. ಪಾಪ ಅವರು ಮಂದಿದ್ದಾರೆ, ಸ್ವಲ್ಪ ಬುದ್ಧಿ ಮಂದಿದ್ದಾರೆ. ಅವರನ್ನು ಕಟ್ಕೊಂಡು ಇಡೀ ದೇಶಾದ್ಯಂತ ಓಡಾಡ್ತಾರೆ. ಈಗ ನೆಕ್ಸ್ಟ್ ಇವ್ರದ್ದು ಅಪಾರ್ಚುನಿಟಿ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾ, ಲಂಡನ್ ಹೋಗ್ತಾ ಇದ್ದಾರೆ. ಹಿಂದೆ 2 ತಿಂಗಳ ಹಿಂದೆ ರಷ್ಯಾದ ಅಲ್ಲಿ ಒಂದು ನ್ಯಾಷನಲ್ ಏನಿದೆ ಪುಟಿನ್ ಅವ್ರ ಚಾನಲ್ದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸಾಕಷ್ಟು ಒಂದು 6-7 ಸಾವಿರ ಸ್ಕೂಲ್ ಕಾಲೇಜಿಗೆ 15 ವರ್ಷದಿಂದ ಲಕ್ಷಾಂತರ ಮಕ್ಕಳಿಗೆ, ಲಕ್ಷಾಂತರ ಪಾಲಕರಿಗೆ, ಪೋಷಕರಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಎಲ್ಲ ಅವರಿಗೆ ಪುರಸ್ಕಾರ ಸಿಕ್ಕಿದೆ. ನಿಮ್ಮ ಬೆಳ್ತಂಗಡಿ ನಗರಕ್ಕೆ ಅನಿರೀಕ್ಷಿತವಾಗಿ ಬಂದಿದ್ದು ಭಾಳ ಸಂತೋಷ. ಇಷ್ಟೊಂದು ಕಡಿಮೆ ಸಮಯದಲ್ಲಿ ತಾವೆಲ್ಲ ಒಂದು 150 ಜನ ಸೇರಿ ಈ ಸ್ವಾಮಿನಾರಾಯಣ ಇದೇನು ಮಂಗಲ ಭವನದಲ್ಲಿ ನೀವೆಲ್ಲ ಸೇರಿದ್ದಕ್ಕೆ ಭಾಳ ಸಂತೋಷ. ಅದಕ್ಕಾಗಿ ಇಂಥವರು ಭಾಳ ನೀಡೆಡ್ ಪುವರ್ ಫ್ಯಾಮ್ಲಿ. ಎಲ್ಲಿ ಕೂಡ ಇದೇನು ನೀವು ಕೊಡುವಂಥ 2,000, 5,000, 10,000 ಮೇಲೆ ಇವರು ಜೀವನ ನಡೆದು, ಇವ್ರ ತಾಯಿ ತಂದೆಯವರು ನೀಡೆಡ್ ಪುವರ್ ಫ್ಯಾಮ್ಲಿ ಇನ್ನು ಅಗ್ರಿಕಲ್, ಅವರು ಕೃಷಿ, ಮತ್ತು ಇವ್ರ ಮೇಲೆ ಒಬ್ಬರೇ. ಹೀಗಾಗಿ ಇಲ್ಲಿ ಕಾರ್ಯಕ್ರಮ ಬಂದಾಗ ಭಾಳ ಖುಷಿ ಆಯಿತು. ನಾವು ನಾಳೆ ಬೇರೆ ಕಡೆ ಹೋಗ್ತಾಯಿದ್ವು. ಪ್ರಭಾಕರ್ ಕಲ್ಲಡಕ ಬಡ್ಜಿಯವರು ಟೈಮ್ ಕೊಟ್ಟಿದ್ದರು. ಅದಕ್ಕಾಗಿ ಇಲ್ಲಿ ನಾವು ಬಂದಾಗ ಇಲ್ಲ ಇದೊಂದು ಕಾರ್ಯಕ್ರಮ ಮಾಡಿ ಅಂತ ಪಾಪ ಸರು, ನಮ್ಮ ಪ್ರಶಾಂತ್ ಸರು, ಶೀತಲ್ ಕುಮಾರ್ ಜೈನ್ ಸರ್ ಅಲ್ಲಿಗೆ ಧರ್ಮಸ್ಥಳಕ್ಕೆ ವೆಹಿಕಲ್ ತಂದು ನಮ್ಗೆ ಕರ್ಕೊಂಬಂದಿದ್ದಾರೆ. ಇಂಥವ್ರೊಬ್ಬರು ನಿಮ್ಮ ನಾಲೆಜನ್ನು ಶೇರ್ ಮಾಡಿದ್ದಕ್ಕೆ ಧನ್ಯವಾದ. ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ JCI ಸದಸ್ಯರಿಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ವಿಶೇಷ ಸಂದರ್ಭ ಮತ್ತು ಒಂದು JCI ಬೆಳ್ತಂಗಡಿ ಮಂಜುಶ್ರೀಗೆ ಒಂದು ಡಿಸೆಂಬರ್ 15, 2024 ಇಂಥ ಒಂದು ವ್ಯಕ್ತಿ, ಮಾನವ ಕಂಪ್ಯೂಟರ್ ಅಂತಲೇ ಹೆಸರುವಾಸಿಯಾದಂಥ ಬಸವರಾಜ್ ಉಮ್ರಾಣಿ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದೊಂದು ಅದ್ಭುತ ಕ್ಷಣ, ಮರೆಯಲಾದಂಥ ಕ್ಷಣ ಅಂತ ಹೇಳುತ್ತಾ, ಇವರನ್ನು ಆ್ಯಕ್ಚುಲಿ ನನಗೆ ಇವತ್ತು ಸಂಜೆ ಸಭಾ ಕಾರ್ಯಕ್ರಮ ಸ್ಟಾರ್ಟ್ ಆಗೋ ಮೊದಲು ಪೂರ್ವಾಧ್ಯಕ್ಷರಾಗಿರುವಂಥ ಪ್ರಶಾಂತ್ ಲಾಯ್ಲ್ ಅವರು ಇವ್ರ ಬಗ್ಗೆ ಮೆನ್ಷನ್ ಮಾಡಿದರು. ಇವರು ಹೀಗೆ ಧರ್ಮಸ್ಥಳದಲ್ಲಿ ಇದ್ದಾರೆ, ಕರ್ಕೊಂಡು ಬರ್ಬೋದಾ ಅಂತ. ನಾವು ಇವತ್ತಿನ ಕಾರ್ಯಕ್ರಮ ಆದ ನಂತರ ಇವರಿಗೊಂದು 15 ನಿಮಿಷದ ಒಂದು ಅವಕಾಶ ಕೊಡುವ ಅಂತ ಅಂದ್ಕೊಂಡು ಓಕೆ ಅಂತ ಹೇಳಿದೆ. ಹಾಗೆ ನಮ್ಮ ಉಪಾಧ್ಯಕ್ಷರಾಗಿರುವಂಥ ಶೀತಲ್ ಜೈನ್ ಮತ್ತು ಪ್ರಶಾಂತ್ ಲಾಯ್ಲ್ ಅವರು ಹೋಗಿ ಸಭಾ ಕಾರ್ಯಕ್ರಮ ಮುಗಿಯೋ ಒಳಗಡೆ ಇವರನ್ನು ಕರ್ಕೊಂಡು ಬಂದರು. ಎಲ್ರಿಗೂ ಗೊತ್ತು ಇವರೀಗ ಯಾವ ರೀತಿ ನಮ್ಮನ್ನೆಲ್ಲ ಮಂತ್ರಮುಗ್ಧಗೊಳಿಸಿದ್ದಾರೆ ಮತ್ತು ಇವರ ಆ ಒಂದು ಪವರ್, ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಅದೆಲ್ಲರಿಗೂ ಒಂದು ಪ್ರೇರಣೆ ಅಂತ ಹೇಳುತ್ತಾ ಇವರನ್ನು ನಮ್ಮ ಘಟಕದ ಪರವಾಗಿ ಒಂದು ಗೌರವಿಸಲಿಕ್ಕೆ ತುಂಬ ಸಂತೋಷ ಪಡುತ್ತಿದ್ದೇನೆ. ಮತ್ತು ಈ ಒಂದು ಅವಕಾಶಕ್ಕೆ ನಮ್ಮ ಘಟಕದ ಎಲ್ಲ ಸದಸ್ಯರುಗಳು, ಪೂರ್ವಾಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರುಗಳು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೆ ಅನಿಲ್ ಕುಮಾರ್ ಕೂಡ, ವಕೀಲರಂತ ಅನಿಲ್ ಕುಮಾರ್, JC ಪೂರ್ವಾಧ್ಯಕ್ಷರು, JC ರೇಡ್ ಪೂರ್ವಾಧ್ಯಕ್ಷರುಗಳು ಮೇಡಮ್ ಬನ್ನಿ, ಮಮತಾ ಮೇಡಮ್, ಎಲ್ಲ ಸದಸ್ಯರುಗಳು ವೇದಿಕೆ ಬರಬೇಕು. ಎಲ್ಲ ಪೂರ್ವಾಧ್ಯಕ್ಷರುಗಳು, JC ರೇಡ್ ಪೂರ್ವಾಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮಮತಾ ಮೇಡಮ್ ಬನ್ನಿ, ದೀಕ್ಷಾ ಮೇಡಮ್, ಸಮೀಕ್ಷಾ, ಸುಧೀರ್ ಸರ್, ಮಮಿತಾ ಮೇಡಮ್,
ಪ್ರತಿಷ್ಠಿತ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಸಾಧನೆಗೈದಿರುವಂತಹ ಜೆಸಿ ಬೆಳ್ತಂಗಡಿ ಮಂಜುಶ್ರೀಯ ಈ ವರ್ಷದ ಜೆಸಿ ಸಪ್ತಾಹ ಸುಧಾಮ ಸ್ನೇಹ ಸಾಧನೆ ಸಮ್ಮೇಳನ ಇವತ್ತು ಕಾರ್ಯಕ್ರಮದ 2ನೇ ದಿವಸದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಬಹುಶಃ ಇವತ್ತು ಬೆಳಗ್ಗೆಯಿಂದ ನಡೆದಂತಹ ಕ್ರೀಡಾಕೂಟ ಕಾರ್ಯಕ್ರಮಗಳು ಬಹಳಷ್ಟು ವಿಜೃಂಭಣೆಯಿಂದ ಮೂಡಿಬಂದು ಹಲವಾರು ಜನ ಸ್ಪರ್ಧಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಂಭ್ರಮವನ್ನು ಸವಿದಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸಭಾ ಕಾರ್ಯಕ್ರಮವನ್ನು ಮುಗಿಸಿ ಸಾಧನಶ್ರೀ ಮತ್ತು ಸೇವಾಶ್ರೀ 2 ಪ್ರಶಸ್ತಿಗಳನ್ನು ನೀಡಿ ಗುರುತಿಸಿ ಗೌರವಿಸಿ ಇದೀಗ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೇವೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸ್ಪರ್ಧಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಆ ನೆಲೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ತಮ್ಮ ಕ್ರಮಸಂಖ್ಯೆಗಾಗಿ ದಯಮಾಡಿ ತಾವು ವೇದಿಕೆಯ ಬಳಿ ಬರಬೇಕನ್ನುವಂತಹ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಡ್ಯಾನ್ಸ್ ಧಮಾಕ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾ ತಂಡಗಳಿಂದ ಯಾರಾದರೂ ಓರ್ವರು ಬಂದು ತಮ್ಮ ಕ್ರಮ ಸಂಖ್ಯೆಯನ್ನು ತಾವು ಪಡ್ಕೊಳ್ಬೇಕನ್ನುವಂತಹ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಇದೀಗ ನಮ್ಮ ಸ್ಪರ್ಧಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ದಯಮಾಡಿ ತಾವಾದಷ್ಟು ಬೇಗ ಬಂದು ತಮ್ಮ ಕ್ರಮ ಸಂಖ್ಯೆಯನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ವಿನಂತಿಯನ್ನು ಮತ್ತೊಮ್ಮೆ ನಿಮ್ಮ ಮುಂದಿಡ್ತಾ ಇದ್ದೇವೆ.
they bought. DJ.
ರಾಜ್ಯಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ತಂಡಗಳ ಕ್ರಮ ಸಂಖ್ಯೆ ಈ ರೀತಿ ಇದೆ. ಲಾಟ್ ನಂಬರ್ 1 ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಬೀಸ್ ರೋಡು ಬಿ. ಲಾಟ್ ನಂಬರ್ 2 ಡ್ಯಾನ್ಸಿಂಗ್ ಸ್ಟಾರ್ ಇರುವೈಲ್ ಮೂಡಬಿದ್ರೆ. ಲಾಟ್ ನಂಬರ್ 3 ತಿವಾ ಡ್ಯಾನ್ಸ್ ಕ್ರೂ ಗುರುವೇನ್ಕೆರೆ. ಲಾಟ್ ನಂಬರ್ 4 ದಿವ್ಯಾ ಆ್ಯಂಡ್ ಟೀಮ್. ಲಾಟ್ ನಂಬರ್ 5 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. ಲಾಟ್ ನಂಬರ್ 6 ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಬೀಸ್ ರೋಡು ಎ. ಲಾಟ್ ನಂಬರ್ 7 ರಿದಮ್ ಕೀಪ್ಸ್ ಡ್ಯಾನ್ಸ್ ಅಕಾಡೆಮಿ ಸಕಲೇಶ್ಪುರ ಆ್ಯಂಡ್ ದ ಲಾಸ್ಟ್ ಟೀಮ್ ಲಾಟ್ ನಂಬರ್ 8 ಡ್ಯಾನ್ಸಿಂಗ್ ಸ್ಟಾರ್ ಎಡಪದವ್ ಮಂಗಳೂರು. 8 ತಂಡಗಳು ಕೂಡ ಸಿದ್ಧರಿದ್ದು ಇದೀಗ ನಾವು ಸ್ಪರ್ಧೆಯನ್ನು ಆರಂಭಿಸಲಿಕ್ಕಿದ್ದೇವೆ. भिजले रत्नप्रभातनु ल्याले नटले
ಹಾಯ್ ಹಲೋ ನಮಸ್ತೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಡಕಾಯ್ದ ಬಾರ್ಕೂರುಡ್ದು ತಂಕೈದ ಚಂದಗಿರಿ ಮುಟ್ಟ ಪಡೆದ ಚಿತ್ತ ನಮ್ಮ ತುಳುವನಾಡ್ದ ತುಳು ಅಪ್ಪನ ಮಾತ ಜೋಕ್ಲೆಗಳನ್ನ ರಡ್ಡ ಕೈತ ಪತ್ತು ಬೆಲೆ ಒಟ್ಟು ಸೇರಾದ ಸುರುಕಾದ ನಿಕ್ಲೆಗೆ ಮಾತರೆಗ್ಲ ತರತಕ್ಕದ್ದು ಸೊಲ್ಮೇನ ಸಂಧಾಯ ಮಲ್ತೊಂದು ಯಾನೋ ನಿಕ್ಲೆ ಎದುರು ಚಂದ್ರಹಾಸ್ ಬಳಂಚ ಬಂದುಲೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಲ್ತಿನ ಚಿತ್ನ JCI ಬೆಳ್ತಂಗಡಿ ಮಂಜೂಷಿದ ಈ ವರ್ಷದ ಯಶಸ್ವಿ ಐನ ಚಿತ್ನ ಸಂಭ್ರಮದ JC ಸಪ್ತಾಹ ಸುಧಾಮ 2024 ರಡ್ನೇ ದಿನತ್ತ ಈ ಒಂಜಿ ಪೊರ್ಲ ಚಾವಡಿ ನಮ್ಮ ಮಾತೆಲ್ಲ ಸೇರ್ದ ಇನಿ ಬಲ್ಪುಗಾದೆ ಕಾರ್ಯಕ್ರಮ ನಡೆದ್ರೆ ನಾನು ದುಂಬಗ ಈ ಒಂಜಿ ಪೊರ್ಲ ವೇದಿಕೆಡೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಸ್ಪರ್ಧಾ ಕಾರ್ಯಕ್ರಮ ಈ ಪೊರ್ತು ನಡಪರೊಂಡು ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ 2024 ಈ ಒಂಜಿ ಪೊರ್ಲ ಚಾವಡಿ ನಾನು ದುಂಬಗ ಮೂರ್ದು ಬರೋಂಡು ಡ್ರೀಮ್ ಡೀಲ್ ಗ್ರೂಪ್ ಮಕ್ಕಳು ಪ್ರೆಸೆಂಟ್ ಮಲ್ತೊಂದು ಇಪ್ಪು ಚಿತ್ನ ಈ ಒಂಜಿ ಪೊರ್ಲ ಸ್ಪರ್ಧೆಡ್ ಪಾಲನೆ ಪಡೆಯರ್ ಇಪ್ಪು ಚಿತ್ನ ಮಾತ ಬಂಧುಲೆಗ್ಲ ಸುರೂಕಾದ ನಿಕ್ಲೆಗ್ JCI ಬೆಳ್ತಂಗಡಿದ ಒತ್ತಿರ್ದು ನಿಕ್ಲೆನ ಮಾತೆರಳಿ ಒಂಜಿ ಪೊರ್ಲ ಕಾರ್ಯಕ್ರಮಕ್ಕೆ ಯಾನ್ ಕುಡರ ಎತ್ಕೊಂಡೊಂದುಲೆ ಈ ಒಂಜಿ ಸ್ಪರ್ಧೆ ಆರಂಭ ಆವಡಂಡ ನಮ್ಮನ ಮಾತೇರ್ನಲ್ಲ ಒಂಜಿ ಜೋಶು ನಮ್ಮನ ಮಾತೇರ್ನಲ್ಲ ಎನರ್ಜಿ ನಮ್ಮ ಮಾತ ಡ್ಯಾನ್ಸರ್ಸ್ ನಕ್ಲಿಗೆ ಸುರೂಕಾದ ಕೊರಡಾಪುಂಡು ಸೊ ಆ ನೆಲೆಟ್ಟು ನಿಖಿಲ ಒಂಜಿ ಜೋರಾಯನ ಕೈತಾಟಿ ತಿಕ್ಕಿನ ನಮ್ಮ ಸ್ಪರ್ಧೆ ಆರಂಭ ಮಲ್ಪೊಲಿ ಹಿಯರ್ ವಿ ಗೋ JCI ಬೆಳ್ತಂಗಡಿ ಮಂಜುಶ್ರೀ ಅಂಡ್ ಆಲ್ ದ ಆಡಿಯನ್ಸ್. ಎಸ್ ಒಂದೇ ರೀತಿದ ಜೋಶು ಕಡೆ ಮುಟ್ಟಲ ನಿಕ್ಲೊಟ್ಟುಗು ಇಪ್ಪೊಡು ಅಂಚನೆ ನಮ್ಮ ಪ್ರತಿ ಒಂಜಿ ಸ್ಪರ್ಧಿಲೆಗ್ಲ ಈ ಒಂಜಿ ಚಾವಡಿಗೆ ಬತ್ತು ವರ್ಪನೊಂಚಿತ್ನ ಏರ್ಪುರ ಸ್ಪರ್ಧಿಲೆ ಬರ್ಪೇರೆ ಅಕಲೆಗ್ ಮಾತೆರೆಗ್ಲ ನಮ್ಮ ಒಂದೇ ರೀತಿದ ಜೋಶನು ಕೊರೊಂದಿತ್ತಂಡ ಅಕಲೆಗ್ಲ ಪೊರ್ಲ ರೀತಿಡ್ ಈ ಒಂಜಿ ಚಾವಡಿಡ್ ಅಕಲೆಗ್ ಪರ್ಫಾರ್ಮ್ ಮಲ್ಪರ ನಿಖಿಲ ಮಾತೆರ್ನಲ ಆಶೀರ್ವಾದ ಹಾರೈಕೆ ತಿಕ್ಕಲೆಕ ಆಪುನು ಪನ್ಪುನಂಚಿತ್ತ ನಿಖಿಲ್ನ ದುಂಬತ್ತೇದಿ ಒಂದು ನನ್ನ ದುಂಬಗ ತಡ ಮಲ್ಪಂದೆ ಕಾರ್ಯಕ್ರಮನ ಈ ಒಂಜಿ ಸ್ಪರ್ಧಾ ಕಾರ್ಯಕ್ರಮ ನಮ್ಮ ಆರಂಭ ಮಲ್ಪನಂಚಿತ್ತ ಸಮಯ ಇನಿತ ದಿನತ ಈ ಒಂಜಿ ಮಲ್ಲ ಪಂತನು ಸರಿಯಾದ ತೀರ್ಮಾನ ಮಲ್ಪಡನ ಐಕ್ ನಮಕ್ ತೀರ್ಪುಗಾರನ ಅಗತ್ಯ ಮಸ್ತ್ ಉಂಡು ಆ ನೆಲೆಟ್ಟು ಇನಿತ್ತ ಈ ಒಂಜಿ ಸ್ಪರ್ಧಾ ಕಾರ್ಯಕ್ರಮನ ತೀರ್ಪುಗಾರಿಕೆ ಮಲ್ಪರಿ ಇಪ್ಪುನಂಚಿತ್ನ ನಮ್ಮೊಟ್ಟಿಗೆ ಇಪ್ಪುನಂಚಿತ್ನ ತೀರ್ಪುಗಾರನ ಇವ ಪೊರ್ತು ಚಾವಡಿಗಲೆತ್ತದ ಅಗಲಿನ ಎತ್ಕೊಂಡಂಚಿತ್ನ ಸಮಯ ಸುರೂಕಾದ ನಮನ ಇನಿತ ಡ್ಯಾನ್ಸ್ ಧಮಾಕ 2024 ಸ್ಪರ್ಧಾ ಕಾರ್ಯಕ್ರಮದ ತೀರ್ಪುಗಾರರಾದ ನಮ್ಮೊಟ್ಟಿಗೂ ಪಾಲನೆ ಪಡೆಯರಿಪ್ಪನಾರು ನಮನ ಪೆರ್ಮೆದ ನೃತ್ಯ ನಿರ್ದೇಶಕರು ಎಮೇರೆ ಪರ್ಫಾರ್ಮರ್ ಅಂಚನೆ ನಿರ್ದೇಶಕರು ಕೊರಿಯೋಗ್ರಾಫರ್ ಎಕ್ಸಲೆಂಟ್ ಸುರತ್ಕಲ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಪ್ರೊಪ್ರೈಟರ್ ಐತೊಟ್ಟಿಗೂ ರಂಗಿತರಂಗ ಡ್ಯಾನ್ಸ್ ಕಾಸ್ಟ್ಯೂಮ್ ದಲ ಪ್ರೊಪ್ರೈಟರ್ ಕರಾವಳಿ ಕೇಸರಿ ಪನ್ಪುಣಚಿತ್ನ ಅವಾರ್ಡ್ ದೆತೊಂದಿರು ಅವೇನು ಬುಡ್ದು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ 150 ಜಾಸ್ತಿ ವೈಯಕ್ತಿಕ ಸ್ಪರ್ಧೆಡ್ ವಿನ್ನರ್ ಆಯ್ನಂಚಿತ್ನ ಪೆರ್ಮೆದ ನೃತ್ಯಗಾರರು ಐತೊಟ್ಟಿಗೂ ಬಾಲಿವುಡ್ಲ ಕೋರಿಯೋಗ್ರಾಫ್ ಮಲ್ಸಿರು ಸ್ಯಾಂಡಲ್ವುಡ್ಲ ಕೋರಿಯೋಗ್ರಾಫ್ ಮಲ್ಸಿರು ಗೋಲ್ಡ್ ಮೆಡಲ್ ವಿನ್ನರ್ ಆಯ್ನಂಚಿತ್ನ ಕೋರಿಯೋಗ್ರಾಫರ್ಲ ಮಲ್ಸಿನ ಚಿತ್ನಾರು ಆಲ್ ಓವರ್ ಇಂಡಿಯಾ ಬುಕ್ಕ ಅಬ್ರಾಡ್ ಶೋನು ಕೊಡ್ತೇರು ಐನ್ ಬುಡ್ದು ನಮ್ಮನ ಕರಾವಳಿ ಕರ್ನಾಟಕದ ಪೆರ್ಮೆದ ಚಾನಲ್ದ ಅವೇತೋ ರಿಯಾಲಿಟಿ ಶೋಗಳಿಗೆ ಎಂಬರು ತೀರ್ಪುಗಾರರಾದ ಪಾಲನೆ ಪಡಿತ್ನಾರು ನಮ್ಮ ಟಿವಿ ಆದಿಪ್ಪು ಸ್ಪಂದನ ಆದಿಪ್ಪು ನಮ್ಮ ಕುಡ್ಲ ಆದಿಪ್ಪು ಇಂಜಿತ್ತಿ ಚಾನಲ್ದ ಮಲ್ಲ ಮಲ್ಲ ಡ್ಯಾನ್ಸ್ ಪಂತಡು ತೀರ್ಪುಗಾರಿಕೆನ ಮಲ್ತದು ಅಂಚನೆ ಇಮೆರ್ನ ಗರಡಿಡ್ ಪಲಗಿನ ಚಿತ್ನ ಅವೇತೋ ಜೋಕುಲು ಮಾಮಲ್ಲ ಚಾನಲ್ ನಡ್ತಿನ ಚಿತ್ನ ಸ್ಪರ್ಧೆ ಚಕ್ ಧೂಮ್ ಧೂಮ್ ಆದಿಪ್ಪು ಊಗಿ ಬೂಗಿ ಆದಿಪ್ಪು ಐತೊಟ್ಟಿಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಇಂಚಿತ್ನ ರಿಯಾಲಿಟಿ ಶೋಡು ಪೋದು ಪಾಲನೆ ಪಡೆದು ಇನಾಮುನು ಗೆಂದಾಯಿನ ಚಿತ್ನಾರು ಸೊ ಜೋರಾಯಿನ ಕೈತಾಡ್ತಾ ಬರ್ಟು ಇಪ್ಪತ್ತು ಯಾನ ಚಾವಡಿಗ್ಲೆ ತುಂದುಲೆ ನಮ್ಮನ ಇನಿತ ಸುರೂತ ತೀರ್ಪುಗಾರರು ಮಿಸ್ಟರ್ ಸುನೀಲ್ ಶೆಟ್ಟಿ ಸರ್ ಇರಡು ಅತ್ಯಂತ ಮೋಕಡಿ ಒಂದು ಚಾವಡಿಗೆ ಅನ್ನಲು ತುಂದುಲೆ ಅಂಚನೆ ಇಬ್ಬರೊಟ್ಟಿಗೂ ಕೊಡೋರೆ ನಮ್ಮೊಟ್ಟಿಗೂ ಇನಿ ತೀರ್ಪುಗಾರಿಕೆ ಪಾಲನೆ ಪಡೆಯಿರುಳ್ಳರು ನೃತ್ಯ ನಿರ್ದೇಶಕರು ಅಲ್ಟಿಮೇಟ್ ಡ್ಯಾನ್ಸ್ ಕ್ರೂ ಅಕಾಡೆಮಿ ಐತೊಟ್ಟಿಗೂ ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ದ ಪ್ರಧಾನ ಕಾರ್ಯದರ್ಶಿಯಾದ ಕೆಲಸ ಮಲ್ತೊಂದು ಉಳ್ಳೇರು ನೃತ್ಯ ತರಬೇತಿನ ಮಲ್ತನ ಚಿತ್ನ 18 ವರ್ಷದ ಸುದೀರ್ಘ ಅನುಭವ ಇಂಬೇರ್ ನಾವು ಐತೊಟ್ಟಿಗೂ ಮಂಗಳೂರು ಆದಿಪ್ಪು ಮಡಿಕೇರಿ ಆದಿಪ್ಪು ಇಂಚನೆ ನಮ್ಮನ ಆಲ್ ಓವರ್ ಕರ್ನಾಟಕದ ಅವೇತೋ ಶೋನು ಕೊರ್ದು ಅವೇತೋ ಇನಾಮುನು ಗೆಂದಿದ್ದು ಅವೇತೋ ಜೋಕುಲ್ನ ಬದುಕಿಗೆ ಬಲ್ಪುನು ಕೊರ್ನ ಚಿತ್ನ ನನೊಂಜಿ ತೀರ್ಪುಗಾರರ ಈ ಪೊರ್ತು ಚಾವಡಿಗೆ ಸೇರೊಂದುಲೇರು ಜೋರಾಯನ ಕೈತಾಟದ ಬರ್ಟು ಎತ್ಕೊಂಡೊಂದುಲೆ ಮಿಸ್ಟರ್ ಯತೀಶ್ ಸಾಲಿಯನ್ ಈ ಪೊರ್ತು ಚಾವಡಿಗೆ ಬರೊಂದುಲೇರು 2 ಜನ ತೀರ್ಪುಗಾರರ ಇನಿತ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ 2024 ತೀರ್ಪುಗಾರಿಕೆ ಮಲ್ಪರ ನಮ್ಮೊಟ್ಟಿಗೂ ಸೇರೊಂದಿರು ನಮ್ಮೊಟ್ಟಿಗೂ ಸೇರ್ನ ಚಿತ್ನ 2 ತೀರ್ಪುಗಾರರುಗಳ ನಮ್ಮನ JCI ಬೆಳ್ತಂಗಡಿ ಮಂಜುಶ್ರೀದ ಈ ವರ್ಷದ ಯಶಸ್ವಿ ಅಧ್ಯಕ್ಷರಾಯನ ಚಿತ್ನ ರಂಜಿತ್ HD ಮೇರೆ ಶಾಲನು ಪಾರ್ದು ಸ್ಮರಣಿಕೆಯನ್ನು ಕೊಡ್ದು ಈ ಒಂಜಿ ಪುರ್ಲ ಕಾರ್ಯಕ್ರಮಗಾರನ ಎತ್ಕೊಂಡು ಪನ್ಪನ ಚಿತ್ನ ಭಿನ್ನಯನ ಅರ್ನ ದುಂಬತ್ತದಿ ಒಂದುಲೆ ಅಂಚನೆ ಈ ಪೊರ್ತುಗೂ ಇನ್ನಿತ್ತ ಈ ಒಂಜಿ ಡ್ಯಾನ್ಸ್ ಸ್ಪರ್ಧೆದ ಸಂಯೋಜಕರಾಯನ ಚಿತ್ನ ಸುಧೀರ್ ಜೈನ್ ಇರ್ಲ ಚಾವಡಿನ ಸೇರೋ ನೋಡು ಶಲ್ಯನ ಪಾಡ್ದು ಸ್ಮರಣಿಕೆಯನ್ನು ಕೊಡ್ದು ಈ ಪೊರ್ತು ನಮ್ಮನ ತೀರ್ಪುಗಾರನ ಈ ಒಂಜಿ ಪೊರ್ಲುದ ಸ್ಪರ್ಧೆಗೆ ಎದ್ಕೊಂಡ ಚಿತ್ತ ಸಮಯ ನಡೆದ ಬಗ್ಗೆ ಈ ಒಂಜಿ ಚಾಪಡಿಡೆ ಡ್ಯಾನ್ಸ್ ಧಮಾಕ
2024 ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ನಡಪರುಂಡು. ಪ್ರತಿಷ್ಠಿತ ತಂಡುಲಿನ ಪ್ರತಿಷ್ಠಿತ ಪೈಪೋಟಿ ಏರೆಗ್ ಸಲ್ಲುಡು ಇನಿತ ಡ್ಯಾನ್ಸ್ ಧಮಾಕ ಟ್ರೋಫಿ ಅಂಚನೆ ಐತೊಟ್ಟುಗು ನಗದು ಬಹುಮಾನ ಬಂಟ್ನೆರಣ ಒಂತೆ ಪೊರ್ತುಡ ನಮ್ಮ ಮಾತಿರ್ಲ ತುವರುಳ್ಳ 2 ಜನ ತೀರ್ಪುಗಾರಿಕೆನೆ ಅತ್ಯಂತ ಪೊರ್ಲುಡು ಇವೊಂಜಿ ಲೇಸಿಗೆ ಎತ್ಕೊಂಡೊಂದು ತೀರ್ಪುಗಾರಿಕೆದ ಪೀಠನ ಅಲಂಕಾರ ಮಲ್ಪುಡು ಪಂಚನ ಭಿನ್ನಯನ 2 ಜನತ ದುಂಬತ್ತ ದಿಯೊಂದುಲ್ಲ. ಮಾತ ಸ್ಪರ್ಧೆನ ಗಮನಗ ಇನ್ನೆಡಪರಿಪುಣ ಚಿತ್ನ ಡ್ಯಾನ್ಸ್ ಧಮಾಕ 2024 ದ ರೂಲ್ಸ್ ಈ ರೀತಿಯುಂಡು. ಸಮಯದ ಮಿತಿ 5+1, ಗುಂಪಿನಲ್ಲಿ ಕನಿಷ್ಠ 6 ಜನ, ಗರಿಷ್ಠ ಮಿತಿ ಇಲ್ಲ. ಸೃಜನಶೀಲತೆ, ನೃತ್ಯ ಸಂಯೋಜನೆ, ವೇಷಭೂಷಣ ಒಟ್ಟು ಪ್ರಭಾವದ ಮೇಲೆ ಫಲಿತಾಂಶ ನಿರ್ಧಾರವಾಗುತ್ತೆ. ಬೆಂಕಿ, ಅಪಾಯಕಾರಿ ವಸ್ತುಗಳ ಬಳಕೆ ವೇದಿಕೆಯಲ್ಲಿ ಮಾಡುವಂತಿಲ್ಲ. ತೀರ್ಪುಗಾರರು ಮತ್ತು ಸಂಘಟಕರ ತೀರ್ಮಾನವೇ ಅಂತಿಮ ಅನ್ನುವಂತಹ ಮಾತನ್ನ ನಿಮ್ಮ ಮುಂದಿಡ್ತಾ ಈ ಹೊತ್ತು ತಡವನ್ನ ಮಾಡದೆ ಮೊದಲ ಸ್ಪರ್ಧಾ ತಂಡವನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಜೋರಾಯಿನ ಕೈತಾಟಿದ ಒರಟು ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕಡ್ ಪಾಲು ಪಡೆರಿಪ್ಪನ ಚಿತ್ನ ಸುರೂತ ತಂಡನ ಈ ಪಟ್ಟು ಚಾವಡಿಗಳ ತೊಂದಲೆ ಕೈತಾಟಿ ಜೋರಿಪ್ಪಡು ಮೋನಿ ದಿಂಜ ತೆಲಿಕೆ ಇಪ್ಪಡು ನಿಖಲ ಮಾತನ್ನಲ ಹಾರೈಕೆ ಆಶೀರ್ವಾದ ಈ ತಂಡದ ಮಿತಿ ಪಡನ್ನು ಪನೊಂದು. ಹಿಯರ್ ವಿ ಗೋ ದ ಲಾಟ್ ನಂಬರ್ 1 ಪ್ಲೀಸ್. ಲಾಟ್ ನಂಬರ್ 1 ವೇದಿಕೆಯನ್ನ ಸೇರ್ಕೋಬೇಕು ಅನ್ನೋ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. Judges, ready? Yes, sir. Music on.
ಉಪವಾಸ ಇರುವೆನು ನಿನ್ನ ಒಂದು ಅಪ್ಪುಗೆಯೂ ಸಾಕು ಆ ನೆನಪಿನಲ್ಲಿ ಸೆರವಾಸ ಇರುವೆನು ನೀನೆ ನನ್ನ ಲೋಕವು ನೀನೆ ನನ್ನ ಜೀವವು ನೀನೆ ನನಗೆ ಎಲ್ಲವೂ ಅಮ್ಮ ಹೊಟ್ಟೆ ಒಳಗಿದ್ದಾಗ ನೀವು ಅವಳಿಗೆ ಅದೆಷ್ಟೋ ಒದ್ದಿರ್ತೀರ, ಆದ್ರೂ ಕೂಡ ಅವಳು ನಗ್ನಗ್ತಾ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಇರ್ತಾಳೆ. ನೀವ್ ಏನು ಹೇಳದೇ ಇದ್ರು ಅವಳಿಗೆ ಎಲ್ಲ ಅರ್ಥ ಆಗತ್ತೆ. ಮತ್ತೆ ಈ ಜೀವನದ ಕಷ್ಟ ಕಾಲದ ವಿಷನೆಲ್ಲ ನುಂಗಿ ನಿಮಗೆ ಸಿಹಿಯಾದ ಅಮೃತ ಕೊಡ್ತಾಳೆ. ಈ ಜೀವನದಲ್ಲಿ ನೀವು ಏನ್ ಬೇಕಾದ್ರೂ ಮಾಡಿ, ಆದ್ರೆ ನಿಮ್ಮ ಅಮ್ಮನ ಋಣನ ತೀರ್ಸೋದಕ್ಕಾಗಲ್ಲ. ಏನಾದ್ರೂ ಮಾಡೋಕ್ ಸಾಧ್ಯ ಇದ್ರೆ ಜೀವನದ ಆನಂದದಲ್ಲಿ, ಬೆಳವಣಿಗೆಯಲ್ಲಿ, ಹಾಗೆ ಕೃತಜ್ಞತೆಯಲ್ಲಿ ನಿಮ್ಮ ಅಮ್ಮನ್ನ ನೆನಪು ಮಾಡ್ಕೊಳ್ಳಿ. ಆಮೇಲೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ಅಮ್ಮ ಅಮ್ಮ ಅಮ್ಮ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ತೀರ್ಪುಗಾರರ ಗಮನಕ್ಕೆ ಈ ತಂಡ ತೆಗೆದುಕೊಂಡಿರುವಂತಹ ಸಮಯ 4 ನಿಮಿಷ 50 ಸೆಕೆಂಡುಗಳು. ಎಲ್ಲರೂ ಇರಬೇಕು, ಎಲ್ಲರೂ ಬರಬೇಕು, ಬನ್ನಿ. ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ BC ರೋಡು, ಒಂದು ಜೋರಾದ ಚಪ್ಪಾಳೆ ಬರಬೇಕು ಎಲ್ಲ ಪುಟಾಣಿ ಮಕ್ಕಳಿಗೆ. ಎಸ್, ಮುಂದೆ ಬನ್ನಿ, ಎಲ್ಲರೂ ಕೂಡ ಮುಂದೆ ಬನ್ನಿ. ಎಸ್, ಒಂದು ಅದ್ಭುತವಾದ ತಂಡ ಇವತ್ತು ನಮ್ಮ ಮುಂದೆ ನಿಂತಿರುವಂಥದ್ದು. ಪರ್ಫೆಕ್ಟ್ ಬಿಗಿನಿಂಗ್ ಅಂತ ಹೇಳ್ಬೋದು. ಹೊತ್ತ ನಾಡು ತಾಯಿ ಅಂತ ಹೇಳ್ತೀವಿ, ಹೆತ್ತವರು ತಾಯಿ, ಧಾತ್ರಿ, ಮಾತೆ, ಮದರ್, ಅಮ್ಮ. ಸೊ ಎಲ್ಲವನ್ನು ಕೂಡ ತಾಯಿಯ ಸ್ಥಾನದಲ್ಲಿ ನೋಡುವವರು ನಾವು. ನದಿಗಳು ತಾಯಿ ಆದರೆ ನಮ್ಮ ಭಾರತ ಮಾತೆಯನ್ನು ತಾಯಿ ಅನ್ನುವಂತಹ ಗುಣದಲ್ಲಿ ಹೆಣ್ಣಲ್ಲಿ ಕಾಣುವಂತಹ ನಾವು ಅಮ್ಮನ ಬಗ್ಗೆ ಒಂದು ಸುಂದರವಾದ ನೃತ್ಯವನ್ನು ಪ್ರದರ್ಶನ ಮಾಡಿರುವಂತಹ ತಂಡ. ಸೊ ಹಾಗಾಗಿ ನಮಗೆಲ್ಲರೂ ಕೂಡ ಅಮ್ಮನ ಬಗ್ಗೆ ಹೇಳೋದಕ್ಕೆ ಎಷ್ಟು ಪದಗಳಲ್ಲಿ ಹೇಳಿದ್ರು ಕೂಡ ಸಾಲೋದಿಲ್ಲ. ಹಾಗಾಗಿ ಅಮ್ಮ ಯಾವತ್ತಿಗೂ ಕೂಡ ಅಮ್ಮ, ಅವರ ಸ್ಥಾನ ಅವಳಷ್ಟೇ ತುಂಬಲಿಕ್ಕೆ ಸಾಧ್ಯ. ಆ ಒಂದು ಅಂಶವನ್ನು ಬಹಳಷ್ಟು ಮುದ್ದಾಗಿ ಹೇಳಿದ್ದಾರೆ. ಆ್ಯಂಡ್ ಒನ್ ಸ್ಪೆಷಲ್ ಬಾಯ್, ಈ ಒಂದು ಹುಡುಗರನ್ನ ಮೆನ್ಷನ್ ಮಾಡಲೇಬೇಕು. ಮೇ ಬಿ ನೆಕ್ಸ್ಟ್ ಡ್ರಾಮಾ ಜೂನಿಯರ್ಸ್ ಇದ್ದರೆ ಇವರು ಡ್ಯಾನ್ಸ್ ಒಟ್ಟಿಗೆ ಮಾಡಿಕೊಂಡು ಆ ಡ್ರಾಮಾ ಜೂನಿಯರ್ ಸ್ಟೇಜನ್ನು ಕೂಡ ಹತ್ಬೋದು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ರು ಮತ್ತು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ರು. ಸೊ ಸ್ಪೆಷಲಿ ನೋಟ್, ನಿಮ್ಮ ಹೆಸರು ದಿಶಾ ಅಂತ. ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಮಾಡಿದ್ದೀರಾ. ಇವ್ರಿಗೆ ಒಂದು ಸ್ವಲ್ಪ ಓಟ್ ಜಾಸ್ತಿ ಹೋಗಿದೆ ಅಷ್ಟೇ. ದಿಶಾ ಅಂತ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ತಂಡಕ್ಕೆ ನಮ್ಮ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಸಮಯ. ಆ ನೆಲೆಯಲ್ಲಿ ಅಧ್ಯಕ್ಷರಾಗಿರುವಂತಹ ರಂಜಿತ್ HD ದಯಮಾಡಿ ವೇದಿಕೆಗೆ ಬಂದು ಈ ತಂಡವನ್ನು ಸ್ಮರಣಿಕೆ ನೀಡಿ ತಾವು ಸಹಕಾರ ನೀಡಬೇಕು. ತಂಡದ ನಿರ್ದೇಶಕರು ಬರಬೇಕು ನಮ್ಮೊಂದಿಗೆ. ವಿನೋದನ್ನ
Once again, give it up for Extreme Dance Crew, BC Road. Yes. ತಂಡದ ನಿರ್ದೇಶಕರು ನಮ್ಮೊಂದಿಗೆ ಇವತ್ತು ವೇದಿಕೆಯನ್ನು ಸೇರ್ಕೊಂಡಿದ್ದಾರೆ. ಎಸ್, ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಪುಟಾಣಿ ಮುಕ್ಲ ಮುದ್ದಾದ ನೃತ್ಯದಿಂದ ಡ್ಯಾನ್ಸ್ ಧಮಾಕ 2024 ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಆರಂಭವಾಗಿದೆ. ಡ್ರೀಮ್ ಡೀಲರ್ ಗ್ರೂಪ್ನ ಈ ಒಂದು ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಇವತ್ತಿನ ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮ ಸುದ್ದಿ ನ್ಯೂಸ್ ಲೈವ್ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಹೋಗ್ತಾ ಇದೆ. ಹಾಗಾಗಿ ಯಾರೆಲ್ಲ ಲೈವ್ ಆಗಿ ಚಾನಲ್ನ ನೋಡ್ತಾ ಇದ್ದೀರೋ ದಯಮಾಡಿ ತಾವು ಎಲ್ಲರೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಿಮಗೂ ಕೂಡ ಸ್ವಾಗತವನ್ನು ಕೊಡ್ತಾ ಆದಷ್ಟು ಕಾರ್ಯಕ್ರಮವನ್ನು ಇತರರಿಗೆ ಕೂಡ ತಿಳಿಸಿ ಶೇರ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಮುಂದಕ್ಕೆ ತಡ ಮಾಡದೆ ಈ ಒಂದು ವೇದಿಕೆಗೆ ಬರ್ತಾ ಇದ್ದಾರೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಲಾಟ್ ನಂಬರ್ 2 ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ಲಾಟ್ ನಂಬರ್ 2. गुण सागर जय कपे सती गुलोक उजागर जय हनुमान ज्ञान गुण सागर जय कपे सती गुलोक उजागर भूत अतुलित बल धामा अंजनी पुत्र पवन सुत नामा वीर विक्रम बजरंगी कुमति निवार सुमति के संगी जय हनुमान ज्ञान गुण सागर जय कपे सती गुलोक उजागर जय हनुमान ज्ञान गुण सागर जय कपे सती गुलोक उजागर जन भरण विराज सुबेसा कुंडल कुंचित केसा वज्र और ध्वजा विराजय काले मूंज जनेऊ साजन जय हनुमान ज्ञान गुण सागर जय कपे सती गुलोक उजागर जय हनुमान ज्ञान गुण सागर जय कपे सती गुलोक उजागर शंकर
ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ್ ಗುಣಿ ಅತಿ ಚಾತುರ राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया प्रभु चरित सुनबे को रसिया राम लखन सीता मन बसिया मनोजवं मारुततुल्य वेगं जितेन्द्रियं बुद्धिमतां वरिष्ठं वातात्मजं वानरयूथ मुख्यं श्रीरामदूतं शिरसा नमामि। केसरी नंदन मारुतिराय वानर योध वायुपुत्र वज्रकाय दीन बंधुवो धीर जय हनुमान जय हनुमंत केसरी नंदन मारुतिराय वानर योध वायुपुत्र वज्रकाय दीन बंधुवे धीर जय हनुमान रघुपति राघव राजा राम ಎನ್ನುತ್ತ ಹಾಡುವ ನಮ್ಮ ಹನುಮ ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ರಾಮನ ಮುಖ್ಯ ಪ್ರಾಣ ಹನುಮ ಹನುಮನ ಪ್ರಾಣ ರಾಮ ನಾಮ ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್ ಶಕ್ತಿ ಕಂಡನೋ ಹನುಮ ರಾಮನ್ನೇ ಗೆದ್ದು ಬಿಟ್ಟನೋ ಭಕ್ತರನ್ನು ನಿತ್ಯ ಕಾಯುವ ಮಾರುತಿ ಪ್ರೀತಿಯಿಂದ ಬಂದು ಹರಸುವ ಇದು ರಾಮ ಮಂತ್ರ ಸಾರ ಹನುಮಂತನ ಶಕ್ತಿಯ ಪಾರ ರಾಮ ಲಕ್ಷ್ಮಣರ ಹೊತ್ತೋನಯ್ಯ ಪುಟ್ಟ ಮಕ್ಕಳ ನಾಯಕ ಆಂಜನೇಯ ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ ಕಣ್ತೆರೆದು ದಯೆ ತೋರಿ ಎಲ್ರೊಂದು ಕಾಪಾಡಪ್ಪ Time taken by lot number 2, 5:34. ಎಸ್ ಪವನಪುತ್ರ ಹನುಮಾನಕಿ. ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆ ರಾಮ ಲಕ್ಷ್ಮಣ ಸೀತಾ ಮಾತೆಯನ್ನ ವೇದಿಕೆಯ ಮುಂಭಾಗಕ್ಕೆ ಕರೆಯಲೇಬೇಕು. ಅವರು ಮಧ್ಯದಲ್ಲೇ ಬರಬೇಕು. ಬನ್ನಿ ಬನ್ನಿ, ಇಲ್ಲಿ ಬನ್ನಿ.
ಇಲ್ಲಿ ನಿಂತ್ಕೊಳ್ಳಿ. ನಿಮಗೆ ಯಾವತ್ತೂ ಕೂಡ ಮಧ್ಯದ ಸ್ಥಾನ, ಹೃದಯದಲ್ಲಿ ಮತ್ತು ಎಲ್ಲ ಕಡೆಯಲ್ಲೂ ಕೂಡ. ಎಸ್, ಇವಾಗ ಜೋರಾದ ಕೈ ಚಪ್ಪಾಳೆ ಬರಬೇಕು. ದ ಪರ್ಫೆಕ್ಟ್ ಟೀಮ್. ಎಸ್, ಡ್ಯಾನ್ಸಿಂಗ್ ಸ್ಟಾರ್ ಇರುವಯಲು ಮೂಡಬಿದ್ರೆ ತಂಡ ನಮ್ಮೊಂದಿಗೆ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನವನ್ನು ಮಾಡಿರುವಂಥದ್ದು. ಇಷ್ಟು ಮುದ್ದಾದ ರಾಮ ಲಕ್ಷ್ಮಣ ಸೀತೆ ಇದ್ದರೆ ಎಲ್ಲರೂ ಕೂಡ ಪ್ರೀತಿಸ್ತಾರೆ, ಪ್ರೀತಿಸಲ್ವಾ? ಇವರು ಕಡೆ ತನಕ ಕಾಸ್ಟ್ಯೂಮ್ ತೆಗೆಯೋದು ಬೇಡ, ಇಲ್ಲಿಂದ ನಾನು ನೇರವಾಗಿ ಕೆಳಗಡೆ ಅವ್ರನ್ನ ಕಳಿಸ್ತೀನಿ. ಯಾರಿಗೆಲ್ಲ ಫೋಟೋ ತೆಗಿಲಿಕ್ಕಿದೆ ಎಲ್ಲರೂ ಕೂಡ ಫೋಟೋ ತೆಗೆದು ನಾವೆಲ್ಲರೂ ಕೂಡ ಸ್ಟೇಟಸ್ ಹಾಕ್ಬೋದು. ನೀವು ಅಷ್ಟು ಮುದ್ದಾದಲ್ಲ. ನಮ್ಮ ಇವರಂತೂ ಫುಲ್ ನಗ್ತಾನೆ ಇದ್ರು. ನಿಮ್ಮ ಹೆಸರೇನು? ಸಾತ್ವಿ. ಸಾತ್ವಿ. ನಿಮ್ಮ ಹೆಸರು? ತನ್ವಿ. ತನ್ವಿ. ನಿಮ್ಮ ಹೆಸರು? ಚಿರನ್ವಿ. ಚಿರನ್ವಿ. ಆದರೆ ಅವರ ಹೆಸರು ನಮಗೆ ನೆನಪುಳಿಯದಿದ್ರು ಕೂಡ ಈ ಒಂದು ಭಾವ ನಮಗೆ ಖಂಡಿತವಾಗಿಯೂ ಕಡೆಯ ತನಕ ನೆನಪಲ್ಲಿ ಉಳಿಯುತ್ತೆ. ಅಂಥ ಒಂದು ಅದ್ಭುತವಾದ ಪ್ರದರ್ಶನವನ್ನು ನೀವೆಲ್ಲರೂ ಕೂಡ ನೀಡಿದ್ದೀರಾ. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಈ ಒಂದು ತಂಡವನ್ನು JCI ಬೆಳ್ತಂಗಡಿ ಮಂಜುಶ್ರೀಯ ವತಿಯಿಂದ ಗೌರವವನ್ನು ಸಮರ್ಪಿಸುವಂಥ ಹೊತ್ತು ಪೂರ್ವಾಧ್ಯಕ್ಷರಾಗಿರುವಂತಹ ಪ್ರಸಾದ್ BS ಅವರು ದಯಮಾಡಿ ವೇದಿಕೆಗೆ ಬರಬೇಕು. ತಾವು ಬಂದು ಸ್ಮರಣಿಕೆಯನ್ನು ನೀಡಿ ಈ ಒಂದು ತಂಡವನ್ನು ಗೌರವಿಸಬೇಕು. ಮತ್ತು ಈ ತಂಡದ ನಿರ್ದೇಶಕರಾಗಿರುವಂತಹ ಗಣೇಶನ್ನ ದಯಮಾಡಿ ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ತಾವು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಡ್ಯಾನ್ಸಿಂಗ್ ಸ್ಟಾರ್ ಇರುವಯಲು ಮೂಡಬಿದ್ರೆ ಈ ಒಂದು ತಂಡ ವೇದಿಕೆಯಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವಂತಹ ತಂಡ ಡ್ಯಾನ್ಸ್ ಧಮಾಕ ಸ್ಪರ್ಧೆಯಲ್ಲಿ ಭಾಗಿಯಾದಂತಹ ತಂಡಕ್ಕೆ ಪ್ರೀತಿಯ ಕೈಚಪ್ಪಾಳೆಯ ಆಶೀರ್ವಾದ ಮತ್ತು ಹಾರೈಕೆ ಇರಲಿ. ಇನ್ನು ಮುಂದಕ್ಕೂ ಕೂಡ ದೊಡ್ಡ ವೇದಿಕೆಯಲ್ಲಿ ತಮ್ಮ ಕಲಾ ಪ್ರದರ್ಶನ ಮುಂದುವರಿಲಿ ಅನ್ನುವಂತಹ ಪ್ರೀತಿಯ ಹಾರೈಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ರಿಸಲ್ಟ್ಗೋಸ್ಕರ ನಾವು ಖಂಡಿತವಾಗಿಯೂ ಕಾಯಲೇಬೇಕು. ಸೊ ಹಾಗಾಗಿ ಮತ್ತೊಮ್ಮೆ ಇಡೀ ತಂಡಕ್ಕೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದೇ ರೀತಿ ಇನ್ನು ಮುಂದಕ್ಕೆ ಹಲವಾರು ನೃತ್ಯಗಳು ಸಾಲು ಸಾಲಾಗಿ ನಮ್ಮ ಮುಂದೆ ಕಾದಿದೆ. ಆ ನೆಲೆಯಲ್ಲಿ ಎಲ್ಲ ನೃತ್ಯವನ್ನ ನೋಡಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಕಾರ್ಯಕ್ರಮದ ಹೊತ್ತಲ್ಲಿ ಇಷ್ಟು ಹೊತ್ತಲ್ಲಿ ಸೇರುವಂಥ ಎಲ್ಲ ಸಮಸ್ತ ಬಂಧುಗಳನ್ನು ಕೂಡ ಮತ್ತೊಮ್ಮೆ JCI ಬೆಳ್ತಂಗಡಿ ಮಂಜುಶ್ರೀಯ JC ಸಪ್ತಾಹ ಸುಧಾಮ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಇದು ಕೇವಲ ಇವತ್ತು 2ನೇ ದಿವಸ. ಇನ್ನೂ ಕೂಡ 4 ದಿವಸಗಳು ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ, ಸ್ಪರ್ಧಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗಾಗಿ ಪ್ರತಿದಿನವೂ ತಾವು ಬಂದು ನಮ್ಮೊಂದಿಗೆ ಜೊತೆಯಾಗಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ತಾವು ಭಾಗಿಯಾಗಬೇಕು ಅನ್ನುವಂಥ ವಿನಂತಿಯನ್ನು ಮುಂದಿಡ್ತಾ ಮತ್ತೆ ಈ ಒಂದು ಸ್ಪರ್ಧಾ ವೇದಿಕೆಗೆ ಇದೀಗ ನಾನು ಮುಂದಿನ ತಂಡವನ್ನ ಕರೆಯುವಂತಹ ಹೊತ್ತು. ಸೊ ಜೋರಾದ ಕೈ ಚಪ್ಪಾಳೆ ಮುಖೇನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ದ ಲಾಟ್ ನಂಬರ್ 3 ಆನ್ ದ ಸ್ಟೇಜ್ ಪ್ಲೀಸ್. एक शिशु की वांछा है पावन, केसरी भार्या प्रार्थना विलीन दिवस रात्रि। ईश्वर मनोरथ करे प्रधान, अष्ट सिद्धि बालक बलवान, जना पुत्र पवन नंदना। किरण प्रातः काल मुख पर दिवाकर को सूच बना सही बालक खादित विच्छति नारद सूर्य सूर्य सहसा अदृश्य। कामाटीपुरा में कभी अमावस की रात नहीं होती, क्योंकि वहां गंगूबाई रहती है। Black.
मैं गंगूबाई, प्रेसिडेंट कमाटीपुरा। कुमारी आपने छोड़ा नहीं और श्रीमती कभी किसी ने बनाया ही नहीं। आदत डाल ली तो तेरी कुर्सी तो गई। तुझे तो दिल में तारे दिखाऊंगी प्यारी हो सामने तो पिता हम हैं। जब से जीने का किसी से डरने का नहीं, न भड़वों से किसी के बाप से नहीं डरने का। मैं गंगूबाई, प्रेसिडेंट कमाटीपुरा। Lot number 3, time taken by lot number 3 is 4 minutes 5 seconds. 4 minutes 5 seconds. Yes, team, please, ನಮ್ಮೊಂದಿಗೆ ಜೊತೆ ಆಗಬೇಕು. ಸೆಂಟರ್ ಆಫ್ ದ ಸ್ಟೇಜ್ ಎಲ್ಲ ಟೀಮ್ ಮೆಂಬರ್ಸ್ ದಯಮಾಡಿ ಎಲ್ಲರೂ ಮುಂದೆ ಬರಬೇಕು. ಕಮ್ ಫಾರ್ವರ್ಡ್ ಪ್ಲೀಸ್. ಎಸ್ Yes, audience, give it up for lot number 3, Tiva dance crew, Gurvain Kere. ಸಾಕಾಗ್ತಿಲ್ಲ ಇನ್ನು ಬರಬೇಕಪ್ಪ. ಎಸ್, ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ಯಾನ್ಸ್ನ ಈ ವೇದಿಕೆಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ನಮ್ಮ ಸ್ಪಿನ್ ಮಾಸ್ಟರ್ ತಿರುಗ್ತಾ ಇದ್ರು. ಎಲ್ಲಿದ್ದಾರೆ ನಮ್ಮ ಸ್ಪಿನ್ ಮಾಸ್ಟರ್? ಎಸ್, ಇಲ್ಲೇ ಇದ್ದಾರಲ್ವಾ? ಎಸ್, ಬನ್ನಿ ಬ್ರದರ್, ಯು ಆರ್ ದ ಹೀರೋ. ಇಲ್ಲಿ ಸ್ಪಿನ್ ಮಾಡಿದ್ರು ಅಲ್ಲಿ ಹಾರ್ಬಿಟ್ಟು ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ದರ್ ಇಸ್ ಅ ಡ್ಯಾನ್ಸ್ ಪವರ್. ಎಸ್ ಬ್ರೋ, ಯುವರ್ ನೇಮ್ ಪ್ಲೀಸ್? ಸಂಕೇತ್. ಸಂಕೇತ್ ಜೋರಾದ ಚಪ್ಪಾಳೆ ಬರಲೇಬೇಕು. ದ ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಸಂಕೇತ್ ಅಂಡ್ ಆಲ್ ದ ಟೀಮ್ ತಿವಾ ಡ್ಯಾನ್ಸ್ ಕ್ರೂ. ಒಂದು ಸುಂದರವಾದ ಪ್ರದರ್ಶನ ಮಾಡಿದ್ದೀರಾ. ಆ್ಯಂಡ್ ನನಗೊತ್ತು ನೀವೆಷ್ಟು ವೆಯ್ಟ್ ಮಾಡ್ತೀವಿ ರಿಸಲ್ಟ್ಗೆ, ನಾವು ಕೂಡ ಅಷ್ಟೇ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅಂತ ಒಂದು ಅದ್ಭುತವಾದ ಸ್ಪರ್ಧೆಯನ್ನ ನೀವು ಈ ವೇದಿಕೆಯಲ್ಲಿ ನೀಡಿರುವಂಥದ್ದು. ಹಾಗಾಗಿ JCI ಬೆಳ್ತಂಗಡಿ ಮಂಜುಶ್ರೀ ಕಡೆಯಿಂದ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಆ್ಯಂಡ್ ಈ ಹೊತ್ತು ಈ ತಂಡಕ್ಕೆ ನಾವು ಗೌರವವನ್ನು ನೀಡುವಂಥ ಸಮಯ. ಈ ತಂಡದ ಪ್ರೊಪ್ರೈಟರ್ ಆಗಿರುವಂತಹ ಸುಷ್ಮಿತಾ ಮೇಡಮ್, ದಯಮಾಡಿ ತಾವು ವೇದಿಕೆಯನ್ನು ಸೇರ್ಕೋಬೇಕು. ಎಸ್, ಈ ತಂಡದ ಪ್ರೊಪ್ರೈಟರ್, ಈ ತಂಡವನ್ನು ಕಟ್ಟಿ ಬೆಳೆಸಿ ಸಹಕಾರವನ್ನು ನೀಡ್ತಾ ಇರುವಂಥವರು. ಈ ಒಂದು ತಂಡಕ್ಕೆ ಇದೀಗ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಸಮಯ. JCI ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ಸ್ಮರಣಿಕೆಯನ್ನು ನೀಡುವಂತಹ ಸಮಯ. ಎಸ್, ನಮ್ಮೊಂದಿಗಿರುವಂತಹ ಎಲ್ಲ ಲೇಡಿ JCI ಪೂರ್ವಾಧ್ಯಕ್ಷರುಗಳಿದ್ದಾರೆ. ದಯಮಾಡಿ ಲೇಡಿ JCI ದಯಮಾಡಿ ಬರಬೇಕು ತಾವು. ಪವಿತ್ರ ಚಿದಾನಂದ, ಅಮೃತ, ಸಂತೋಷ್ ಕೋಟ್ಯಾನ್, ಶ್ರುತಿ ಮೇಡಮ್ ದಯಮಾಡಿ ವೇದಿಕೆಯನ್ನು ಸೇರಿಕೊಂಡು ಈ ತಂಡಕ್ಕೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅನ್ನೋ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ತಿವಾ ಡ್ಯಾನ್ಸ್ ಕ್ರೂ ಗುರುವಾಯಿನಕೆರೆಯ ಒಂದು ಅದ್ಭುತವಾದ ಸ್ಪರ್ಧೆಯನ್ನು ನಾವು ಈ ವೇದಿಕೆಯಲ್ಲಿ ನೋಡಿದ್ದೇವೆ. ಇದೇ ರೀತಿಯ
ಇನ್ನಷ್ಟು ಸ್ಪರ್ಧೆಗಳು ನಮ್ಮ ಮುಂದೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ತಂಡಕ್ಕೆ ಈ ಹೊತ್ತು ನಮ್ಮ ಗೌರವವನ್ನು ನೀಡುವಂತಹ ಸಮಯ. ಆಲ್ ದ ಟೀಮ್ ಮೆಂಬರ್ಸ್ ಪ್ಲೀಸ್ ಕಮ್ ಫ್ರಂಟ್ ಪ್ಲೀಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಟೀಮ್. ಇದೇ ರೀತಿ ಇನ್ನಷ್ಟು ದೊಡ್ಡ ಮಟ್ಟಿನ ವೇದಿಕೆಯಲ್ಲಿ ಹೋಗಿ ಆ ವೇದಿಕೆಯಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಿ ಬಹುಮಾನವನ್ನು ಪಡೆಯುವಂತಹ ಅವಕಾಶ ಈ ತಂಡಕ್ಕೆ ಸಿಗ್ಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಟೀಮ್ ಮೆಂಬರ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, 1, 2, 3 ನೃತ್ಯಗಳು ಈ ವೇದಿಕೆಯಲ್ಲಿ ಈಗಾಗಲೇ ನಡೆದಿದೆ. ಇನ್ನೂ ಅದ್ಭುತವಾಗಿರುವಂತಹ 5 ನೃತ್ಯವನ್ನು ನಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೇವೆ. ಅದಾದ ಬಳಿಕ ಇವತ್ತಿನ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಯ ವಿನ್ನರ್ ಯಾರಾಗ್ತಾರೆ, ಡ್ಯಾನ್ಸ್ ಧಮಾಕ ಟೈಟಲನ್ನು ಯಾರು ಪಡ್ಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾತರದಿಂದ ನೋಡಲಿಕ್ಕಿದ್ದೇವೆ. ಸೊ ಇದೇ ಖುಷಿಯಲ್ಲಿ, ಇದೇ ಜೋಶಲ್ಲಿ ಮುಂದಿನ ತಂಡವನ್ನು ಇವತ್ತು ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಲಾಟ್ ನಂಬರ್ 4 ಮುಂದಿನ ಸ್ಪರ್ಧೆ ಲಾಟ್ ನಂಬರ್ 4 ದಯಮಾಡಿ ವೇದಿಕೆಯನ್ನು ಸೇರ್ಕೋಬೇಕು ಅನ್ನೋಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. पग सदने पम पग मरे सा सा पमारे सदने पम पग म प पसानी म पनि सा ग ग मरे सा सानी सा पनि म प मरे सने सरे म पग सदने पम पग मरे सा सा पमारे सदने पम पग म प पसानी म पनि सा ग ग मरे सा सानी सा पनि म प मरे सने सरे म प ಲಾಟ್ ನಂಬರ್ 4 ದಯಮಾಡಿ ತಮ್ಮ ಇರುವಿಕೆಯನ್ನು ನೀವು ತಿಳಿಸಬೇಕು. ದಿವ್ಯಾ ಆ್ಯಂಡ್ ಟೀಮ್. दोम धीरा ना 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 धीरा धीरा ना दोम धीरा ना दोम धीरा ना धीरा धीरा ना ना दोम धीरा ना 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 धीरा धीरा ना दोम धीरा ना 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 धीरा धीरा ना ప్రభాత సూర్యుడికి ప్రణామం 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 సమస్త ప్రకృతికి ప్రణామం ప్రమోదం 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 ప్రతి సృష్టి చిత్రం ప్రమోదం ప్రయాణం 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 విశ్వంతో మమేకం ప్రయాణం दोम धीरा ना 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 धीरा धीरा ना दोम धीरा ना 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 धीरा धीरा ना दोम धीरा ना दोम धीरा ना धीरा धीरा ना ना మన చిరునవ్వులే పూలు దుర్ముగర్ర తూర్పులే తడి
ತೀರ್ಪುಗಾರರ ಗಮನಕ್ಕೆ ಇದೀಗ ವೇದಿಕೆಯಲ್ಲಿ ಲಾಟ್ ನಂಬರ್ 5 ತಮ್ಮ ಪ್ರದರ್ಶನವನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಲಾಟ್ ನಂಬರ್ 5. ಜೆಸಿ ಸಪ್ತಾಹದ 2ನೇ ದಿವಸ ಇವತ್ತು ನಡೆದಂತಹ ತಾಲೂಕು ಮಟ್ಟದ ಹಲವಾರು ಕ್ರೀಡಾಕೂಟ ಸ್ಪರ್ಧೆಗೆ ನಮ್ಮೊಂದಿಗೆ ಪ್ರಾಯೋಜಕರಾಗಿ ಮುಳಿಯ ಜ್ಯುವೆಲರ್ಸ್ ಮುಖ್ಯರಸ್ತೆ ಬೆಳ್ತಂಗಡಿ, ಅದೇ ರೀತಿ ಪೌರಾವಣ ಸಂಸ್ಥೆ ನಮ್ಮೊಂದಿಗೆ ಇವತ್ತು ಸಹಕಾರವನ್ನು ನೀಡಿದ್ದಾರೆ. ನೆಲೆಯಲ್ಲಿ ಪ್ರಾಯೋಜಕರಾಗಿರುವಂತಹ ಮುಳಿಯ ಮತ್ತು ಪೌರಾವಣ ಸಂಸ್ಥೆಗೆ ನಾವು ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಡ್ಯಾನ್ಸ್ ಧಮಾಕ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಗೆ ಪ್ರಾಯೋಜಕರಾಗಿ ಡ್ರೀಮ್ ಡೀಲ್ ಗ್ರೂಪ್ ಮಂಗಳೂರು ಮತ್ತು ಜಿಕೆ ಬಜಾರ್ ಗುರುವಾನ್ಕೆರೆ ಬೆಳ್ತಂಗಡಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಿಮಗೂ ಕೂಡ ಪ್ರೀತಿಯ ಧನ್ಯವಾದಗಳು. ఇది ఎవ్వడు నాటిన పంట, ఎవడికి వాడు నాదే హక్కని చెయ్యేస్తే ఎట్ట, తరముల నాటిక తంట మన తదుపరి మిగలాలంట, కదపక చెరపక 10 కాలాలిది కాపాడాలంట, ప్రేమించిన పెద్దమ్మే విశ్వం ఇష్టంగా గుండెకు హత్తుకుందా, కన్నెర్రైక తీరై కొంచెం అల్లడిల్లిందో జీవితానికి ఒక్కరు మిగలం. సూర్యుడికి ప్రణామం, ప్రణామం ప్రణామం ప్రణామం, సమస్త ప్రకృతికి ప్రణామం. ಇದು ಮನಸ್ಸು ಬಯಸಿಹ ಪ್ರೀತಿ ದ್ಯೋತಕ. ಇಲ್ಲಿ ರಾಜರಾಣಿಯ ಒಲವೇ ಮನಮೋಹಕ. ಇದೀಗ ಒಲುಮೆಯ ಒಲವಿನ ಯಾನದ ಕಥನ ನಿಮ್ಮ ಮುಂದೆ. कोई हट गया मस्ती पट अनजाना, నేను తల్లి హిమాచలే చలే రూప రంగు సమాధి ప్రేమ భక్తి Let's go.
ತಕ ಜುಂಡ ತಕ ತುಂ ತುಂ ಕುತ ಟೀಮ್ 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 ವೇದಿಕೆಯಲ್ಲಿರಬೇಕು. ಟೀಮ್ ವೇದಿಕೆಯಲ್ಲಿರಬೇಕು. ಟೀಮ್ ವೇದಿಕೆಯಲ್ಲಿರಬೇಕು. ಟೈಮ್ ಟೇಕನ್ ಬೈ ಲಾಟ್ ನಂಬರ್ 5 4 minutes 50 seconds. 4 minutes 50 seconds. Here we go, the lot number 5, Beat Rockers Dance Academy ಬೆಳ್ತಂಗಡಿ. ಒಂದು ಜೋರಾದ ಚಪ್ಪಾಳೆ ಬರಬೇಕು. Here we go, ಜೆಸಿ ಬೆಳ್ತಂಗಡಿ ಮಂಜುಶ್ರೀ. ಎಸ್, ವೇದಿಕೆಯಲ್ಲಿ ಪ್ರದರ್ಶನ ಮಾಡಿರುವಂತಹ ತಂಡ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ ಒಂದು ಸಿನಿಮ್ಯಾಟಿಕ್ ಪ್ರದರ್ಶನವನ್ನು ನೀಡಿದ್ರು ಆ್ಯಂಡ್ ತುಂಬ ಅದ್ಭುತವಾದ ಸ್ಪರ್ಧಾ ಕಾರ್ಯಕ್ರಮವನ್ನು ನೀವು ನೀಡಿದ್ದೀರಾ. ಸೊ ಹಾಗಾಗಿ ಜೆಸಿಯ ಬೆಳ್ತಂಗಡಿ ಮಂಜುಶ್ರೀಯ ಕಡೆಯಿಂದ ನಿಮಗೆ ಪ್ರೀತಿಯ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತು ಖಂಡಿತವಾಗಿಯೂ ಈಗ ಸ್ಪರ್ಧೆಯ ಬಿಸಿ ಏರ್ತಾ ಇದೆ ಆ್ಯಂಡ್ ತೀರ್ಪುಗಾರರ ಮುಖದಲ್ಲಿ ನಗು ಇದ್ರೂ ಕೂಡ ಒಳಗಡೆ ಅವರ ಬಿಸಿ ನಮಗೆ ತೋರಿಸ್ತಿಲ್ಲ ಅವರು. ಸೊ ಅಂಥ ಒಂದು ಬಿಸಿಯನ್ನು ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕದಲ್ಲಿ ಎಲ್ಲ ತಂಡಗಳು ಮುಂದೆ ತಗೊಂಡು ಹೋಗ್ತಾ ಇರುವಂಥದ್ದು. ಸೊ ಹಾಗಾಗಿ ಯಾರಿಗೆ ಸಲ್ಲುತ್ತೆ ರಿಸಲ್ಟ್ ಅನ್ನುವಂತಹ ಕ್ವಶನ್ ಮಾರ್ಕ್ನೊಂದಿಗೆ ಈ ಒಂದು ತಂಡವನ್ನು ಈ ಹೊತ್ತು ಗೌರವಿಸುವಂತಹ ಸಮಯ. ವೇದಿಕೆಗೆ ತಂಡದ ಮಾಲಕರಾಗಿರುವಂತಹ ಜಿತೇಶ್ ಅವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ದ ಪ್ರೊಪ್ರೈಟರ್ ಆಫ್ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ದಯಮಾಡಿ ವೇದಿಕೆಗೆ ಬರಬೇಕು. ಈ ತಂಡಕ್ಕೆ ಈ ಹೊತ್ತು ಗೌರವವನ್ನು ಸಲ್ಲಿಸುವಂತಹ ಸಮಯ. ಜೆಸಿಯ ಬಂಧುಗಳು ವೇದಿಕೆಗೆ ಬಂದು ಇವರನ್ನ
ಸ್ಮರಣಿಕೆಯನ್ನು ನೀಡಿ ಈ ತಂಡವನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮೊಂದಿಗಿರುವಂತಹ ಪೂರ್ವಾಧ್ಯಕ್ಷರು ಚಿದಾನಂದ ಐಟಿ ಸರ್ ದಯಮಾಡಿ ತಾವು ವೇದಿಕೆಗೆ ಬರಬೇಕು. ಅದೇ ರೀತಿ ಸಪ್ತಾಹದ ಸಂಯೋಜಕರು ಕೂಡ ವೇದಿಕೆಯನ್ನು ಸೇರ್ಕೋಬೇಕು. ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಈ ಒಂದು ತಂಡಕ್ಕೆ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಜೆಸಿ ಸಪ್ತಾಹ 2024 ಸುಧಾಮದ ಈ ವೇದಿಕೆಯಲ್ಲಿ ಗೌರವ ಅರ್ಪಣೆ ಮಾಡುವಂತಹ ಸಮಯ. ತಂಡದ ಪ್ರೊಪ್ರೈಟರ್ ಜಿತೇಶ್ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಎಸ್, ಸ್ಮೈಲ್ ಪ್ಲೀಸ್ ಆಲ್ ದ ಟೀಮ್ ಮೆಂಬರ್ಸ್. ಚಪ್ಪಾಳೆ. ಎಸ್, ಆಲ್ ದ ವೆರಿ ಬೆಸ್ಟ್ ಟೀಮ್. ರಿಸಲ್ಟ್ಗೋಸ್ಕರ ಕಾಯುವ ಅನ್ನುವಂತಹ ವಿಷಯವನ್ನು ಹೇಳ್ತಾ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಲಾಟ್ ನಂಬರ್ 5 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. ಎಸ್, ಇನ್ನು ಮುಂದಕ್ಕೆ ಕಡೆಯ 3 ತಂಡಗಳು ಸ್ಪರ್ಧಾ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ನೀಡಲಿಕ್ಕಿದ್ದಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಕೂಡ ನಮ್ಮ ಕೈಯನ್ನು ಸೇರಿ ಎದುರುಗಡೆ ಇರುವಂತಹ ಟ್ರೋಫಿ ಮತ್ತು ನಗದನ್ನು ಯಾರು ಪಡ್ಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾತರದಿಂದ ನೋಡಲಿಕ್ಕಿದ್ದೇವೆ. ಅಲ್ಲಿ ತನಕ ನಮ್ಮೊಂದಿಗೆ ಎಲ್ಲ ಕಲಾಭಿಮಾನಿಗಳು ಇದ್ದು ಈ ಕಾರ್ಯಕ್ರಮವನ್ನು, ಈ ಸ್ಪರ್ಧಾ ಕಾರ್ಯಕ್ರಮವನ್ನು ಇನ್ನಷ್ಟು ಚೆಂದ ಕಾಣಿಸಿಕೊಡ್ಬೇಕನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೀಗ ಇದೇ ಜೋಶಲ್ಲಿ ಮುಂದಿನ ತಂಡವನ್ನು ಇವತ್ತು ನಾನು ವೇದಿಕೆಗೆ ಸ್ವಾಗತಿಸುವಂಥ ಸಮಯ. ಈಗಾಗಲೇ ನಮ್ಮೊಂದಿಗೆ ತಯಾರಾಗಿರುವಂತಹ ತಂಡ ಲಾಟ್ ನಂಬರ್ 6 ದಯಮಾಡಿ ವೇದಿಕೆಯನ್ನು ಸೇರ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮುಂದಿನ ತಂಡ ವೇದಿಕೆಯಲ್ಲಿ ಕ್ರಮ ಸಂಖ್ಯೆ 6.
ಗೆರೆಯ ಮೊದಲನೇ ಕೀರ್ತಿವರ್ಮನ ಮಗ ತನ್ನ ಚಿಕ್ಕ ವಯಸ್ಸಿನಲ್ಲೇ ಸೇನೆಯನ್ನು ಸಿದ್ಧಪಡಿಸಿ ಮಂಗಲೇಶನನ್ನು ಕೊಂದು ಜಯಬೇರಿಯಾಗಿ ಚಾಲುಕ್ಯರ ಸಿಂಹಾಸನವನ್ನು ನೀಡಿದ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಿಕೇಶಿ. ಎದುರಾಳಿಗಳ ಎದೆ ಬಗ್ದು ರಕ್ತ ಚೆಲ್ಲಾಡಿಯ ರಕ್ತ ಸುರಿಸ್ಕೊಂಡು ಹೋಗೋದನ್ನ ನೋಡೋನು ನಾನು. ಹರ್ಷ ಚಕ್ರವರ್ತಿಯನ್ನು ಸೋಲಿಸಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆಯುತ್ತಾನೆ. ಸರ್ಕಾರ ಗಲ್ಲಿ ಗಲ್ಲಿ ಕೆಳಗಿದ್ದೆ ಹುಷಾರ್ ಆಗೋದಲ್ಲೇ ಸೈನ್ಯವನ್ನು ತನ್ನ ನೌಕಾಪಡೆಯಿಂದ ಹಿಮ್ಮೆಟ್ಟಿಸಿ ನೌಕಾಪಡೆಯ ಪಿತಾಮಹನಾಗುತ್ತಾನೆ. ಕ್ರಿಸ್ತಶಕ 642ರಲ್ಲಿ ನರಸಿಂಹವರ್ಮನೊಂದಿಗೆ ಯುದ್ಧದಲ್ಲಿ ಹೋರಾಡುತ್ತಾ ಪುಲಕೇಶಿಯು ವೀರಮರಣ ಹೊಂದುತ್ತಾನೆ. ಇಡೀ ಮುಕ್ಕಾಲು ಭಾರತವನ್ನೇ
ನಮ್ಮ ಕನ್ನಡಿಗನೊಬ್ಬ 10 ವರ್ಷಗಳ ಕಾಲ ಆಳಿದ್ದಾನೆ ಎಂದರೆ ಅದು ನಮ್ಮ ದಕ್ಷಿಣ ಪ್ರದೇಶ್ವರ ಚಾಲುಕ್ಯ ಪರಮೇಶ್ವರ ಇಮ್ಮಡಿ ಪುಲಿಕೇಶಿ. Yes, beautiful lot number 6, extreme dance crew BC Road. ಕರ್ನಾಟಕದ ಹೆಮ್ಮೆ, ಕನ್ನಡಿಗರ ಹೆಮ್ಮೆ ಇಮ್ಮಡಿ ಪುಲಕೇಶಿಯ ಒಂದು ಸುಂದರವಾದ ನೃತ್ಯವನ್ನ ವೇದಿಕೆಯ ಮೇಲೆ ಪ್ರದರ್ಶನ ಮಾಡಿರುವಂತಹ ತಂಡ ಲಾಟ್ ನಂಬರ್ 6 ಒಂದು ಅದ್ಭುತವಾದ ಪ್ರದರ್ಶನವನ್ನ ನೀಡಿದ್ದಾರೆ. ಈ ತಂಡಕ್ಕೆ ಜೋರಾದ ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸುವಂತಹ ಹೊತ್ತು ನಮ್ಮ ಹೆಮ್ಮೆಯನ್ನ ಸಾರಿದಂತಹ ಇಮ್ಮಡಿ ಪುಲಕೇಶಿಯ ಒಂದು ಸುಂದರವಾದ ಕಥೆಯನ್ನ ಅನಾವರಣಗೊಳಿಸಿರುವಂತಹ ನೃತ್ಯದ ಮುಖೇನ ಅನಾವರಣಗೊಳಿಸಿದ ತಂಡ. ಓಲೇರ್ ನಮ್ಮನ್ನ ಜುಟ್ಟು ಧನ್ಯ ಓಲೇರ್ ಪಂಚಬೋತಿಯರು ಆ ಮೂಲೇರ್ ಬಲೆನ 2 ಪಾತಿರೋಡು ಅಪ್ಪಣೆ ಅಂಕಲ್ ಇದಕ್ಕೋಸ್ಕರ ಮಸ್ತ್ ಚೆನ್ನಾಗಿ ಕಾಪಣ ಹಾಕಲು ಲೇರ್. ಎಸ್ ಕರೆಕ್ಟ್ ಅಲ್ಲ? ಎಸ್ 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 ಯಾ ಅಣ್ಣ ನೇಮ್ ಪುದರಂಚ ದೀಪಕ್ ಅಣ್ಣ ಇನ್ಸ್ಟಾಗ್ರಾಮ್ ಐಡಿ ಮಿನಿ ಫನ್ ಪರಬನ್ಲೆ ಅಂತೆ ಮುಲ್ಪನೆ ಫಾಲೋವರ್ಸ್ ಅಂತ ಜಾಸ್ತಿ ಅವ್ರು ನಮಕ್ಕ. ದೀಪಕ್ ಒಮ್ಮೆಗೆ ಜೋರಾದಾಗ ಚಪ್ಪಾಳೆ ಬರಬೇಕು. ಎಸ್ ನಾನು ನಿಮ್ಮನ್ನು ಮಾತಾಡಿಸಿದ್ದೀನಿ ಅಂತ ಹೇಳಿದ್ರೆ ನಿಮಗೆ 100% ಗೊತ್ತಿರುತ್ತೆ ಇವ್ರು ಒಂದ್ಸಲಕ್ಕೆ ನನ್ನನ್ನು ಬಿಡೋದಿಲ್ಲ, ಇನ್ನೊಂದ್ಸಲ ಖಂಡಿತವಾಗಿ ಮಾಡಿಸ್ತಾರ ಅಂತ. ಇಲ್ವಾ ನಿಮ್ಮ ಪ್ರೇಕ್ಷಕರ ಯಾರ್ದು ಕೂಡ ಒತ್ತಾಯ ಇಲ್ವಾ? ಬೇಕಲ್ಲ, ನಮ್ಮ ಪೂರ್ವಾಧ್ಯಕ್ಷರೆಲ್ಲ ಹೇಳ್ತಾ ಇದ್ದಾರೆ. ಸೊ ಒಮ್ಮೆ ಸ್ಪ್ರಿಂಗ್ ಎಲ್ಲ ಬೇಕಲ್ವಾ, ಸುತ್ತಬೇಕಲ್ವಾ, ಬೇಕಲ್ಲ? ಬೇಕಂತೆ. ಸೊ ಎಲ್ಲಿ ಅಣ್ಣ ರೆಡಿ ಇರ್ತಾರೆ ಯಾವತ್ತಿಗೂ ಕೂಡ. ನಮ್ಮ ಫ್ರೆಂಡ್ ಅವರು ಅವರು ಸುತ್ತಾರಾ, ಅವರು ತಲೆ ಸುತ್ತಬಹುದು ಅಷ್ಟೇ. ಎಸ್ ಬ್ರದರ್, ಈಗ ಇಡೀ ಒಂದು ನಿಮಿಷ ನಿಮಗೆ ಟೈಮ್ ಕೊಡ್ತೀನಿ, ನಿಮ್ಮ ಟ್ಯಾಲೆಂಟ್ ನೀವು ತೋರಿಸುವಂತಹ ಟೈಮ್. ಸೊ ಗಿವ್ ಇಟ್ ಫಾರ್ ದೀಪಕ್. ಎಂಕಡೆ ಕೊಂಚ ಅಲ್ಪಾಡ್ದೊಂದು ಪಲ್ಟಿ ಓಡಿ ಅಡೆ ಮುಟ್ಟ. ಎಸ್ ಜೋಶ ಸ್ವಲ್ಪ ಬೇಕು, ಬರ್ಲಿ ಎನರ್ಜಿ. ಎಸ್ 1 2 ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೆಸಿ ಸಪ್ತಾಹದ ಥೀಮೇ ಇಷ್ಟೇ, ವೆರಿ ಸಿಂಪಲ್, ಪ್ರತಿಭೆಗಳಿಗೆ ವೇದಿಕೆಯನ್ನು ಕೊಡಬೇಕು ಅಂತ. ನಿನ್ನೆ ದಿವಸ 125ಕ್ಕಿಂತ ಹೆಚ್ಚು ನೃತ್ಯಗಾರರು ಈ ವೇದಿಕೆಯಲ್ಲಿ ನೃತ್ಯವನ್ನು ಮಾಡಿದ್ದಾರೆ. ಬಹುಶಃ ಇವತ್ತು ನಮ್ಮೊಂದಿಗೆ ಅದಕ್ಕೆ ಪ್ಲಸ್ ಆಗಿ 100 ಮೆಂಬರ್ಸ್ ಸೇರ್ತಾ ಇದ್ದಾರೆ. ಸೊ ಟೋಟಲಿ 2 ಡೇಸಲ್ಲಿ 225 ಮೆಂಬರ್ಸ್ ಈ ಒಂದು ವೇದಿಕೆಯಲ್ಲಿ ಅವರ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಅದು ನಮಗೆ ಬಹಳಷ್ಟು ಖುಷಿ ಮತ್ತು ಹೆಮ್ಮೆ. ಹಾಗಾಗಿ ಅಂಥ ಕಲಾವಿದರನ್ನು ಇನ್ನಷ್ಟು ನಿಮಗೆ ಪರಿಚಯಿಸುವಂಥ ಕೆಲಸ ಮಾತ್ರ. ಹಾಗಾಗಿ ಮತ್ತೊಮ್ಮೆ ಇಡೀ ತಂಡಕ್ಕೆ, ಎಕ್ಸ್ಟ್ರೀಮ್ ಡ್ಯಾನ್ಸ್ ಟು BC ರೋಡ್ನ ಎಲ್ಲ ತಂಡಕ್ಕೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇವರಿಗೆ ನಮ್ಮ ಜೆಸಿ ಬೆಳ್ತಂಗಡಿ ಸ್ಮರಣಿಕೆಯನ್ನು ನೀಡುವಂಥ ಹೊತ್ತು. ದಯಮಾಡಿ ಜೆಸಿ ಸಪ್ತಾಹದ ಸಂಯೋಜಕರು ವೇದಿಕೆಗೆ ಬಂದು ಈ ತಂಡಕ್ಕೆ ಗೌರವಾರ್ಪಣೆಯನ್ನು ಮಾಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಹೇಮಾವತಿ ಮೇಡಮ್ ದಯಮಾಡಿ ಬರಬೇಕು. ತಾವು ಒಂದು ತಂಡಕ್ಕೆ ಗೌರವಾರ್ಪಣೆಯನ್ನು ಮಾಡಬೇಕು. ತಂಡದ ಪ್ರೊಪ್ರೈಟರ್ ನಮ್ಮೊಟ್ಟಿಗೆ ಇದ್ದಾರೆ ವಿನೋದ್ ಅವರು. ಆ್ಯಂಡ್ ಎಸ್ ಟೀಮ್, ನಮ್ಮ ಪ್ರೀತಿಯ ಅಭಿನಂದನೆಯನ್ನು ತಂಡಕ್ಕೆ ಈ ಹೊತ್ತು ಸಮರ್ಪಿಸುವಂತಹ ಸಮಯ. ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ BC ರೋಡು ರಿಸಲ್ಟ್ಗೋಸ್ಕರ ವೇಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಪ್ರೀತಿಯ ಧನ್ಯವಾದದ ಗೌರವಾರ್ಪಣೆ ಈ ಹೊತ್ತು ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಗುಡ್ ಆಫ್ ವೆರಿ ನೈಸ್. Thank you so much and all the very best for result. Thank you so much team. Yes. Thank you. ಇನ್ನು ಬಾಕಿ ಉಳಿದಿರುವಂಥದ್ದು ಕೇವಲ 2 ನೃತ್ಯ ಪ್ರದರ್ಶನ. ಆ ಒಂದು ನೃತ್ಯ ಆದ ಕೂಡಲೇ ಯಾರಿಗೆ ಸಲ್ತಾ ಇದೆ ಈ ವರ್ಷದ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಯ ಡ್ಯಾನ್ಸ್ ಧಮಾಕ 2024ರ ಸುಂದರವಾದ ಟ್ರೋಫಿ ಮತ್ತು ಅದರೊಂದಿಗೆ 17,000 ರೂಪಾಯಿಯ ನಗದು ಬಹುಮಾನ ವಿಜೇತರಿಗೆ. ಅದೇ ರೀತಿ ರನ್ನರ್ಸ್ ಮತ್ತು ಸೆಕೆಂಡ್ ರನ್ನರ್ಸ್, ಅದರೊಟ್ಟಿಗೆ ಚತುರ್ಥ ಟ್ರೋಫಿ ಕೂಡ ಇದೆ. ಸೊ ಎಲ್ಲ ಬಹುಮಾನವನ್ನು ಯಾರು ಪಡ್ಕೊಳ್ತಾರೆ ಅನ್ನೋದನ್ನು ಇನ್ನು ಕೆಲವೇ ಹೊತ್ತುಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಹಾಗಾಗಿ ಎಲ್ಲರೂ ಎದ್ದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇನ್ನಷ್ಟು ಖುಷಿಯನ್ನು ನಾವು ಸಂಭ್ರಮಿಸೋಣ, ಪ್ರೀತಿಯ ಹಾರೈಕೆಯನ್ನು ತಂಡಗಳಿಗೆ ಸಮರ್ಪಿಸೋಣ ಅಂತ ಹೇಳ್ತಾ ಇದೇ ಖುಷಿಯಲ್ಲಿ ಇದೀಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಲಾಟ್ ನಂಬರ್ 7. ತ್ರಿಗುಣ ಸಂಶ್ಲೇಷಂ ಕಾಲಂ ಗಮನ ಸಂಕಾಶಂ ಕಾಲಂ ವರ್ಜಯೇಚ್ಚಾರಣಂ ಕಾಲಂ ಜನ್ಮನಾ ಜಾಯತೆ ಜಯಂ ಸ್ವಯಂ
कृष्ण महाराज की जय। ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಕಡೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ದೇವ. ಚಲುವೆ ನೀನು, ಹೇ ರಾಧಿಕೆ ಕಂಗಳು ನೀನು, ಮಧುರಾಪುರವ ದಾಟಿ ನನ್ನ ಹುಡುಗಿಯ ಬಂದ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು, ಕಲಿಕಾಲವು ಚಲುವೆ ನೋಡು, ಏಕಾಂತ ಬಯಸಿದೆ ಮನಸ್ಸು. ಶ್ರೀಕೃಷ್ಣ ಒಲವಿನ ನುಡಿಯಲ್ಲಿ ಹೃದಯವ ಬೆಳಗುವೆ ನಿನ್ನ ಹಾಗೆ ಯಾರಿಲ್ಲ. ಬಾರು ಬೆನ್ನ ಕಲ್ಲ ಗೋಪಾಲ 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 ಲಾಟ್ ನಂಬರ್ 7 ತೆಗೆದುಕೊಂಡಿರುವಂತಹ ಸಮಯ 4 ನಿಮಿಷ 50 ಸೆಕೆಂಡುಗಳು. ಎಸ್, ಒಂದು ಜೋರಾದ ಕೈ ಚಪ್ಪಾಳೆ ಬರಬೇಕು. ರಿದಮ್ ಕೀಪ್ಸ್ ಡ್ಯಾನ್ಸ್ ಅಕಾಡೆಮಿ
ಸಕಲೇಶ್ಪುರದ ಈ ಒಂದು ಸುಂದರವಾದ ಕಲಾವಿದರು ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನ ಮಾಡಿರುವಂತದ್ದು. ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತೀವಿ, ಆ ರೀತಿ ಕೃಷ್ಣ ಮತ್ತು ರಾಧೆಯ ಸುಂದರವಾದ ನೃತ್ಯವನ್ನ ವೇದಿಕೆಯಲ್ಲಿ ಅಷ್ಟೇ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಪ್ರೀತಿಯ ಅಭಿನಂದನೆಯನ್ನ ನಾವೆಲ್ಲರ ಪರವಾಗಿ ನಿಮಗೆ ಸಮರ್ಪಿಸ್ತಾ ಇದ್ದೇವೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ರಿದಮ್ ಕೀಪ್ಸ್ ಡ್ಯಾನ್ಸ್ ಅಕಾಡೆಮಿ ಸಕಲೇಶ್ಪುರದಿಂದ ಬಂದಿದ್ದಾರೆ. ಈ ಒಂದು ತಂಡವನ್ನು ಅಷ್ಟೇ ಪ್ರೀತಿಯಿಂದ ಗೌರವಿಸುವಂತ ಹೊತ್ತು ಇದರ ಪ್ರೊಪ್ರೈಟರ್ ಆಗಿರುವಂತಹ ಕುಮಾರ್ ವೇದಿಕೆಯನ್ನ ಸೇರ್ಕೋಬೇಕು. ದಯಮಾಡಿ ಬನ್ನಿ. ತಂಡವನ್ನು ಸಕಲೇಶ್ಪುರದಿಂದ ನಮ್ಮೊಂದಿಗೆ ಕರ್ಕೊಂಡು ಬಂದು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ನಮ್ಮ ಪ್ರೀತಿಯ ಕುಮಾರ್ ಅವರು. ಥ್ಯಾಂಕ್ ಯು ಸೋ ಮಚ್. ಇದೀಗ ಇವರನ್ನ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ಗೌರವಿಸುವಂಥ ಸಮಯ. ಜೆಸಿಯ ಉಪಾಧ್ಯಕ್ಷರು ಮತ್ತು ಪೌರಾಣ ಮಾಲಕರಾಗಿರುವಂತಹ ಶೀತಲ್ ಜೈನ್ ಅವರು ವೇದಿಕೆಗೆ ಬರಬೇಕು. ದಯಮಾಡಿ ಸ್ಮರಣಿಕೆಯನ್ನು ನೀಡಿ ಈ ಹೊತ್ತು ಅವರನ್ನ ತಂಡವನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು. ಇನ್ನಷ್ಟು ಇಂತಹ ಸುಂದರವಾದ ವೇದಿಕೆಯಲ್ಲಿ ಪ್ರದರ್ಶನವನ್ನ ಮಾಡಿ ರಿಸಲ್ಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಲವೇ ಹೊತ್ತಲ್ಲಿ ರಿಸಲ್ಟ್ ನಮಗೆ ಸಿಗುತ್ತೆ, ಯಾಕಂದ್ರೆ ಇನ್ನು ಉಳಿದಿರುವಂಥದ್ದು ಕೇವಲ ಒಂದೇ ಒಂದು ತಂಡ. ಕಂಗ್ರ್ಯಾಚುಲೇಷನ್ ರಿದಮ್ ಕೀಪ್ಸ್ ಡ್ಯಾನ್ಸ್ ಅಕಾಡೆಮಿ ಸಕಲೇಶ್ಪುರ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪಟಾಣಿಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಎಸ್, ರಿಸಲ್ಟ್ಗೋಸ್ಕರ ಕಾಯ್ತಾ ಇರೋಣ, ನಾವು ಕೂಡ ಕಾಯೋಣ. ಓಕೆ, ಎಸ್. ಎಸ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆಯನ್ನ ಮಾಡಿ ಈ ಒಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಅದೆಷ್ಟೋ ಪ್ರತಿಭೆಗಳಿಗೆ ವೇದಿಕೆಯನ್ನ ಕಲ್ಪಿಸಿದಂತಹ ಸುಂದರವಾದ ಬೆಳ್ತಂಗಡಿ ಹಬ್ಬ ಅಂತಾನೆ ಖ್ಯಾತಿ ಪಡೆದಿರುವಂತಹ ಜೆಸಿ ಸಪ್ತಾಹ 2024 ಸುಧಾಮದ ಈ ಒಂದು ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಅದೆಷ್ಟೋ ಸಾಧಕರನ್ನ ನಾಯಕರನ್ನ ಈ ನಾಡಿಗೆ ಕೊಟ್ಟಂತಹ ಹೆಮ್ಮೆ ನಮ್ಮ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀಗಿದೆ. ಅದೇ ರೀತಿ ಪ್ರತಿ ವರ್ಷ ಜೆಸಿ ಸಪ್ತಾಹದ ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಹಲವಾರು ಸ್ಪರ್ಧಾ ಕಾರ್ಯಕ್ರಮಗಳು, ಕೇವಲ ನೃತ್ಯ ಕಾರ್ಯಕ್ರಮ ಮಾತ್ರವಲ್ಲ, ನೃತ್ಯ ಕಾರ್ಯಕ್ರಮವನ್ನು ಹೊರತುಪಡಿಸಿ ಸಿಂಗಿಂಗ್ ಕಾಂಪಿಟೇಷನ್ಸ್ಗಳು ಇರಬಹುದು, ಡ್ರಾಮಾ ಇರಬಹುದು, ಅದರೊಟ್ಟಿಗೆ ಹಲವಾರು ಜನಪದ ಗೀತೆ ಇರಬಹುದು, ಜನಪದ ನೃತ್ಯ ಆಗಿರಬಹುದು, ಆಟೋಟ ಸ್ಪರ್ಧೆಗಳಾಗಿರಬಹುದು, ಅದನ್ನ ಹೊರತುಪಡಿಸಿ ಬೇರೆ ಬೇರೆ ಕಲಾ ತಂಡಗಳಿಗೆ ಅವಕಾಶ ಆಗಿರಬಹುದು. ಈ ರೀತಿ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಈ ವರ್ಷ ಯಶಸ್ವಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ಮಾಡಿ ಎಲ್ಲರ ಪ್ರೀತಿಯನ್ನು ಪಡೆದಿರುವಂತಹ ಜೆಸಿಐ ಬೆಳ್ತಂಗಡಿ ಮಂಜುಶ್ರೀಯ ಈ ವರ್ಷದ ಬೆಳ್ತಂಗಡಿ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದೀಗ ಇನ್ನು ಮುಂದಕ್ಕೆ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಉಳಿದಿರುವಂಥದ್ದು ಕೇವಲ ಒಂದೇ ಒಂದು ತಂಡ ಮಾತ್ರ. ಆ ತಂಡದ ಸ್ಪರ್ಧೆಯ ಪ್ರದರ್ಶನ ಆದ ಬಳಿಕ ನಾವು ನೇರವಾಗಿ ಫಲಿತಾಂಶದ ಕಡೆಗೆ ಸಾಗಲಿಕ್ಕಿದ್ದೇವೆ. ಹಾಗಾಗಿ ಕಡೆಯ ನೃತ್ಯಕ್ಕೆ ನಿಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆ ಬರಲಿ ಅಂತ ಹೇಳ್ತಾ, ಯಾರು ಪಡ್ಕೊಳ್ಬಹುದು ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಯ ಡ್ಯಾನ್ಸ್ ಧಮಾಕ ವಿನ್ನರ್ ಟೈಟಲ್ ಅನ್ನಂತ ನಾವೆಲ್ಲರೂ ಕೂಡ ನೋಡ್ಲಿಕ್ಕಿದ್ದೇವೆ. ಸೊ ಹಾಗಾಗಿ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸೋಣ ಇವತ್ತಿನ ಸ್ಪರ್ಧೆಯ ಕೊನೆಯ ತಂಡ. ಲಾಟ್ ನಂಬರ್ 8 ಆನ್ ದ ಸ್ಟೇಜ್ ಪ್ಲೀಸ್. Hare
भारतवर्ष एक महान सभ्यता जहाँ सदा चेहरों पर गौरव था और दिलों के दरवाजे हर मेहमान के लिए खुले थे। इन्हीं दरवाजों से एक दिन घुस आए कुछ क्रूर। हिंसा और अत्याचार के सामने जब घायल हो रही थी हर आत्मा, तब इस मिट्टी के गर्भ से उठ खड़ी हुई मोई करने का। अंग्रेजी सरकार गिद्धों की तरह झांसी पर नजर गाड़ी बैठी है। अगर झांसी को सही समय रहते उत्तराधिकारी नहीं मिला तो ये झांसी को भी हड़प लेगी। प्रतिज्ञा करती हूँ, जब तक मेरे शरीर में रक्त है मैं पूर्ण निष्ठा से झांसी की सेवा करूँ। जब बेटी उठ खड़ी होती है तभी विजय बड़ी होती है। Bloody Indians. महारानी, अंग्रेज हम पर कभी भी हमला कर सकते। अंगरक्षक, राजकुमार को हमारे पास लेकर आओ। मेरी नस नस तार कर दो और बना दो एक सितारा। राग भारत मुझ पे छेड़ो, झंझनाओ बार बार। देश से ये प्रेम आंखों से झलकना चाहिए। ना रहो या ना रहो, भारत ये रहना चाहिए। शत्रु से कह दो जरा, सीमा में रहना सीख ले। ये मेरा भारत अमर है, सत्य कहना सीख ले। शक्ति की इस शक्ति को बढ़कर दिखाना चाहिए। रहो या ना रहो, भारत में रहना चाहिए। हम लड़ेंगे और छत्रपति शिवाजी महाराज के स्वराज के सपने को पुनः जीवित करेंगे। हमने सवारा अपनी वो माटी और घर बारा। लुट रहा ये जवान अपना वतन, आंखों से अपनी संकल्प बोल के हम तो निकल पड़े। हर पार बोल के गगन करे। अंग्रेजों ने हमला बोल दिया।
झांसी की रानी लक्ष्मीबाई को इतिहास का सर्वश्रेष्ठ योद्धा मानता। अगर विद्रोहियों में एक मर्दानी थी, वो झांसी की रानी थी। ಕಡೆಯ ತಂಡ ತೆಗೆದುಕೊಂಡಿರುವಂತಹ ಸಮಯ 5 ನಿಮಿಷ 55 ಸೆಕೆಂಡುಗಳು. ಎಸ್, ಒಂದು ಜೋರಾದ ಕೈ ಚಪ್ಪಾಳೆ ಬರಬೇಕು. ಲಾಟ್ ನಂಬರ್ 8 ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ಮಂಗಳೂರಿನ ತಂಡ ಒಂದು ಅದ್ಭುತವಾದ ಪ್ರದರ್ಶನವನ್ನ ಈ ವೇದಿಕೆಯಲ್ಲಿ ನೀಡಿರುವಂತದ್ದು. ಇವತ್ತಿನ ಡ್ಯಾನ್ಸ್ ಧಮಾಕ ಸ್ಪರ್ಧೆಯ ಕಡೆಯ ತಂಡಕ್ಕೆ ಎಷ್ಟು ಜೋರಾದ ಕೈ ಚಪ್ಪಾಳೆ ಬರಬೇಕು ಅಂತ ಹೇಳಿದ್ರೆ, ಇನ್ನು ಮುಂದಕ್ಕೆ ರಿಸಲ್ಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಲ್ವ, ಅಲ್ಲಿ ತನಕ ಕಿವಿಯಲ್ಲಿ ಚಪ್ಪಾಳೆಯ ಸೌಂಡ್ ಮಾತ್ರ ಕೇಳ್ತಾ ಇರಬೇಕು. ಅಂತಹ ಹೆಮ್ಮೆಯ ಒಂದು ಪ್ರದರ್ಶನವನ್ನ ಈ ವೇದಿಕೆಯಲ್ಲಿ ತೋರಿಸಿರುವಂಥದ್ದು. ನಾರಿ ಶಕ್ತಿ ಅಂದರೆ ಏನು ಅಂತ ನಮಗೆಲ್ಲರಿಗೂ ಕೂಡ ಗೊತ್ತು. ಅಂತ ನಾರಿ ಶಕ್ತಿಯನ್ನು ನಾವು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಈ ತಂಡದ ಪ್ರದರ್ಶನದ ಮುಖೇನ ನಾವು ನೋಡಿದ್ದೇವೆ. ಹಾಗಾಗಿ ಇಡೀ ತಂಡಕ್ಕೆ ನಮ್ಮ ಪ್ರೀತಿಯ ಜೆಸಿ ಸಪ್ತಾಹದ ಜೆಸಿ ಬೆಳ್ತಂಗಡಿ ಮಂಜುಶ್ರೀ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಷ್ಟೇ ಪ್ರೀತಿಯಿಂದ ಈ ಒಂದು ತಂಡಕ್ಕೂ ಕೂಡ ಸ್ಮರಣಿಕೆಯನ್ನು ನೀಡಿ ಈ ಹೊತ್ತು ಗೌರವಿಸುವಂತಹ ಸಮಯ. ನಮ್ಮೊಂದಿಗಿರುವಂತಹ ಪೂರ್ವಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಶೆಟ್ಟಿ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ಈ ತಂಡಕ್ಕೆ ತಾವು ಸ್ಮರಣಿಕೆಯನ್ನು ನೀಡಬೇಕು. ತಂಡದ ಪ್ರೊಪ್ರೈಟರ್ ಗಣೇಶನ್ನ ಮತ್ತೊಮ್ಮೆ ತಾವು ವೇದಿಕೆಯನ್ನು ಸೇರ್ಕೋಬೇಕು. ಆ ಮುಖೇನ ಈ ಒಂದು ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಎಸ್, ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ಮಂಗಳೂರಿನ ತಂಡ ನಮ್ಮೊಂದಿಗೆ ಭಾಗಿಯಾಗಿ ಪ್ರದರ್ಶನವನ್ನು ಮಾಡಿರುವಂಥದ್ದು. ಇಡೀ ತಂಡಕ್ಕೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತಂಡ ಕಾಯ್ತಾ ಇರೋಣ ಈ ಒಂದು ಸ್ಪರ್ಧೆಯ ಫಲಿತಾಂಶಕ್ಕೋಸ್ಕರ. ನಾನು ಕೂಡ ಕಾಯ್ತಾ ಇದ್ದೀನಿ, ತಾವು ಕೂಡ ಕಾಯ್ತಾ ಇದ್ದೀರಿ ಅನ್ನುವಂತಹ ಪ್ರೀತಿಯೊಂದಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ರಿಸಲ್ಟ್ ಅಂತ ಹೇಳ್ತಾ, ಇಷ್ಟು ಹೊತ್ತು ಈ ವೇದಿಕೆಯಲ್ಲಿ ಜೆಸಿ ಸಪ್ತಾಹದ ಇವತ್ತಿನ ಸ್ಪರ್ಧಾ ಕಾರ್ಯಕ್ರಮ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕವನ್ನು ನಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದ್ವಿ. ಇನ್ನು ಮುಂದಕ್ಕೆ ಈ ಡ್ಯಾನ್ಸ್ ಧಮಾಕದಲ್ಲಿ ಯಾರು ಧೂಮ್ ಧಾಮ್ ಪ್ರದರ್ಶನವನ್ನು ನೀಡಿ ಸುಂದರವಾದ ಟ್ರೋಫಿ ಮತ್ತು ನಗದನ್ನು ಪಡ್ಕೊಳ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕೆಲವೇ ಹೊತ್ತುಗಳಲ್ಲಿ ನೋಡುವಂತಹ ಸಮಯ. ಇವತ್ತಿನ ಡ್ಯಾನ್ಸ್ ಧಮಾಕ ಸ್ಪರ್ಧೆಯ ಪ್ರಥಮ ವಿಜೇತರಿಗೆ ವಿನ್ನರ್ಸ್ಗೆ ಸಿಗ್ತಾ ಇರುವಂಥದ್ದು 17,000 ರೂಪಾಯಿ ನಗದು ಮತ್ತು ಅದರೊಂದಿಗೆ ಸುಂದರವಾದ ಟ್ರೋಫಿ, ಮತ್ತು ರನ್ನರ್ಸ್ಗೆ ಸಿಗ್ತಾ ಇರುವಂಥದ್ದು 12,000 ರೂಪಾಯಿ ಮತ್ತು ಅದರೊಟ್ಟಿಗೆ ಒಂದು ಸುಂದರವಾದ ಟ್ರೋಫಿ. ಅದೇ ರೀತಿ ಸೆಕೆಂಡ್ ರನ್ನರ್ಸ್ಗೆ ಸಿಗ್ತಾ ಇರುವಂಥದ್ದು 6,000 ಆ್ಯಂಡ್ ಟ್ರೋಫಿ. ಅದರ ಜೊತೆಗೆ 4ನೇ ಪ್ಲೇಸ್ನ ಯಾರು ಪಡ್ಕೊಳ್ತಾರೆ ಅವರಿಗೆ ಟ್ರೋಫಿ ತಮ್ಮದಾಗಿಸಿಕೊಳ್ಳುವಂತಹ ಅವಕಾಶ ಈ ಒಂದು ಸ್ಪರ್ಧೆಯಲ್ಲಿದೆ. ಹಾಗಾಗಿ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಕೆಲವೇ ಹೊತ್ತುಗಳಲ್ಲಿ ಇವತ್ತಿನ ಈ ಒಂದು ಸ್ಪರ್ಧಾ ಫಲಿತಾಂಶವನ್ನು ನಾವು ನಿಮ್ಮ ಮುಂದೆ ಘೋಷಣೆಯನ್ನು ಮಾಡಲಿಕ್ಕಿದ್ದೇವೆ. ಅಲ್ಲಿ ತನಕ ತಾವು ನಮ್ಮೊಂದಿಗೆ ಇರಬೇಕು ಅನ್ನುವಂತಹ ವಿನಂತಿಯನ್ನು ತಮ್ಮ ಮುಂದೆ ಇಡುತ್ತಾ,
ಹಲೋ, ಎಂಚೆತ್ತುಂಡು ಪರ್ಫಾರ್ಮೆನ್ಸ್? ಸೂಪರ್. ಒಂಜೇ ಕೈ ಬತ್ತೀನಿ. ಪರ್ಫಾರ್ಮೆನ್ಸ್ ಎಂಚೆತ್ತುಂಡು? ಜೋಶದ ಆಲೇಜ್ ನಮ್ಮನ ಈತೇನ ಜೋಶು. ಪರ್ಫಾರ್ಮೆನ್ಸ್ ಎಂಚೆತ್ತುಂಡು? ಶಕ್ ಬಚ್ಚಿದ ಬೋಡ. ಪರ್ಫಾರ್ಮೆನ್ಸ್ ಎಂಚೆತ್ತುಂಡು? ಅಬ್ಬ ಜೋಶ್ ಎಡೆತ್ತುಡು. ಇತ್ತು ನಮ್ಮ ಜೇಸಿಡು ಒಂಜಿ ಸೂಪರ್ ಕಾಂಪಿಟೇಷನ್ ದೀತ. ನಿಕ್ಲೆಗ್ ಡ್ರೆಸ್ ಗೆಂದೊಲಿ, ಡ್ರೆಸ್ ಸೂಪರ್ ಆಯ್ನ ಒಂಜಿ ಟಾಪ್ ಉಂಡು ಅವೆನ್ ಗೆಂದೊಲಿ. ಆಂಡ ಜೇಸಿದಕ್ಲೆ ಇರ್ಲ ಪಾರ್ಟಿಸಿಪೇಟ್ ಮಲ್ಪರಲ್ಲಿ, ಬತ್ತಿನಕ್ಲು ಮಾತೆಲ್ಲ ಪಾರ್ಟಿಸಿಪೇಟ್ ಮಲ್ಪೊಲಿ. ಎನ್ನ ಕೈಟ್ ಒಂಜಿ ಟಾಪ್ ಉಂಡು. ಎಸ್, ಜಾದು ಇತ್ತೆ ಸೂಪರ್ ಆಯ್ನ ಜಾದು. ಯಾನಿತ್ತೆ ಜಾದು ಮಲ್ಪರ ಬೈತೆ ನಿಕ್ಲು ಪೂರ ತೂವರ ರೆಡಿ ಉಲ್ಲರ ಜಾದು. ಈ ಟಾಪ್ ತೂಂದುಲರ ತನಿಗಲು. ಈ ಟಾಪ್ ನೆತ್ತ ನಿಖರವಾಯಿನ ಬೆಲೆ ಪಂಡರ್ನ ಈ ಟಾಪ್ ನಿಕ್ಲೆಗು. ಸೊ ಇತ್ತೆ ಒಂದು ಜೇಸಿದ ಕಾಂಪಿಟೇಷನ್ ಏರ್ನೆಕ್ ಸರಿಯಾಯಿನ ಆನ್ಸರ್ ಪನ್ಪೇರು ತೂಕ ನಿಖರವಾದ ಪನ್ನಡು ಐತ ಪ್ರೈಸ್ ಆಲ್ರೆಡಿ ನಮ್ಮಲ್ಲಿ ಬಾಕ್ಸ್ ಇಡ್ ಬಾರ್ದದ ಈತ ಐತ ಪ್ರೈಸ್ ನಿಖಲ ಐತ ರಿಲೇಟೆಡ್ ಪಂಡರ್ನ ಅಥವಾ ಅವೇ ಪ್ರಾಪರ್ ಪ್ರೈಸ್ ಪಂಡರ್ನ ನಿಖಲು ವಿನ್ನರ್ ಆಪರ್. ಈ ಸರಿ ಈ ಟಾಪ್ ನಿಗೆಂದವರು ಎಂಚ ರೈಸ್ವರ ಏರ್ ಈರು ಟಾಪ್ ಕೊರ್ನ ಪ್ಯಾಂಟ್ ಏರ್ ಕೊರ್ಪೇರು ಹೌದು ಪಾಯಿಂಟ್. ಜೇಸಿದ ಕುಲಿಜ್ಜಿ ಭಾಗವಹಿಸಾರೆ. ಈ ಟಾಪ್ಗೆ ಬೆಲೆ ಏತು 6 ಇಜಿ ಬಾಕ್ಸ್ ತೂದು ಯಾನೆ ಅನ್ ಬ್ಯಾಂಕ್ ದಾನೆ ಅರುಂಡು ಛೇ ಇತ ಮುಲ್ಪರ್ದು ಸ್ಟಾರ್ಟ್ ಮಾಡಿ ಸರಿ ಏತಿಪ್ಪು ಸರ್ 299 299 450 450 200 200 160ಗೆ ಪೊಣ್ಣುಲಡಕ್ಕೆ ಎಂಡಿ ಇತ್ತ ದರ್ಪೇರಿರೆಗ್ ಮುಂದೇಗೆ ಮತ್ತೆ 160 ಕುಂಟು ದೋಜಲೆಗೆ ಹುಷಾರುಲೇರಾ 595 595 430 ಬೊಕೊಂಜುಂಡು 420 ಗೊತ್ತುಂಡೆ 250 ಸ್ವಲ್ಪ ಕೊಡ್ಲಡ ರೋಡ್ ಸೈಡ್ ಏತಿಪ್ಪು ಅಂದಜಿಜ್ಜಿ ಏತಿಪ್ಪು 300 ಬೇತೇರಣ್ಣ ಆನ್ಸರ್ ಮಲ್ಪರ ಏತೈತು 550 ಓಕೆ ಬೇತೇರ್ನಾಡ್ಲ ಆನ್ಸರ್ ಉಂಡಾ ಏತಿಪ್ಪು ನೆಕ್ ಈ ಟಾಪ್ದ ಕರೆಕ್ಟ್ ಆಯ್ನ ಬೆಲೆ ಪಂಡರ್ನ ನಿಗ್ಲೆಗ್ ಏತು 250 ಯಾರು ಅಂದಾಜಿಡ್ ಪನೊಂದುಲೆ 250 ಇಂದ ಏತು 499 ಒಲ್ಪರ್ದ ವಾಯ್ಸ್ ಬತ್ತಿನ ಈ ರೇಟ್ ಪಂಡರ್ 700 ಅಂಚ ಬೇರೆ ಪೋಯಿನಲ್ಪ ಪೂರ ಮಂಗೆನೆ ಆತಿನ ಅಂದು 700ಗೆ ಆರೊಂಚೂರು ಪರ್ಚೇಸ್ ಮಾಡ್ತದ ಅಭ್ಯಾಸ ಇತ್ತು ನಾ ಅಂದು 150 ಅದೇ ವೆರಿ ನೈಸ್. ಓಕೆ ಏತು 499 ಎಡ್ಡೆ ಮಾರ್ಕೆಟಿಂಗ್ ಸ್ಕಿಲ್ ಉಂಡು 99 ಎಂಚ इतना हिंदी नहीं आता है मुझे 100 मतलब अल्पला कंडद गुल्द बानंद लेर कितना ओ सॉन्ग बोले ना अच्छा है बहुत अच्छा है आपका सॉन्ग गाना तो इतना अच्छा है ना सुनने के लिए मन आता है. ये तप्पू 200 ರೂಪಾಯಿ ಓಕೆ ಏತು ಎಂಚ 399 520 100 ರೂಪೀಸ್ ಎನ್ನ ಮಾಮೂನ ಅಂಗಡಿ ಹಿಡ್ದು ಗನದಿನತ್ತುಂದು ಓಕೆ ಸರಿ ಸರಿ ಆ್ಯಂಡ್ ಫೈನಲ್ ಆನ್ಸರ್ಸ್ 220 ಇರ್ನ 560 ಒಂದು ಸೇಲಿಗೆ ದೀತೀನಿ ಅನುಮೂಲು ಹಾಂ ಓಕೆ 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 ಏ ತುಪ್ಪು 350 520 ಆರು ಮುಟ್ಟದು ಒಂದು ಪೇರು ಹಾಂ 375 350 ಜಾಸ್ತಿ ಯಾನ್ ಇತ್ತು ನೆಲ ಕೊರ್ಪುಜಿ ಇತ್ತು ನೆಲ ಕೊರ್ಪುಜಿ 350 ಕೊರಲಿ ಈ ಟಾಪ್ಗಂದು ಈ ರಂಚಂಡ ಬ್ರ್ಯಾಂಡೆಡ್ ದಡೆಗೆ ಪೋಪಿನ ನಂದಜಿ ಆ್ಯಂಡ್ 600 ಅನೇಕ ವೆರಿ ನೈಸ್ ಆದಿಪ್ಪು ಏತು 375 699 ಒಂದು ಸಾರಿ
559 ಅಮ್ಮ ಚಿಲ್ಲರೆ ಕೊರ್ರ ಮಂಗ ಒಂದು ಮಾತ 559 ಏತು 280 ಈತು 260 ಈರ್ ಪನ್ಲೆಗೆ ಏತಿ ಉಪ್ಪು 400 ಈರೇತು 450 ಆರು ತೆಲ್ತಂದಿಲ್ಲ ರೆಂಕಲೊಂದು ಆತೊಂದು ಎಲ್ಲಿ ಯಾರು ಈತು 499 ಅಯ್ಯವಾ 499 ಈರ್ ಬನ್ ಪರ ಆರ್ನ ಆನ್ಸರ್ UKGಗೆ ಒಂದು LKG ಓಕೆ ಏತು 480 ಓಕೆ ಇತ್ತ ಓ ಆನ್ಸರ್ ಬರ್ಬಿಡು ತೂಕ ಹೆಂಗಂತು ಬೇತೆ ಏನಾಳು ಆನ್ಸರ್ಸ್ ಉಂಡಾ ಈರು 4 ಸಲ ಉಂಡು ಯಾನ್ 699 ಅತ್ತು ಏತು ಏರ್ಲ ತೂಪರ ಮುಟ್ಟುದು ಏತು 349 300 ತೊಂದರೆಜಿ ಪನ್ನಡು ಪನ್ನಡು ಖುಷಿ ಅಮ್ಮಡಾಗ್ಲಾಗಿಲ್ಲ ಪಂಡ್ರದಲ್ಲ ತೊಂದರೆಜಿ ಓಕೆ ನೆತ್ತ ಪ್ರೈಸ್ ಏತ್ ಒಂದು ಕ್ಯೂರಿಯಾಸಿಟಿ ಉಂಡು ಬೇತೆರಲ್ಲ ಗೆಸ್ ಮಲ್ಪರ ವೆರಿ ಗುಡ್ ಏತಿಪ್ಪ ಮನೆ ಕೊಂಜಿ ಒಂಜಿ ಟಾಪ್ಗೆ 600 ಈರ್ ಪೋಯಂಡ ಪೂರ ಕಾಸು ಖಾಲಿ ಮಲ್ತು ಬರ್ಪರ 370 ಓಕೆ ನಾಲ ಗೆಸ್ ಉಂಡ ಬೇತ ಇಜ್ ಈ ಟಾಪ್ ಹೋಗ ನಿಕ್ಲಿ ಏರೆಗ್ಲ ಕೊರಳಿ ಈರೆ ಗೊತ್ತು ನಮಗ ಏತಿಪ್ಪು ನೆಕ್ಕೊಂಜಿ ರೆಂಕಿತ ಬೆಟ್ಟು ಆಡುವೇರು 400 ಏತು 400 200 ಮೇಡಮ್ ಪಂಡ್ಯರು ಫೈನಲಿ 200 ಕೊರ್ಲೆ ಮೇಡಮ್ ಬೇತೆ ಜಾಸ್ತಿ ದಾಲ ಬಾತಿರು ಹೊಡ್ಚಿಂದು ಅದೇ ₹1 ಜಾಸ್ತಿ ಇಜ್ಜಿ 400 ಅಯ್ಯೋ ಅಲ್ಪನೆ ರಡ್ಡು ನೂದು ಕಮ್ಮಿ ಆಂಡು ಓಕೆ ಬೇತೆ 440 ಬಟ್ 299 ಎಸ್ ಸೂಪರ್ ಬೇತೆ ಎಂಚ 350 ಕೊರ್ಲೆ ಜಾಸ್ತಿ ಇಜ್ಜಿ ಎಸ್ ಓಕೆ ಇತ್ತನೆತ್ತ ಪ್ರೈಸ್ ಬೊಕ ವಿನ್ನರಿ ಏರಿಂದ ಪನ್ಪು ನಂಚಿತ್ತಿನ ಸಮಯ ಜೇಸಿದಾಕ್ಲೆಗ್ ಇಜ್ಜಿಂದು ಪಂತೆ ಅಂಚದ ಜೇಸಿದಾಕ್ಲೆಗ್ ಅವು ಪ್ರೈಸ್ ಇಜ್ಜಿಂದು ಟಾಪ್ ಇಜ್ಜವೆ ಬಟ್ ಐತೆ ವಿನ್ನರ್ ಏರಿಂದ ಅನೌನ್ಸ್ ಮಲ್ಪುಗ ಇತ್ತ ಪ್ರೈಸ್ ಉಂಡು ನಿಕ್ಲ ಗೆಸ್ ಮಸ್ತ್ ಗೆಸ್ ಇತ್ತಂಡು ಬಟ್ ಇತ್ತ ಅನೌನ್ಸ್ ಮಲ್ಪುಗ ನೆಡ್ತುಲೆ ಒಂಜೆ ಅವೆ ಚೀಟಿ ಇಪ್ಪುನಿ ಏತಿಪ್ಪು ಪ್ರೈಸು 465 465 ಸರಿ ಏರ್ ಗೊತ್ತುನೆ ನಿಯರ್ ಇತ್ತನಾ ಈರ್ ಬಲೆ ಆರ್ ಖುಷಿ ಏರ್ ಯಾನೆ ಅಂದ ದಯದಿದು ವೇದಿಕೆ ಮಿತ್ತು ಬಲೆ ಶ್ರುತಿ ಮೇಡಮ್ ದಯದಿದು ವೇದಿಕೆ ಬರಡು ಈ ಒಂಜಿ ಟಾಪ್ ನೀರ್ ಕೊರಡು ಎಸ್ ಏತೋ ಜನ ಬೇತೆ ನಂಬರ್ಸ್ ಬಂಡೇರು 499 299 ನಿಯರೆಸ್ಟ್ ಇತ್ತಿನ 450 ಇರ್ನ ಬುದರು ಭಯಂಕರ ಟಾಪ್ ಮತ್ತದ ಒಂದು ಅಭ್ಯಾಸ ಉಂಡೆ ಬಾರ್ಗೇನ್ ಮಲ್ತು ಅಂಚದಲ್ಲೆಜ್ಜಿ ಎಂಚ ಗೆಸ್ ಮಾಡ್ತಾರೆ ಓಕೆ ಒಂದೊಂಜಿ 450 ರೇಂಜ್ ಉಂಡು ಒಂದು ಮೆಟೀರಿಯಲ್ ಅಂತೆ ಅಂದಾಜಿ ಮೆಟೀರಿಯಲ್ ಆತೆ ರೇಂಜ್ ವೆರಿ JCIದ ಪೂರ್ವಾಧ್ಯಕ್ಷರು ದಯದಿದು ವೇದಿಕೆಗೆ ಬರಡು ಈ ಒಂಜಿ ಗಿಫ್ಟ್ ಕೊರ್ರ ಇರ್ಲ ವೇದಿಕೆ ಬರಡು ಎಸ್ ಪವಿತ್ರ ಮೇಡಮ್ ದಯದಿದು ವೇದಿಕೆ ಮಿತ್ತು ಬರಡು ಈ ಒಂಜಿ ಪ್ರೈಸ್ ಕೊರಡು ಮಸ್ತ್ ಜನ ಟ್ರೈ ಮಲ್ತೇರು ಮುಲ್ಪ ಬಟ್ ಬೇರೆ ಪ್ರೈಸ್ ವಿನ್ ಆಯ್ರು ಜೋರೈನ ತಾಟಿ ಬರಡು 450 ನಿಜವಾದ ಪ್ರೈಸ್ 465 ₹465 ಬಟ್ 450 ₹15 ಅಂಚಿಂಚಿ ಮಲ್ಲೆ ತೊಂದರೆ ಇಜ್ಜಿ ಲಾಭ ಹಾಪುಂಡು ನಮಗೆಲ್ಲ ತೊಂದರೆ ಇಜ್ಜಿ ಬನ್ನೊಂದು ಜೋರೈನ ತಾಟಿ ಬರಡು ಐನೊಂಜಿ ಧರ್ಮಗೇನು ಅವರಿಕದಲ್ಲ ಕಾಸು ಕೊರ್ರೇಜಿ ನಿಕ್ಲ ಸಪೋರ್ಟ್ ತುಂಡ ಆತು ಜೋರೈನ ತಾಟಿ ಬರಡು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್
ಎರಡು ಜನ LKG UKG ಇಲ್ಲೇರಲ್ಪ ಅವೀರ್ ಒಕ್ಕ ಬನ್ನಿ ಅವಿಜ್ಜಿ ಅವೀರ್ ಬೊಕ್ಕ ಬನ್ನಿ ಇಜಿನೇನು ಬಂತು ಇಜಿನೊಂದು ಟಾಪ್ ಆತು ಅದೇ ಅವರಿಗೆ ಸೈಜ್ ಆಪುಜಿಗೆ ತೊಂದರೆ ಇಚ್ಚಿ ಎಸ್ ಐತೆ ಮಾತೆಲ್ಲ ಕ್ಯೂರಿಯಸ್ ಆದ ಕಾತೊಂದು ಪುನಂಚಿತ್ನ ವಿನ್ನರ್ ಅನೌನ್ಸ್ ಟೈಮ್ ನಮ್ಮನ್ನ ಚಂದ್ರ ಹಸರೆ ಕೊರ್ಬೆ ಮೈಕ್. ಥ್ಯಾಂಕ್ ಯು ಸಮೀಕ್ಷಾ, ಸುಂದರವಾದ ಸ್ಪರ್ಧೆಯನ್ನು ನಡೆಸಿಕೊಟ್ಟು ಒಂದು ಉಲ್ಲಾಸವನ್ನು ಉಂಟು ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಜೋಶಲ್ಲಿ ನಾವು ಇನ್ನು ಮುಂದಕ್ಕೆ ಹೋಗುವಂತಹ ಸಮಯ. ಸ್ನೇಹಿತರೆ, JC ಸಪ್ತಾಹದ 2ನೇ ದಿವಸದ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕದ ಫಲಿತಾಂಶ ಈಗಾಗಲೇ ಕೈಯನ್ನು ಸೇರಿದೆ. ಆ ಫಲಿತಾಂಶವನ್ನು ನಿಮ್ಮ ಮುಂದಿಟ್ಟು ವಿಜೇತರನ್ನು ಪ್ರೀತಿಯಿಂದ ಅಭಿನಂದಿಸುವಂತಹ ಸಮಯ ಮತ್ತು ಎಲ್ಲರನ್ನ ಅಭಿನಂದಿಸುವಂಥ ಸಮಯ. ಇಷ್ಟು ಹೊತ್ತು ನಮ್ಮೊಂದಿಗೆ ಜೊತೆಯಾಗಿ ಈ ಒಂದು ತೀರ್ಪುಗಾರಿಕೆಯನ್ನು ನಡೆಸಿಕೊಟ್ಟಿರುವಂತಹ ನಮ್ಮ ಈರ್ವರು ತೀರ್ಪುಗಾರರನ್ನು ಈ ಹೊತ್ತು ವೇದಿಕೆಗೆ ಸ್ವಾಗತಿಸುವಂತಹ ಸಮಯ. ಶ್ರೀಯುತ ಸುನೀಲ್ ಶೆಟ್ಟಿ ಸರ್ ಮತ್ತು ಯತೀಶ್ ಸಾಲಿಯನ್ ಸರ್, ದಯಮಾಡಿ ತಾವು ವೇದಿಕೆಯನ್ನು ಸೇರ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಡ್ಯಾನ್ಸ್ ಧಮಾಕ ಸ್ಪರ್ಧೆಯನ್ನು ತೀರ್ಪುಗಾರಿಕೆ ಮಾಡಿ ನಮ್ಮೊಂದಿಗೆ ಜೊತೆಯಾದಂತಹ ಈರ್ವರು ಅನುಭವಿ ಉಳ್ಳುವಂತಹ ತೀರ್ಪುಗಾರರು, ಹಲವಾರು ಸ್ಪರ್ಧೆಗಳಲ್ಲಿ ಹೋಗಿ ತೀರ್ಪುಗಾರಿಕೆಯನ್ನು ನಡೆಸಿರುವಂತಹ ನಮ್ಮ ಪ್ರೀತಿಯ ತೀರ್ಪುಗಾರರು ಇವತ್ತು ವೇದಿಕೆಯನ್ನು ಸೇರಿದ್ದಾರೆ. ಮೊದಲನೇದಾಗಿ ಪ್ರಪ್ರಥಮವಾಗಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕೆ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ತೀರ್ಪುಗಾರರ ಅನಿಸಿಕೆಯನ್ನು ಇವತ್ತು ನಾವು ಕೇಳುವಂತಹ ಸಮಯ. ಹಾಗಾಗಿ ಯತೀಶನ್ನ ಮಾತಾಡ್ತಾರೆ. ಓಕೆ, ಇದೀಗ ನಾವೆಲ್ಲರೂ ಕೂಡ ತೀರ್ಪುಗಾರಿಕೆ ಅನಿಸಿಕೆಯನ್ನು ಕೇಳಲಿಕ್ಕಿದ್ದೀವಿ. ಮೊದಲನೇದಾಗಿ ನಾನು JCI ಬೆಳ್ತಂಗಡಿ ಮಂಜುಶ್ರೀ ಈ ಒಂದು ಕಾರ್ಯಕ್ರಮ ಏನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮೊದಲನೇದಾಗಿ ಇವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಒಂದು ಕಾರ್ಯಕ್ರಮ ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಅದು ಒಂದು ದಿನದಲ್ಲ, ನಾನು ಕೇಳ್ಪಟ್ಟೆ 4 ದಿನದ, ಬಹುಶಃ 4 ದಿನದ 7 ಒಬ್ಬೊಬ್ಬ ನೋಡಿ 7 ದಿನದ ಪ್ರೋಗ್ರಾಮ್. ಒಂದು ದಿನ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಸ್ಪಾನ್ಸರ್ ಹತ್ರ ಅವ್ರ ಹತ್ರ ಕಾಡಿ ಬೇಡಿ ಹೇಗೋ ಒಂದು ಮಾಡ್ತೇವೆ, ಅಥವಾ 2 ದಿನ 3 ದಿನ ಮಾಡ್ಬೋದು. ಇದು 7 ದಿನ ಅಂದರೆ ಇದೊಂದು ಹಬ್ಬನೇ ಬೆಳ್ತಂಗಡಿ ಜನತೆಗೆ. ಖಂಡಿತವಾಗಲೂ ಈ ಒಂದು ಸಂಸ್ಥೆ ಇಂಥ ಒಂದು ಕಾರ್ಯಕ್ರಮದ ಜೊತೆ ಅನೇಕ ನನಗೆ ಗೊತ್ತು, ನಾನು ಕೂಡ ಕೆಲವು ಸಮಾಜ ಸೇವೆ ರೋಟರಿಯ ಅಂತ ಇದರಲ್ಲಿ ಇದ್ದೆ. ಸೊ ಈ JCIನ ಕೂಡ ತುಂಬ ಮಟ್ಟದಲ್ಲಿ ನಾವು ಕೇಳಿದ್ದೇವೆ. ನಾವು ಸಣ್ಣದಿರುವಾಗ JCI ಇದೆ, ಇಂಥ JCI ವೇದಿಕೆಯಲ್ಲೇ ನೃತ್ಯ ಮಾಡಿ ಮಾಡಿ ನಮಗೆ ವೇದಿಕೆ ಸಿಕ್ಕಿರೋದು. ಇದಕ್ಕೆ ಈಗ ಜಡ್ಜಾಗಿ ಬಂದು ಈ ವೇದಿಕೆಯಲ್ಲಿ ಕೂತಿದ್ದೇನೆ. ಇದಕ್ಕೆ ಒಂದು ಕಾರಣಕರ್ತರು ಕೂಡ JCI ಕೂಡ ಹೌದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮನ್ನು ಕರೆದದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ನಮ್ಮ ಜೊತೆ ಇನ್ನೊಬ್ಬರು ತೀರ್ಪುಗಾರರಿದ್ದಾರೆ. ಅವರು ಮಾತಾಡೋದು ಕಡಿಮೆ, ಬಟ್ ಅವರ ಕೀರ್ತಿ ಬಹು ದೊಡ್ಡದು. ಅನೇಕ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ವರ್ಕ್ ಮಾಡಿದಂಥವರು, ತುಂಬ ಹಿರಿಯರು ಕೂಡ. ಅವರ ಮುಂದೆ ಮಾತಾಡೋದು ಸ್ವಲ್ಪ ಕಡಿಮೆನೇ ಆಗಲಿ. ಇವತ್ತಿನ ತೀರ್ಪಿನ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ಟೀಮ್ ಕೊರಿಯೋಗ್ರಾಫರ್ಸ್ ಗಮನದಲ್ಲಿ ಇಡಬೇಕು. ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ನೃತ್ಯ ಎಷ್ಟೋ ತಿಂಗಳಿಂದ ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ಈ ವೇದಿಕೆ ಬರ್ತಾರೆ. ನಮಗೆ ತೀರ್ಪಲ್ಲಿ ಕೊಡಲಿಕ್ಕೆ ಆಗೋದು ಫಸ್ಟ್, ಸೆಕೆಂಡ್, ಥರ್ಡ್. ಇಲ್ಲಿ JCI ಇನ್ನೊಂದು 4th ಪ್ಲೇಸನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ತಾವು ಅಭಿನಂದಿಸಲೇಬೇಕು. ಮತ್ತು ಯಾರಿಗೆಲ್ಲ ಪ್ರೈಸ್ ಬರಲಿಲ್ಲ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ವೇದಿಕೆ, ತುಂಬ ವೇದಿಕೆ ಈಗ ಸಿಗ್ತದೆ, ಅದರಲ್ಲಿ ನಿಮಗೆ ಒಳ್ಳೆಯ ಇದು ಪರ್ಫಾರ್ಮೆನ್ಸ್ ಮಾಡಿ ನಿಮಗೆ ಬಹುಮಾನಗಳನ್ನು ಸಿಗಲಿ ಅಂತ ಆಶಿಸ್ತಾ, ವಿನ್ನರ್ಸ್ ಆದವರಿಗೆ ಅಭಿನಂದನೆಗಳು. ಹಾಗೆ ನಮ್ಮನ್ನು ಇಲ್ಲಿ ಕರೆದು ನಮ್ಮನ್ನು ಹಾರೈಸಿದ್ದಕ್ಕೆ ಮತ್ತೊಮ್ಮೆ JCI ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್, ನಿಮ್ಮ ಪ್ರೀತಿಯ ಅನಿಸಿಕೆ ಮಾತುಗಳಿಗೆ. ಆ್ಯಂಡ್ ಸರ್ ಹೇಳಿದಂಥ ಒಂದು ಮಾತು ನಮಗೆ ಖಂಡಿತವಾಗಿಯೂ ಸ್ಫೂರ್ತಿಯನ್ನು ನೀಡಲೇಬೇಕು. ಅವರು ಕೂಡ ಇಂತಹ ವೇದಿಕೆಯನ್ನು ಬಳಸಿಕೊಂಡು ಮುಂದಕ್ಕೆ ಹಂತ ಹಂತವಾಗಿ ಬಂದು ಇವತ್ತು ಅದೇ ವೇದಿಕೆಯಲ್ಲಿ ತೀರ್ಪುಗಾರರಾಗಿ ಬಂದು ನಿಂತಿದ್ದಾರೆ ಅನ್ನುವಂಥ ಮಾತು. ಈ ಮಾತು ನಮಗೆಲ್ಲರೂ ಕೂಡ ಖಂಡಿತವಾಗಿಯೂ ಸ್ಫೂರ್ತಿ. ಯಾಕಂತ ಹೇಳಿದರೆ ಗ್ರಾಮೀಣ ಪ್ರದೇಶದ ಈ ವೇದಿಕೆಗಳು ಇವತ್ತು ದೊಡ್ಡ ದೊಡ್ಡ ಕಲಾವಿದರಿಗೆ ಮೊದಲ ಸ್ಟೆಪ್ ಆಗಿ, ಮೊದಲ ಹೆಜ್ಜೆಯಾಗಿ ತುಂಬ ಜನರಿಗೆ ಯಶಸ್ಸನ್ನು ತಂದುಕೊಟ್ಟಿದೆ. ಆ ನೆಲೆಯಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇನ್ನು ಮುಂದಕ್ಕೆ ನಾವು ನೇರವಾಗಿ ಪ್ರಶಸ್ತಿಯನ್ನು ವಿತರಣೆ ಮಾಡುವಂತಹ ಸಮಯ, ಫಲಿತಾಂಶವನ್ನು ಘೋಷಣೆ ಮಾಡುವಂತಹ ಸಮಯ. ಈ ಹೊತ್ತಿನಲ್ಲಿ ನಮ್ಮ JCI ಬೆಳ್ತಂಗಡಿಯ ಈ ವರ್ಷದ ಅಧ್ಯಕ್ಷರಾಗಿರುವಂತಹ ರಂಜಿತ್ HD ದಯಮಾಡಿ ವೇದಿಕೆಯನ್ನು ಸೇರ್ಕೋಬೇಕು. ಸಪ್ತಾಹದ ಸಂಯೋಜಕರು ಮತ್ತು ಸಹ ಸಂಯೋಜಕರಾಗಿರುವಂತಹ ಹೇಮಾವತಿ ಮತ್ತು ರಕ್ಷಿತ್ ಅಂಡಿಂಜೆ ದಯಮಾಡಿ ವೇದಿಕೆಯನ್ನು ಸೇರ್ಕೋಬೇಕು. ಅದೇ ರೀತಿ ಇವತ್ತಿನ ಈ ಒಂದು
ಡ್ಯಾನ್ಸ್ ಧಮಾಕ ಸ್ಪರ್ಧೆಯ ಸಂಯೋಜಕರಾಗಿರುವಂತಹ ಸುಧೀರ್ ಜೈನ್ ದಯಮಾಡಿ ತಾವು ವೇದಿಕೆಯನ್ನು ಸೇರ್ಕೋಬೇಕನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಪೂರ್ವಾಧ್ಯಕ್ಷರುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಜೊತೆಯಾಗಬೇಕು ಅನ್ನುವಂಥ ಮನವಿಯನ್ನು ನಿಮ್ಮ ಮುಂದೆ ಇಡ್ತಾ ಡ್ರೀಮ್ ಡೀಲರ್ ಗ್ರೂಪ್ ಮತ್ತು ಜಿಕೆ ವಿಸರ್ನ ಒಂದು ಪ್ರಾಯೋಜಕತ್ವದಲ್ಲಿ ಈ ಒಂದು ಸ್ಪರ್ಧೆ ಇವತ್ತು ಮೂಡಿ ಬಂದಿದೆ. ಅದೇ ರೀತಿ ಇವತ್ತಿನ ಬೆಳಗಿನ ಸ್ಪರ್ಧೆಯನ್ನು ಕೂಡ ಮುಳಿಯ ಜುವೆಲ್ಲರ್ಸ್ ನಮಗೆ ಮತ್ತು ಪವರ್ ಆನ್ ಸಂಸ್ಥೆಗಳು ಸೇರಿಬಿಟ್ಟು ಪ್ರಾಯೋಜಕತ್ವವನ್ನು ಮಾಡಿ ನಮ್ಮೊಂದಿಗೆ ಸದಾ ಬೆಂಬಲವಾಗಿ ನಿಂತಿದ್ದಾರೆ. ನಿಮಗೆ ಮೊದಲನೇದಾಗಿ ಪ್ರೀತಿಯ ಧನ್ಯವಾದಗಳನ್ನು ನಾವು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಸಂಯೋಜಕರಾಗಿರುವಂತಹ ದೀಕ್ಷಾ ಗಣೇಶ್ ಮ್ಯಾಮ್ ತಾವು ಕೂಡ ವೇದಿಕೆಯನ್ನು ಸೇರ್ಕೋಬೇಕು. ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಾಗಿ ಜೊತೆಯಾಗಿದ್ದೀರಾ. ಅದೇ ರೀತಿ ಆಶಾ ಪ್ರಶಾಂತ್ ಮ್ಯಾಮ್ ತಾವು ವೇದಿಕೆಯನ್ನು ಸೇರ್ಕೋಬೇಕು. ಸೊ ಇನ್ನು ಮುಂದಕ್ಕೆ ನೇರವಾಗಿ ತೀರ್ಪುಗಾರರು ಮತ್ತು ನಮ್ಮ ಜೆಸಿಯ ಬಂಧುಗಳ ಜೊತೆಯಾಗಿಸಿಕೊಂಡು ಇವತ್ತಿನ ಸ್ಪರ್ಧೆಯ ಫಲಿತಾಂಶವನ್ನ ನಿಮ್ಮ ಮುಂದೆ ನೀಡುವಂತಹ ಸಮಯ. ಜೆಸಿಐ ಬೆಳ್ತಂಗಡಿ ಮಂಜುಶ್ರೀ ಅರ್ಪಣೆ ಮಾಡ್ತಾ ಇರುವಂತಹ ಜೆಸಿ ಸಪ್ತಾಹ 2024 ಸುಧಾಮ ಈ ಒಂದು ವೇದಿಕೆಯಲ್ಲಿ ಇವತ್ತಿನ ದಿವಸದ ನೃತ್ಯ ಸ್ಪರ್ಧಾ ಕಾರ್ಯಕ್ರಮ ರಾಜ್ಯ ಮಟ್ಟದ ಸ್ಪರ್ಧೆ ಡ್ಯಾನ್ಸ್ ಧಮಾಕ. ಈ ಒಂದು ಸ್ಪರ್ಧೆಯಲ್ಲಿ 4 ಬಹುಮಾನಗಳಿದೆ. ಈ ಒಂದು ಬಹುಮಾನದಲ್ಲಿ 4ನೇ ಸ್ಥಾನವನ್ನು ಪಡೆದಿರುವಂತಹ ತಂಡ ಯಾರು ಅನ್ನೋದನ್ನ ನಿಮ್ಮ ಮುಂದೆ ಹೇಳುವಂತಹ ಸಮಯ. 4ನೇ ವಿಜೇತರಿಗೆ ಸುಂದರವಾದ ಟ್ರೋಫಿ ಸಲ್ತಾ ಇದೆ. ಸೊ ಹಾಗಾಗಿ ಈ ಒಂದು ಇವತ್ತಿನ ಡ್ಯಾನ್ಸ್ ಧಮಾಕ ರಾಜ್ಯ ಮಟ್ಟದ ಸ್ಪರ್ಧೆಯ 4ನೇ ಸ್ಥಾನ ಪಡೆದಿರುವಂತಹ ತಂಡ ಲಾಟ್ ನಂಬರ್ 8 ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ಮಂಗಳೂರು. ನಾರಿ ಶಕ್ತಿಯನ್ನ ತೋರಿಸಿರುವಂತಹ ತಂಡ ಚತುರ್ಥ ಸ್ಥಾನವನ್ನ ತಮ್ಮದಾಗಿಸಿಕೊಳ್ತಾ ಇದೆ. ಪ್ರೀತಿಯ ಕೈಚಪ್ಪಾಳೆಯ ಅಭಿನಂದನೆಯನ್ನ ಈ ತಂಡಕ್ಕೆ ತಾವೆಲ್ಲರೂ ಕೂಡ ಸಮರ್ಪಿಸಬೇಕು. ಈ ಒಂದು ತಂಡಕ್ಕೆ ಚಂದದ ಟ್ರೋಫಿಯನ್ನ ನೀಡುವಂತಹ ಸಮಯ. ಎಲ್ಲರೂ ಜೊತೆಯಾಗಿ ತೀರ್ಪುಗಾರರು ಕೂಡ ಜೊತೆಯಾಗಿ ಈ ಒಂದು ಬಹುಮಾನವನ್ನ ಹಸ್ತಾಂತರಿಸಬೇಕು. ಎಲ್ಲ ಮಕ್ಕಳು ಕೂತ್ಕೊಳ್ಳಿ, ಚಂದ ಕಾಣ್ತೀರಾ ಎಲ್ಲರೂ ಕೂಡ. ಎದುರುಗಡೆ ಕೂತ್ಕೊಳ್ಳಿ. ಚಿಕ್ಕವರೆಲ್ಲ ಯಾರು ಹೇಳಿದಿರಾ ಎದುರುಗಡೆ ಕೂತ್ಕೊಳ್ಳಿ. ಗಣೇಶನ್ನ ಬರಬೇಲಿ ಇರ್ಬಲೆ ಮಕ್ಕಳು ಎಲ್ಲ ಸ್ವಲ್ಪ ಈ ಕಡೆ ಬನ್ನಿ. ದಯಮಾಡಿ ನಮ್ಮೊಂದಿಗಿರುವಂತಹ ಜೆಸಿಯ ಎಲ್ಲ ಪೂರ್ವಾಧ್ಯಕ್ಷರು ವೇದಿಕೆಯನ್ನು ಸೇರ್ಕೋಬೇಕು. ಪೂರ್ವಾಧ್ಯಕ್ಷರುಗಳು ಜೆಸಿಯ ದಯಮಾಡಿ ಬರಬೇಕು. ಲೇಡಿ ಜೆಸಿ ಕೂಡ ದಯಮಾಡಿ ಬರಬೇಕು. ಶ್ರುತಿ ಮೇಡಮ್ ಲೇಡಿ ಜೆಸಿ ದಯಮಾಡಿ ಬನ್ನಿ. ನಾಲ್ಕನೇ ವಿಜೇತರು ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ಮಂಗಳೂರು ತಂಡ ಚತುರ್ಥ ಸ್ಥಾನವನ್ನು ತಮ್ಮದಾಗಿಸಿಕೊಳ್ತಾ ಇದೆ. ಪ್ರತಿ ವರ್ಷ ಕೂಡ ಜೆಸಿ ಸಪ್ತಾಹಕ್ಕೆ ಬರುವಂತಹ ತಂಡ ಮತ್ತು ಒಂದು ಪ್ರಶಸ್ತಿಯನ್ನ ಪಡ್ಕೊಂಡು ಹೋಗುವಂತಹ ತಂಡ. ಮಕ್ಕಳ ಸೈನ್ಯ ಯಾವತ್ತೂ ಕೂಡ ಗಣೇಶನ ಜೊತೆ ಬರುವಂತಹ ಮಕ್ಕಳ ಸೈನ್ಯ ಪ್ರಶಸ್ತಿಯನ್ನ ಬಾಚಿಕೊಂಡು ಹೋಗ್ತಾನೆ ಇದೆ. ಮುಂದಿನ ವರ್ಷ ಮತ್ತೆ ಬನ್ನಿ, ಮತ್ತೆ ಕುಣಿಯಿರಿ, ಮತ್ತೆ ಪ್ರಶಸ್ತಿ ತಮ್ಮದಾಗಿಸಿಕೊಳ್ಳಿ ಅನ್ನೋಂಥ ಅಭಿನಂದನೆಯ ಹಾರೈಕೆಯ ಮಾತುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ಮಂಗಳೂರು. ಎಸ್ ಒನ್ ಪಿಕ್ ಒಂದು ಫೋಟೋಕ್ಕೆ ಎಲ್ಲರೂ ಎಸ್ ಜೊತೆ ಆಗಬೇಕು. ಒಂದು ಫೋಟೋಕ್ಕೆ ಜೊತೆ ಆಗಬೇಕು. ಎಸ್ ಸ್ಮೈಲ್ ಪ್ಲೀಸ್ ಅಂಡ್ ಜೋಶ್. ಥ್ಯಾಂಕ್ ಯು ಟೀಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು. ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ 2024ರಲ್ಲಿ ಥರ್ಡ್ ಪ್ರೈಸ್ 3ನೇ ಸ್ಥಾನವನ್ನ ಯಾರು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡುವಂತಹ ಸಮಯ. 6,000 ನಗದು ಮತ್ತು ಅದರೊಂದಿಗೆ ಸುಂದರವಾಗಿರುವಂತಹ ಟ್ರೋಫಿ ಯಾರು ತಮ್ಮದಾಗಿಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ಹೊತ್ತು ನೋಡ್ಲಿಕ್ಕಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಯ
ಕೈ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಈ ಹೊತ್ತು ಸ್ವಾಗತಿಸೋಣ. ಡ್ಯಾನ್ಸ್ ಧಮಾಕ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಯಲ್ಲಿ 3ನೇ ಸ್ಥಾನವನ್ನ ಪಡ್ಕೊಳ್ತಾ ಇರುವಂತಹ ಕ್ರಮ ಸಂಖ್ಯೆ. ಇವರು ಬಂದು ಪ್ರದರ್ಶನ ಮಾಡಿದ್ದು ಕೂಡ 3ನೇ ನಂಬರ್ಗೆ ಪಡ್ಕೊಂಡು ಹೋಗ್ತಾ ಇರೋದು ಕೂಡ 3rd ಪ್ಲೇಸ್. ದ ಲಾಟ್ ನಂಬರ್ 3 ತಿವಾ ಡ್ಯಾನ್ಸ್ ಕ್ರೂ ಗುರುವಾಯಿನ್ಕೆರೆ. ತಿವಾ ಡ್ಯಾನ್ಸ್ ಕ್ರೂ ಗುರುವಾಯಿನ್ಕೆರೆ ಡ್ಯಾನ್ಸ್ ಧಮಾಕ ಸ್ಪರ್ಧೆಯ 3ನೇ ಸ್ಥಾನವನ್ನ ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. 6,000 ನಗದು ಬಹುಮಾನ ಮತ್ತು ಅದರೊಂದಿಗೆ ಸುಂದರವಾದ ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ತಾ ಇರುವಂತಹ ಹೆಮ್ಮೆಯ ಕೆಲ ತಂಡ ಈ ಹೊತ್ತು ವೇದಿಕೆಗೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯ ಮುಖೇನ ತಾವೆಲ್ಲರೂ ಕೂಡ ಈ ತಂಡವನ್ನ ಅಭಿನಂದಿಸಬೇಕು, ಗೌರವಿಸಬೇಕು ಮತ್ತು ಇನ್ನಷ್ಟು ವೇದಿಕೆಗೆ ಇದೇ ರೀತಿ ಪ್ರದರ್ಶನವನ್ನ ಮಾಡಿ ಹಲವಾರು ಪ್ರಶಸ್ತಿಗಳನ್ನ ಬಾಚಲಿ ಅನ್ನುವಂತ ಆಶಯವನ್ನ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ 3rd ಪ್ಲೇಸ್ ಗೋಸ್ ಟು ದ ಲಾಟ್ ನಂಬರ್ 3 ತಿವಾ ಡ್ಯಾನ್ಸ್ ಕ್ರೂ ಗುರುವಾಯಿನ್ಕೆರೆ. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಟೀಮ್. ಹೋಲ್ ಟೀಮ್ ಅಂಡ್ ಪ್ರೊಪ್ರೈಟರ್ ಸುಸ್ಮಿತಾ ಮೇಡಮ್ ದಯಮಾಡಿ ಸೇರ್ಕೋಬೇಕು. Yes, a huge round of applause for Tiwa Dance Crew ಗುರುವಾಯಿನ್ಕೆರೆ. ಚಪ್ಪಾಳೆ ಮುಖೇನ ತಂಡವನ್ನ ಅವೆಲ್ಲರೂ ಕೂಡ ಅಭಿನಂದಿಸಬೇಕು, ಗೌರವಿಸಬೇಕು. ಅದೇ ಚಪ್ಪಾಳೆ ಅವರಿಗೆ ಯಾವತ್ತೂ ಕೂಡ ಶ್ರೀರಕ್ಷೆ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಟೀಮ್. ಬಂದು ಪ್ರದರ್ಶನವನ್ನ ಮಾಡಿ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದೀರಾ. 6,000 ನಗದು ಜೊತೆಗೆ ಸುಂದರವಾದ ಟ್ರೋಫಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರು ಪಡ್ಕೊಳ್ತಾ ಇದ್ದಾರೆ 12,000 ನಗದು, ಅದರೊಂದಿಗೆ ಸುಂದರವಾದ ಟ್ರೋಫಿ ಜೊತೆಗೆ ರನ್ನರ್ಸ್ ಅನ್ನುವಂಥ ಟೈಟಲ್. ಜೆಸಿ ಸಪ್ತಾಹ 2024 ಸುಧಾಮದ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕದಲ್ಲಿ ರನ್ನರ್ಸ್ ಆಗಿ ಮೂಡಿ ಬಂದಿರುವಂತಹ ತಂಡ ಕರೆಕ್ಟ್ ಕೊರಂದಲ್ಲಿ ಡಕ್ ಡಗ್ ಎಂಕಲ ಒಂದೊಂದು ಅಕ್ಲೆಗಳ ಒಂದಿಪ್ಪು. ಎಸ್, ಪಂಚಮಂ ಕಾರ್ಯ ಸಿದ್ಧಿಂ ಅಂತ ಹೇಳ್ತೀವಿ. ಲಾಟ್ ನಂಬರ್ 5 ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ ಪಡ್ಕೊಳ್ತಾ ಇದ್ದಾರೆ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ 2024 ನ ರನ್ನರ್ಸ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ ಹೋಲ್ ಟೀಮ್. ಎಲ್ಲ ಬರಬೇಕು ಮಕ್ಕಳು, ಎಲ್ಲರೂ ಬಂದ್ರು. ಪ್ರೀತಿಯ ಬಹುಮಾನವನ್ನ ತಾವು ತಮ್ಮದಾಗಿಸಿಕೊಳ್ಬೇಕು. ಮಕ್ಕಳೆಲ್ಲ ಕೂತ್ಕೊಳ್ಳಿ. ಅಂಡ್ ದ ಪ್ರೊಪ್ರೈಟರ್ ಜಿತೇಶ್. ಎಸ್, ಒಂದು ಜೋರಾದ ಚಪ್ಪಾಳೆ ಬರಬೇಕು. ಜೊತೆಗೆ ಸುಂದರವಾದ ಟ್ರೋಫಿಯನ್ನ ಪಡ್ಕೊಳ್ತಿರುವಂತಹ ತಂಡ ಬೀಟ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿ ಬೆಳ್ತಂಗಡಿ. ಕಂಗ್ರ್ಯಾಚುಲೇಷನ್ ಟೀಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಹೋಲ್ ಟೀಮ್. ಇನ್ನಷ್ಟು ಅವಕಾಶಗಳು ಸಿಗ್ತಾ ಇರಲಿ, ಇನ್ನಷ್ಟು ವೇದಿಕೆಯನ್ನ ತಮ್ಮದಾಕಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಆ್ಯಂಡ್ ಹಿಯರ್ ವಿ ಆರ್ ಗೋಯಿಂಗ್ ಟು ಅನೌನ್ಸ್ ಹೂ ಇಸ್ ದ ವಿನ್ನರ್ಸ್. 17,000 ನಗದು ಬಹುಮಾನ, ಅದ್ರ ಜೊತೆಗೆ ಸುಂದರವಾದ ಟ್ರೋಫಿ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆ ಡ್ಯಾನ್ಸ್
ಧಮಾಕ ವಿನ್ನರ್ ಅನ್ನುವಂಥ ಟೈಟಲ್ ಅನ್ನ ಯಾರು ಪಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ನೋಡುವಂತ ಹೊತ್ತು ಎಲ್ಲ ತೀರ್ಪುಗಾರರ ಸಮ್ಮುಖದೊಂದಿಗೆ ಎಲ್ಲ ಜೆಸಿ ಬಂಧುಗಳ ಸಮ್ಮುಖದೊಂದಿಗೆ ಸೇರಿರುವಂಥ ಸಮಸ್ತರಿಗೆ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಭಾಗಿಯಾದಂಥ ಎಲ್ಲ ತಂಡಗಳಿಗೆ ಪ್ರೀತಿಯ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಮರ್ಪಿಸ್ತಾ ನಾಳೆ ಕೂಡ ಇದೇ ವೇದಿಕೆಯಲ್ಲಿ ಜೆಸಿ ಸ್ಟಾರ್ ಸಿಂಗರ್ ಸೀಸನ್ 4 ಡುಯೆಟ್ ಸಾಂಗ್ ಸಿಂಗಿಂಗ್ ಕಾಂಪಿಟೇಷನ್ ನಡಲಿಕ್ಕಿದೆ. 10 ಜೋಡಿಗಳ ನಡುವೆ ನಡೆಯಲಿಕ್ಕಿರುವಂತಹ ಸಿಂಗಿಂಗ್ ಮಹಾ ಸಂಹಾರ ಆ ಒಂದು ಸ್ಪರ್ಧೆ ಕೂಡ ತಾವು ಜೊತೆಯಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ಲ ಪ್ರಾಯೋಜಕರಿಗೆ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಈ ಹೊತ್ತು ನಿಮ್ಮ ಮುಂದೆ ಇವತ್ತಿನ ಡ್ಯಾನ್ಸ್ ಧಮಾಕ 2024ನ ವಿನ್ನರನ್ನು ಈ ವೇದಿಕೆಗೆ ಕರೆಯುವಂಥ ಸಮಯ. ಸೊ ಜೋರಾದ ಕೈಚಪ್ಪಾಳೆಯ ಮುಖೇನ ವೇದಿಕೆಗೆ ಸ್ವಾಗತಿಸೋಣ. ಜೆಸಿ ಸಪ್ತಾಹ ಸುಧಾಮದ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆ ಡ್ಯಾನ್ಸ್ ಧಮಾಕ 2024ನ ವಿನ್ನರ್ ಯಾರು ಅಂತ ಹೇಳಿದ್ರೆ ಬಂದಿದ್ರು ಇವರು ಬಾರಿಸಿದ್ರು ಸಿಕ್ಸರ್. ಯಾಕಂದ್ರೆ ಹೇಳಿದ್ರೆ ಇಮ್ಮಡಿ ಪುಲಿಕೇಶನ ವೇದಿಕೆ ಮೇಲೆ ತಂದ್ರೆ ಪ್ರೈಸ್ ಬರಲೇಬೇಕು. ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಬಿಸಿ ರೋಡು ದ ವಿನ್ನರ್ ಆಫ್ ಡ್ಯಾನ್ಸ್ ಧಮಾಕ 2024. ಎಸ್, ಹ್ಯೂಜ್ ಅಪ್ಲೋಸ್, ಜೋರಾದ ಚಪ್ಪಾಳೆ ಬರಲಿ. ಎಲ್ಲರೂ ವೇದಿಕೆಗೆ ಬನ್ನಿ, ವೇದಿಕೆ ಮೇಲೆ ಡ್ಯಾನ್ಸ್ ಮಾಡೋಣ. ಆದಷ್ಟು ಬೇಗ ಟ್ರೋಫಿಯನ್ನ ತಮ್ಮದಾಗಿಸಿಕೊಳ್ಳಿ. ಇನ್ನು ಮುಂದಕ್ಕೆ ನಾವೆಲ್ಲರೂ ಕೂಡ ತೆರಳಬಹುದು. ತೀರ್ಪುಗಾರ ದಯಮಾಡಿ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಬಿಸಿ ರೋಡು ಪಡ್ಕೊಂಡಿದ್ದಾರೆ. ಡ್ಯಾನ್ಸ್ ಧಮಾಕದ ವಿನ್ನರ್ಸ್. ಕಂಗ್ರ್ಯಾಚುಲೇಷನ್ ಹೋಲ್ ಟೀಮ್, ಕಂಗ್ರ್ಯಾಚುಲೇಷನ್. ಇತ್ತೀಚೆಗೆ ಉಜಿರೆಯಲ್ಲಿ ನಡೆದಂತಹ ನೃತ್ಯೋತ್ಸವ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ ಕೂಡ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ಹೆಮ್ಮೆಯ ತಂಡ ಅಗೇನ್ ಬ್ಯಾಕ್ ಟು ಬೆಳ್ತಂಗಡಿ ತಾಲೂಕಿನಲ್ಲಿ 2ನೇ ವಿನ್ನರ್ಸ್ ಅವಾರ್ಡ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಎವ್ರಿವನ್ ಪ್ಲೀಸ್ ಕಮ್ ಫ್ರಂಟ್, ಎಲ್ರು ಕೂತ್ಕೊಳ್ಳಿ ಮಕ್ಕಳೆಲ್ಲರೂ ಕೂಡ. ಪ್ರೊಪ್ರೈಟರ್ ವಿನೋದ್ ಅಂಡ್ ಆಲ್ ದ ಟೀಮ್, ಕಂಗ್ರ್ಯಾಚುಲೇಷನ್. 17,000 ನಗದು ಜೊತೆಗೆ ಸುಂದರವಾದ ಟ್ರೋಫಿ. ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಬಿಸಿ ರೋಡ್ ಬರಬೇಕು. ಜೋರದ ಕಾಯಿ ಚಪ್ಪಾಳೆ, ಮೇಕ್ ಸಮ್ ನಾಯ್ಸ್. ಕಂಗ್ರ್ಯಾಚುಲೇಷನ್. Congratulations! Congratulations, Extreme Dance Crew, VC Rodo! Thank you so much, everyone. Elli nama Deepak, how's the Josh? ಅಂಡ್ ತೀರ್ಪುಗಾರರಾಗಿ ಭಾಗವಹಿಸಿದಂತಹ ಸುನೀಲ್ ಸರ್ ಮತ್ತೆ ಅತೀಶ್ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ಪೂರ್ವಾಧ್ಯಕ್ಷರಿಗೆ, ಜೆಸಿ ಬಂಧುಗಳಿಗೆ, ಇಷ್ಟೊತ್ತು ವೇದಿಕೆಯನ್ನು ಸೇರ್ಕೊಂಡಂತಹ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾಳೆ ದಿವಸ ಮತ್ತೆ ಸಿಂಗಿಂಗ್ ಮಹಾಸಮರದಲ್ಲಿ ನಿಮ್ಮ ಮುಂದೆ ನಾವು ಬರ್ತಾ ಇದ್ದೇವೆ. ಹಾಗಾಗಿ ನಾಳೆ ಕೂಡ ಬನ್ನಿ, 10 ಜೋಡಿಗಳ ಸಿಂಗಿಂಗ್ ಸಮರದಲ್ಲಿ ಜೊತೆಯಾಗಿ ಮತ್ತು ಜೆಸಿ ಸಪ್ತಾಹವನ್ನ ಇನ್ನಷ್ಟು ಸುಂದರವಾಗಿಸಿ ಅಂತ ಹೇಳ್ತಾ ಡ್ಯಾನ್ಸ್ ಧಮಾಕ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಯ ಎಲ್ಲ ಪ್ರಾಯೋಜಕರಿಗೆ, ಡ್ರೀಮ್ ಡೀಲರ್ ಗ್ರೂಪ್, ಅದ್ರ ಜೊತೆಗೆ ಜಿಕೆ ಬಜಾರ್, ಮುಳಿಯಾ, ಅದ್ರ ಜೊತೆಗೆ ಪವರಾನ್, ಎಲ್ಲರಿಗೂ ಕೂಡ ಎಲ್ಲ ಪ್ರಾಯೋಜಕರು ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಇವತ್ತು ಮುಗಿಸ್ತಾ ಇದ್ದೇವೆ. ಶುಭರಾತ್ರಿ, ಸರ್ವೇ ಜನ ಸುಖಿನೋ ಭವತು, ನಮಸ್ತೆ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್. Ya se le acaban los tiros. Mira. DJ. Salimos para
la carretera la gente a mí me pregunta.